ಸತ್ಯವತಿ ಹೃದಯನಂದನೋ ವ್ಯಾಸಃ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ. ಯಸ್ಯ ಆಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ ಪಿಬತಿ. ಭುಜಗಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಪೂಜ್ಯ ಶ್ರೀಪಾದರೇ ಮತ್ತು ನನ್ನ ಅಧ್ಯಾತ್ಮ ಬಂಧುಗಳೇ, ಭಗವಂತನ 4 ರೂಪಗಳು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ 4 ರೂಪಗಳು ದೇಹದೊಳಗೆ ಹೇಗೆ ಯಾವ ರೀತಿಯ ಕ್ರಿಯೆಗಳನ್ನು ಮಾಡುತ್ತಾ ಈ ಜೀವನನ್ನು ನಿಯಂತ್ರಿಸ್ತಾ ಇವೆ ಅನ್ನುವುದರ ಒಂದು ಮುಖವನ್ನು ಈ ಹಿಂದಿನ ನಿನ್ನೆ ನಾವು ನೋಡಿದಂಥ ಪದ್ಯಗಳಲ್ಲಿ ಜಗನ್ನಾಥದಾಸರು ವಿವರಿಸಿದ್ದರು. ಇವಾಗ ಪಂಚರೂಪಿಯಾಗಿರತಕ್ಕಂಥ ಭಗವಂತ ದೇಹದಲ್ಲಿ ನೆಲೆಸಿರತಕ್ಕಂಥ ಒಂದು ಉಪಾಸನೆಯ ಮುಖ. ಇದು ಕೂಡ ಪಂಚರೂಪಿಯಾದ ಭಗವಂತ ದೇಹದಲ್ಲಿ ನೆಲೆಸಿರತಕ್ಕ ಎಲ್ಲ ಮುಖಗಳನ್ನು ಹೇಳುವ ಪದ್ಯ ಅಲ್ಲ. ಪಂಚರೂಪಿಯಾದ ಭಗವಂತ ದೇಹದಲ್ಲಿ ಅನೇಕ ವಿಧವಾದಂಥ ವ್ಯಾಪಾರಗಳನ್ನು ಅನೇಕ ಅಧಿಷ್ಠಾನಗಳಲ್ಲಿ ಮಾಡುವಂಥ ಬೇರೆ ಬೇರೆ ಉಪಾಸನೆಗಳಿವೆ. ಒಂದು ಉಪಾಸನೆಯನ್ನು ಪಂಚರೂಪಿಯಾದ ಭಗವಂತ ದೇಹದಲ್ಲಿ ನಾವು ಹೃತ್ಕಮಲ ಮಧ್ಯದಲ್ಲಿ ಹೇಗೆ ಉಪಾಸನೆ ಮಾಡಬೇಕು ಅನ್ನುವ ಒಂದು ಮುಖವನ್ನು ಈ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ತನು ಚತುಷ್ಟಯಗಳೊಳು ನಾರಾಯಣನು ಹೃತ್ಕಮಲಾಖ್ಯ ಸಿಂಹಾಸನದೊಳು ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತ ತನಗೆ ತಾನೇ ಸೇವ್ಯ ಸೇವಕನೆನಿಸಿ ಸೇವಾಸಕ್ತ ಸುರರೊಳಗೆ ಅನವರತ ನೆಲೆಸಿದ್ದು ಸೇವೆಯನ್ನು ಕೊಂಬನು ಅವರಂತೆ ಅಂತ. ತನು ಚತುಷ್ಟಯಗಳೊಳು, ಹೌದು, ಈ ಜೀವನಿಗೆ 4 ದೇಹ ಉಂಟಲ್ಲ. ಒಂದು ಈಗ ಕಾಣೋ ದೇಹ, ಮತ್ತು ಕಾಣದ 3. ಕಾಣದ್ದೇ ಹೆಚ್ಚು, ಯಾವಾಗಲೂ ಕಾಣೋದು ಬಹಳ ಕಡಿಮೆ. ಕಾಣೋದು 1, ಕಾಣದ್ದು 3. ಇದರೊಳಗೆ ಇರತಕ್ಕಂಥ ಯಾತನಾ ಶರೀರ, ಸೂಕ್ಷ್ಮ ಶರೀರ, ಅದು ಒಂದು ತನು. ಈ ಒಂದು ತನು, ಅದರ ನಂತರ ಅದರ ಒಳಗೆ ಇರತಕ್ಕಂಥ ಲಿಂಗ ಶರೀರ, ಅದರ ನಂತರ ಅದರ ಒಳಗೆ ಇರತಕ್ಕ ಸ್ವರೂಪ ಶರೀರ. ಜೀವ ಸ್ವರೂಪವೇ, ಅದು ಶರೀರ ಬೇರೆ, ಸ್ವರೂಪ ಬೇರೆ ಅಲ್ಲ. ಹೀಗೆ 4 ತನು ಚತುಷ್ಟಯಗಳಳು. ಇದು ತನು. ತನು ಅಂತಂದರೆ ನಿಜವಾಗಿ ಸಂಸ್ಕೃತದಲ್ಲಿ ತನು ಅಂದರೆ ಚಿಕ್ಕದು ಅಂತ ಅರ್ಥ. ಆದರೆ ಇಲ್ಲಿ ತನು ಅಂದರೆ ಚಿಕ್ಕದಲ್ಲ. ಇದು ಒಳಗೆ ಚಿಕ್ಕದಿದ್ದದ್ದು ತನು ದೊಡ್ಡದಾಗ್ತಾ ಬಂದದ್ದು ಹೊರಗೆ ಬರುವಾಗ. ತನೋತಿ ವಿಸ್ತಾರ ಐತಿ, ವಿಸ್ತಾರ ಆಗ್ತಾ ಬಂದದ್ದು. ತನು ಅಂದರೆ ಚಿಕ್ಕದೂ ಹೌದು, ತನು ಅಂದರೆ ವಿಸ್ತಾರವೂ ಹೌದು. ಇದು ಬಹಳ ಚಿಕ್ಕದಿತ್ತು ತನು, ಆ ತನು ದೊಡ್ಡದಾಯಿತು. ವಿಸ್ತಾರಾಗಿ ಅದು 5-6 ಅಡಿ ದೊಡ್ಡದಾಯಿತು. ಮೊದಲು ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಅಣುವಿಗಿಂತ ಅಣುವಾಗಿದ್ದಂಥ ಸ್ವರೂಪ ದೇಹ, ಲಿಂಗದೇಹ ಅದಕ್ಕಿಂತ ದೊಡ್ಡದಾಯಿತು. ಆಮೇಲೆ ಯಾತನಾ ದೇಹ ಅದಕ್ಕಿಂತ ದೊಡ್ಡದಾಯಿತು. ಈ ಸ್ಥೂಲ ದೇಹ ಇನ್ನೂ ದೊಡ್ಡದಾಯಿತು. ಹೀಗೆ ಅದು ವಿಸ್ತಾರಗೊಳ್ತಾ ಬಂದದ್ದು. ಅದನ್ನು ತನು ವಿಸ್ತಾರೆ ಅಂತ. ಇದು ಜೀವದ ರೂಪ ವಿಸ್ತಾರಗೊಳ್ತಾ, ಮ್ಯಾಗ್ನಿಫೈಯಿಂಗ್ ಅಂತೇಳಿ ಸ್ವಲ್ಪ ಮ್ಯಾಗ್ನಿಫೈ ಆಗ್ತಾ ಬಂದಂಥದ್ದು. ಹೀಗೆ 4 ಶರೀರಗಳಲ್ಲೂ ಭಗವಂತ ಪಂಚರೂಪದಿಂದ ಇದ್ದಾನೆ ಅಂತ ಹೇಳಿ. ತನು ಚತುಷ್ಟಯಗಳೊಳು ನಾರಾಯಣನು ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತ, ಅಂದರೆ 4 ರೂಪಗಳ ಜೊತೆಗೆ ಭಗವಂತ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈಗ ಅದು ಎಲ್ಲಿ ಇದ್ದಾನೆ ಇವನು ಪಂಚರೂಪದಿಂದ?
4 ದೇಹಗಳಲ್ಲೂ ಇದ್ದಾನೆ. ಈ ಸ್ಥೂಲ ದೇಹದಲ್ಲೂ ಭಗವಂತ ಪಂಚರೂಪದಿಂದ ಇದ್ದಾನೆ. ಸ್ಥೂಲ ದೇಹದ ಹೃದಯದಲ್ಲಿ, ಅದರ ಒಳಗಿರತಕ್ಕಂಥ ಸೂಕ್ಷ್ಮ ದೇಹದ ಹೃದಯದಲ್ಲಿ, ಅದರ ಒಳಗಿರತಕ್ಕಂಥ ಲಿಂಗದೇಹದ ಹೃದಯದಲ್ಲಿ, ಅದರ ಒಳಗಿರತಕ್ಕಂಥ ಜೀವಸ್ವರೂಪದ ಹೃದಯದಲ್ಲಿ, ಎಲ್ಲ ಕಡೆಯೂ ಭಗವಂತನ 4 ರೂಪಗಳ ಸನ್ನಿಧಾನ ನಾರಾಯಣ ರೂಪದ ಜೊತೆಗೆ ಇದೆ. ಈ ಸ್ಥೂಲ ಶರೀರದಲ್ಲಿ ಇರತಕ್ಕಂಥ ಹೃದಯ ಮಧ್ಯದಲ್ಲಿ ನಾವು ಧ್ಯಾನ ಮಾಡೋದು. ಧ್ಯಾನದಲ್ಲಿ ನೋಡುವಂಥದ್ದಕ್ಕೂ ಸೂಕ್ಷ್ಮ ಶರೀರ, ಲಿಂಗ ಶರೀರ, ಸ್ವರೂಪ ಶರೀರದಲ್ಲಿ ಇರತಕ್ಕಂಥ ಭಗವಂತನ ಪಂಚರೂಪವನ್ನಲ್ಲ. ಈ ಸ್ಥೂಲ ಶರೀರದಲ್ಲಿ ಹೃತ್ಕಮಲ, ಹೃತ್ಕಮಲ ಅಂದರೆ ಅದೇನು ಅನ್ನೋದನ್ನು ನಾನು ಈ ಹಿಂದೆ ಅನೇಕ ಬಾರಿ ಹೇಳಿದ್ದೆ. ಇವತ್ತು ವೈದ್ಯಕೀಯ ಪರಿಭಾಷೆಯಲ್ಲಿ ಯಾವುದನ್ನು ನಾವು ಥೈಮಸ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ, ಅದನ್ನು ಶಾಸ್ತ್ರಕಾರರು ಹೃತ್ಕಮಲ ಅಂತ ಹೇಳ್ತಾರೆ. ಅದು ಕೆಳಮುಖವಾಗಿರತಕ್ಕಂಥ ತಾವರೆಯ ಮೊಗ್ಗಿನಂತೆ ಇರತಕ್ಕಂಥ ಥೈಮಸ್ ಗ್ಲ್ಯಾಂಡು ಹಾಗೆ ಇದೆ. ತಾವರೆಯ ಮೊಗ್ಗು, ಕೆಂದಾವರೆಯ ಮೊಗ್ಗು ಹೀಗೆ ಕೆಳಮುಖವಾಗಿ ಹಿಡಿದರೆ ಹೇಗಿರ್ತದೆ ಹಾಗೆ ಥೈಮಸ್ ಗ್ಲ್ಯಾಂಡ್ ಇದೆ. ಅದಕ್ಕೋಸ್ಕರ ಅದನ್ನು ಹೃದಯ ಕಮಲ ಅಂತ. ಇದು ಸ್ಥೂಲ, ನಿಜವಾದ ಹೃತ್ಕಮಲ ಅದಲ್ಲ. ಕಮಲದ ಹಾಗೆ ಆಕಾರ ಇರತಕ್ಕಂಥ ಗ್ಲ್ಯಾಂಡು ನಮಗೆ ಕಣ್ಣಿಗೆ ಕಾಣುವ ಕಮಲ. ನಾನಾಗ ಹೇಳಿದೆ ನಿಜವಾದ ಸತ್ಯ ಕಣ್ಣಿಗೆ ಕಾಣೋದಿಲ್ಲ ಅಂತ. ಆ ಕಣ್ಣಿಗೆ ಕಾಣುವ ಕಮಲದ ಒಳಗೆ ಕಣ್ಣಿಗೆ ಕಾಣದ ಒಂದು ಕಮಲ ಇದೆ, ಹೃದಯ ಕಮಲ ಅಂತ ಅದನ್ನು ಹೇಳೋದವರು. ಇದನ್ನಲ್ಲ ನಿಜವಾಗಿ. ಇದೂ ಒಂದು ಹೃದಯ ಕಮಲ ಹೌದು, ಇದು ವೈದ್ಯರಿಗೂ ಕಾಣುವಂಥದ್ದು. ಅದು ಭವರೋಗ ವೈದ್ಯನನ್ನು ಒಲಿಸಿಕೊಂಡವರಿಗೆ ಮಾತ್ರ ಕಾಣುವಂಥದ್ದು ಆ ಕಮಲ. ಇದು ಯಾವ ವೈದ್ಯರು MBBS ಪಾಸ್ ಆದವರಿಗೆಲ್ಲ, MBBS ಪಾಸು ಆಗಬೇಕಾಗಿಲ್ಲ, ಎಲ್ಲೋ ಎದೆ ಕೊಯ್ಯುವಾಗ ಆಪರೇಷನ್ ಮಾಡುವಾಗ ಯಾವ ದಡ್ಡ ಹೋಗಿ ನಿಂತರೂ ಕಾಣುತ್ತೆ ಈ ಹೃತ್ಕಮಲ, ಈ ಥೈಮಸ್ ಗ್ಲ್ಯಾಂಡ್. ಅದಕ್ಕೇನು ಜ್ಞಾನ ಬೇಕಾಗಿಲ್ಲ. ಅದರ ಒಳಗೆ ತಸ್ಯಾಂತೆ ಸುಷಿರಂ ಸೂಕ್ಷ್ಮಂ, ಈ ಥೈಮಸ್ ಗ್ಲ್ಯಾಂಡಿನ ಒಳಗೆ ಅತ್ಯಂತ ಸೂಕ್ಷ್ಮವಾದ ಒಂದು ಪಾಯಿಂಟೆಡ್ ಆಗಿರ್ತಕ್ಕಂಥ ಸ್ಪೇಸ್ ಇದೆ. ಅದು ಅತ್ಯಂತ ಸೂಕ್ಷ್ಮವಾದ್ದು. ಆದರೆ ಅದರ ಒಳಗೆ ಆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಸ್ಪೇಸು, ಅದರೊಳಗೆ ಅನೇಕ ಮಹತ್ತರವಾದ ವಿಷಯಗಳಿವೆ ಮತ್ತು ಪ್ರಪಂಚದ ಎಲ್ಲ ಘನವಾದ ವಿಷಯಗಳು ಅದರೊಳಗಿವೆ. ಅದು ಮಹಾಕಾಶವತಿ, ಮಹಾವಕಾಶವತಿ. ಅದು ಹೇಗೆ ಅಂದರೆ, ನಿಮಗೆ ಒಂದು ದೃಷ್ಟಾಂತ ನಾನು ಕೊಡಬಹುದಾದರೆ, ನಾವು ಕನಸು ಕಾಣ್ತೇವಲ್ಲ, ಕನಸು ಕಾಣುವಂಥದ್ದು ವಿಶುದ್ಧಿ ಚಕ್ರ, ಈ ನಮ್ಮ ಕಿರಿನಾಲಿಗೆಯ ತುದಿಯಲ್ಲಿ ಇರತಕ್ಕಂಥ ಒಂದು ಬಿಂದು ಜಾಗದಲ್ಲಿ. ಆ ವಿಶುದ್ಧಿ ಚಕ್ರದ ಒಂದು ಪಾಯಿಂಟಿನಲ್ಲಿ, ಒಂದು ಸೂಜಿ ಮೊನೆಯಷ್ಟು ಜಾಗದಲ್ಲಿ ನಾವು ಕಾಣುವಂಥದ್ದು ಏನನ್ನು ಕಾಣ್ತೇವೆ? ಇಡೀ ಊರುಗಳನ್ನು ಕಾಣ್ತೇವೆ, ದೊಡ್ಡ ದೊಡ್ಡ ನಗರಗಳು, ಸ್ಕೈ ಸ್ಕ್ರೇಪರ್ಸು ಎಲ್ಲ ಕಾಣ್ತೇವೆ. ಕಾಣುವುದು ಎಷ್ಟು ಜಾಗದಲ್ಲಿ? ಒಂದು ಸೂಜಿ ಮೊನೆಯಷ್ಟು ಜಾಗದಲ್ಲಿ. ದ ಎಂಟೈರ್ ಸೀನ್, ಅದು ಚಿತ್ರ ಅಲ್ಲಿ ಪ್ರಾಜೆಕ್ಟ್ ಆಗತ್ತೆ. ಹಾಗೆ ಈ ಒಳಗೆ ಒಂದು ಸೂಜಿ ಮನೆಗಿಂತ ಸೂಕ್ಷ್ಮವಾದ ಸುಷಿರಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ, ಆ ಹೃದಯ ಕಮಲದ ಆ ಗ್ಲ್ಯಾಂಡಿನ ಒಳಗೆ ಇರತಕ್ಕ ಒಂದು ಸಣ್ಣ ಸುಷಿರ, ಸಣ್ಣ ಸ್ಪೇಸ್. ಅದಕ್ಕೆ ಮತ್ತೆ ಅಲ್ಲಿ 3 ಎನರ್ಜಿಯ ಪ್ರವಾಹಗಳಿವೆ ನಮ್ಮ ದೇಹದಲ್ಲಿ. ಅದನ್ನು ಸುಷುಮ್ನಾ ನಾಡಿ, ಇಡಾ ನಾಡಿ, ಪಿಂಗಲಾ ನಾಡಿ ಅಂತ ಹೇಳ್ತೇವೆ. ಇದು ಮತ್ತು ಡಾಕ್ಟರ್ಗಳಿಗೆ ಕಾಣತಕ್ಕಂಥ ನಾಡಿಗಳಲ್ಲಿ ಸೇರಿದ ನಾಡಿ ಅಲ್ಲ, ಇದು ಎನರ್ಜಿ ಲೈನ್. ಈ ಶಕ್ತಿಯ 3 ಪ್ರವಾಹಗಳು ದೇಹದಲ್ಲಿ ಇರತಕ್ಕಂಥದ್ದನ್ನು, ಅದು ಶಕ್ತಿಯ ನಾಡಿ, ಬರೇ ನೆತ್ತರು ಹರಿಯುವ ನಾಡಿ ಅಲ್ಲ, ಅದು ಶಕ್ತಿಯ ನಾಡಿ. ಆ 3 ನಾಡಿಗಳು ಮತ್ತು ಆ ಮಧ್ಯದಲ್ಲಿರತಕ್ಕಂಥ ಸುಷುಮ್ನಾ ನಾಡಿಗೂ ಕೂಡ 5 ಪ್ರಭೇದಗಳಿವೆ. ಆ ಮಧ್ಯದ, ಅದಕ್ಕೆ ಸುತ್ತ 4 ನಳಿಕೆಗಳು, ಮಧ್ಯದಲ್ಲಿ ಪ್ರಧಾನವಾದ ನಾಡಿ. ಇಡಾ ಪಿಂಗಳ ಬೇರೆ. ಈ ಮಧ್ಯದಲ್ಲಿರತಕ್ಕಂಥ ಸುಷುಮ್ನಾ ನಾಡಿಗೆ 4 ಪ್ರಭೇದಗಳು ಸುತ್ತ ಇವೆ. ಅದನ್ನು ವಜ್ರಿಕ, ಆರ್ಯ, ಅವಭಾಸಿನಿ, ವೈದ್ಯುತ ಅಂತ ಕರೀತಾರೆ. ಈ ಸುಷುಮ್ನಾದ ಸುತ್ತ ಇರುವ 4, ವಜ್ರಿಕ, ಆರ್ಯ, ಅವಭಾಸಿನಿ, ವೈದ್ಯುತ ಅಂತ. ಈ 4 ಪ್ರಭೇದಗಳಲ್ಲಿ ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ, ಸುಷುಮ್ನಾದಲ್ಲಿ ನಾರಾಯಣ. ಹೀಗೆ ಈ ಹೃದಯದ ಮಧ್ಯದಲ್ಲಿ ಇರತಕ್ಕಂಥ ಅತ್ಯಂತ ಸೂಕ್ಷ್ಮವಾದಂಥ ಸ್ಪೇಸಿನಲ್ಲಿ ಇರತಕ್ಕಂಥ 3 ಶಕ್ತಿ ನಾಡಿಗಳಲ್ಲಿ ಪ್ರಧಾನವಾದ ವಾಹಿನಿಯಾಗಿರತಕ್ಕ ಸುಷುಮ್ನ ಪಂಚಮುಖವಾಗಿ ಹರಿತಾ ಇದೆ. ಅದರಲ್ಲಿ ಪಂಚರೂಪಿಯಾದ ಭಗವಂತ ನೆಲೆಸಿದ್ದಾನೆ ಅಂತ. ಅಲ್ಲಿ ಆ ಥೈಮಸ್ ಅನ್ನತಕ್ಕಂಥದ್ದು ಕಣ್ಣಿಗೆ ಕಾಣತಕ್ಕ ಕೆಳಮುಖವಾದ ಮೊಗ್ಗು ಉಂಟಲ್ಲ, ಆ ಕೆಳಮುಖವಾದ ಮೊಗ್ಗಿನಲ್ಲಿ ಒಳಗಿನಿಂದ ಆ ಸುಷುಮ್ನಾದ ಒಳಗಡೆ ಒಂದು ಮೇಲ್ಮುಖವಾದ ಕಮಲ ಇದೆ. ಮೇಲ್ಮುಖವಾದ ಕಮಲ ಅಂದರೆ ಎಗೈನ್ ಅದು ಶಕ್ತಿ ಎನರ್ಜಿ ರೂಪವಾಗಿರತಕ್ಕಂಥ ಕಮಲ. ಪಾಂಚಭೌತಿಕವಾದ ಈ ಮಣ್ಣು, ನೀರು, ಈ ದೇಹದ ಸ್ಥೂಲವಾದ ದೇಹದಲ್ಲಿ ಕಾಣುವ ಕಮಲ ಅಲ್ಲ.
ಅದನ್ನು ಎನರ್ಜಿ ಸೆಂಟರ್ಸನ್ನು ಅವರು ಕಮಲ ಅಂತ ಕರೀತಾರೆ. ಇದು ನಮ್ಮ ದೇಹದಲ್ಲಿ ಒಟ್ಟಿಗೆ ಅಂಥ 16 ಎನರ್ಜಿ ಸೆಂಟರ್ಗಳಿವೆ. ಅದನ್ನು ಇನ್ನು ಸ್ವಲ್ಪ ಕಮ್ಮಿ ಮಾಡಿದರೆ 7 ಇದೆ, ಮತ್ತು ಕಮ್ಮಿ ಮಾಡಿದರೆ 6 ಇದೆ. ಅದನ್ನು 6 ಷಡ್ಚಕ್ರಗಳು ಅನ್ನೋದು ಪ್ರಸಿದ್ಧ. ಆದರೆ ಷಡಧಿಕ ದಶನಾಡಿ ಚಕ್ರ 16 ಚಕ್ರಗಳು ಅನ್ನುವಂಥದ್ದು ಅದರ ಅವಾಂತರ ಶಾಖೆಗಳನ್ನು ಪರಿಗಣನೆ ಮಾಡಿದರೆ 16 ಸ್ಪಿರಿಚುವಲ್ ಸೆಂಟರ್ಸ್ಗಳಿವೆ. ಅವೆಲ್ಲವೂ ಕೂಡ ಚಕ್ರದ ರೂಪದಲ್ಲಿ, ಅಂದರೆ ಎನರ್ಜಿ ಯಾವಾಗಲೂ ಚಕ್ರದ ಆಕಾರದಲ್ಲಿ ಇರುತ್ತೆ. ಒಂದು ಪ್ರಭೆಯಾಗಿ, ಅದಕ್ಕೆ ರೇಖೆಗಳಾಗಿ ಎನರ್ಜಿ ಯಾವಾಗಲೂ ಚಕ್ರದ ಆಕಾರದಲ್ಲಿ ಇರುತ್ತೆ. ನೀವು ಒಂದು ದೀಪ ಹಚ್ಚಿದರೂ ಅಷ್ಟೇ, ಅದರ ಪ್ರಭೆ ಚಕ್ರಾಕಾರವಾಗಿ ಇರುವುದು. ಅದರ ರೇಸು ಅಂದರೆ ಚಕ್ರಾಕಾರವಾಗಿ, ಅಥವಾ ಅದನ್ನು ತಾವರೆಯಂತೆ ಅಂತ ಹೇಳ್ತಾರೆ. ಆ ಪ್ರಭೆಯ ರೂಪವನ್ನು ತಾವರೆ ಅಥವಾ ಚಕ್ರ ಅಂತ ಹೇಳ್ತಾರೆ. ಅದರಿಂದ ಇದನ್ನು ನಾಡಿ ಚಕ್ರಗಳು ಅಂತ ಹೇಳ್ತಾರೆ. ಆ ಚಕ್ರಗಳಿಗೆ ಒಂದು ವಿಶಿಷ್ಟವಾದ ಆಕಾರ ಇದೆ, ಅದನ್ನು ಕಮಲಗಳ ಮೂಲಕ ಹೇಳ್ತಾರೆ. ನಮ್ಮಲ್ಲಿ ಪ್ರಸಿದ್ಧವಾದದ್ದು 6. ಒಂದು ಗೊನ್ಯಾಡು, ಮೂಲಾಧಾರ. ಆಮೇಲೆ ಮೂಲಾಧಾರ ಆದಮೇಲೆ ಮತ್ತೊಂದು ಸ್ವಾಧಿಷ್ಠಾನ ಅಂತಿದೆ, ಅದನ್ನು ಬಿಟ್ಟುಬಿಡೋಣ, 6ರಲ್ಲಿ ಸೇರಲಿಲ್ಲ ಅದು. ಆಮೇಲೆ ಮಣಿಪುರ, ಸ್ವಾಧಿಷ್ಠಾನ ಚಕ್ರ, ಅದನ್ನು ಇಂಗ್ಲೀಷ್ನಲ್ಲಿ ಸೆಲ್ಸ್ ಆಫ್ ಲೀಡಿಂಗ್ ಅಂತ ಹೇಳ್ತಾರೆ. ಅದು ಆ ಮುಖ್ಯವಾಗಿರತಕ್ಕಂಥ 6 ಇದರಲ್ಲಿ ಸೇರಲಿಲ್ಲ. ಅದನ್ನ ಮುಖ್ಯವಾದ್ದು ಮೊದಲು ಗುದ ಮತ್ತು ಜನನೇಂದ್ರಿಯದ ಮಧ್ಯದಲ್ಲಿ ಇರತಕ್ಕಂಥ ಕುಂಡಲಿನಿ, ಅದನ್ನು ಮೂಲಾಧಾರ ಅಂತಂದರು. ಅಲ್ಲಿಂದ ಮೇಲಕ್ಕೆ ನಮ್ಮ ನಾಭಿಯ ಆಚೆ ಈಚೆ ಇರತಕ್ಕಂಥದ್ದು ಎಡ್ರಿನಲ್ ಗ್ಲ್ಯಾಂಡ್ಸು, ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸ್ಪಿರಿಚುವಲ್ ಸೆಂಟರನ್ನು ಮಣಿಪುರ ಅಂತ ಕರೆದರು. ಅಲ್ಲಿಂದ ಹೃದಯದಲ್ಲಿ ಇರತಕ್ಕಂಥದ್ದು ಅದು ಥೈಮಸ್ ಗ್ಲ್ಯಾಂಡು, ಅದಕ್ಕೆ ಸಂಬಂಧಪಟ್ಟದ್ದು ಅನಾಹತ. ಮೂಲೇಚ ನಾಭವು ಹೃದಯೇ, 3 ಆಯಿತು ಸ್ಪಿರಿಚುವಲ್ ಸೆಂಟರ್ಸು. ಹೃದಯ, ಅಲ್ಲಿಂದ ಇಂದ್ರಯೋನಿ, ಕಂಠದ ಕಿರಿನಾಲಿಗೆಯ ತುದಿಯಲ್ಲಿ ನಾನು ಕನಸು ಕಾಣುವಂಥ ಜಾಗ ಅಂತ ಹೇಳಿದೆ, ಅದೊಂದು ಸ್ಪಿರಿಚುವಲ್ ಸೆಂಟರ್. ಆಮೇಲೆ ಭ್ರೂಮಧ್ಯ, 3, 4, 5, 5ನೇ ಸೆಂಟರು ಭ್ರೂಮಧ್ಯ. ಇದನ್ನು ಅನಾಹತ ಅಂತ ಹೇಳ್ತಾರೆ, ಇದನ್ನು ವಿಶುದ್ಧಿ ಅಂತ ಹೇಳ್ತಾರೆ, ಇದನ್ನು ಆಜ್ಞಾ ಅಂತ ಹೇಳ್ತಾರೆ. ಅಲ್ಲಿಂದ ಮೇಲಕ್ಕೆ ಶಿರಸ್ಸಿನಿಂದ ಮೇಲೆ, ತಲೆಯಲ್ಲೆಲ್ಲ ಇರೋದು, ತಲೆಯಿಂದ ಮೇಲೆ, ತಲೆಯಿಂದ 12 ಮೂರ್ಧದ್ವಿಷಡಂತ ಕೇಶು, ತಲೆಯಿಂದ 12 ಅಂಗುಲ ಮೇಲಿನ ತನಕ. ನಾನಿದನ್ನು ಅನೇಕ ಬಾರಿ ಇಲ್ಲಿ ಸ್ಪಷ್ಟಪಡಿಸಿದ್ದೇನೆ. ನಮ್ಮ ದೇಹದ ವ್ಯಾಪ್ತಿ ಈ ದೇಹಕ್ಕಿಂತ, ನಮಗೆ ಕಾಣುವ ದೇಹಕ್ಕಿಂತ 12 ಅಂಗುಲ ಹೊರಗೆ ಇದೆ ಅಂತ. ಅಲ್ಲಿ ತನಕ ಈ ದೇಹದ ವ್ಯಾಪ್ತಿ ಇದೆ ಅಂತ. ಆ ಎನರ್ಜಿ ರೇಸು 12 ಅಂಗುಲ ಹೊರಗಿನ ತನಕ ಇರುತ್ತೆ ಅಂತ. ಹಾಗೆ ಈ ದೇಹದ 12 ಅಂಗುಲ ಮೇಲಿನ ತನಕ ಇದೆ. ಅದರ ತುದಿಯಲ್ಲಿ ಒಂದು ನಾಡಿ ಒಂದು ಚಕ್ರ ಸ್ಪಿರಿಚುವಲ್ ಸೆಂಟರ್ ಇದೆ, ಅದನ್ನು ಸಹಸ್ರಾರ ಅಂತ ಹೇಳೋದು. ಅವುಗಳಲ್ಲಿ ಸಹಸ್ರಾರ ಅಂದರೆ 1000 ದಳಗಳ ಕಮಲ ಅಂತಲೂ ಒಂದು ಅರ್ಥ. ಅರ ಅಂದರೆ ರೇಸು ಅಂತ ಅರ್ಥ, 1000 ರೇಸಿನ ಚಕ್ರ ಅಂತಲೂ. ಆದರೆ ಅವುಗಳಲ್ಲಿ ಒಂದು ವಿಶಿಷ್ಟವಾದಂಥ, ಒಂದೊಂದು ಉಪಾಸನೆಯಲ್ಲಿ ಒಂದೊಂದು ರೀತಿಯ ದಳಗಳನ್ನು ಹೇಳ್ತಾರೆ. ಒಂದು ವಿಶಿಷ್ಟವಾದಂಥ ವಿಧಾನ, ಅದರಲ್ಲಿ ಮೂಲ, ನಾಭಿ, ಹೃದಯ, ಇಂದ್ರಯೋನಿ, ಭ್ರೂಮಧ್ಯ ಮತ್ತು ಸಹಸ್ರಾರಗಳಲ್ಲಿ ಇರತಕ್ಕಂಥದ್ದು ಹೇಗೆ ಅಂದರೆ ಚತುಹು ಷಡಷ್ಟ ದ್ವಿಚತುರ್ದ್ವಿಷಡ್ಕ ದಳೇಶು ಪದ್ಮೇಶು ಸಿತಾರುಣೇಶು ಅಂತ. ಮೂಲಾಧಾರದಲ್ಲಿರತಕ್ಕಂಥ ಚಕ್ರ ಉಂಟಲ್ಲ, ಸ್ಪಿರಿಚುವಲ್ ನಾವು ಕಾಣತಕ್ಕಂಥ ಶಕ್ತಿ ಕೇಂದ್ರ, ಆ ಪದ್ಮ, ಅದರಲ್ಲಿ 4 ದಳಗಳ ಪದ್ಮ ಅದು. ಅಲ್ಲಿಂದ ನಾಭಿಯಲ್ಲಿರ್ತಕ್ಕಂಥ ಶಕ್ತಿ ಕೇಂದ್ರ ಇದೆಯಲ್ಲ, ಅದು 6 ದಳಗಳ ಪದ್ಮ. ಹೃದಯದಲ್ಲಿರ್ತಕ್ಕಂಥ ಹೃತ್ಕಮಲ ಉಂಟಲ್ಲ, ಹೃತ್ಕಮಲ ಅಷ್ಟದಳ. 4 ಇದ್ದದ್ದು ಮೇಲೆ ಬರುವಾಗ 6 ಆಯಿತು, ಇಲ್ಲಿ ಬರುವಾಗ 8 ಆಯಿತು, ಅಷ್ಟದಳ ಪದ್ಮ. ಆಮೇಲೆ ಇಲ್ಲಿ ಬರುವಾಗ ಪುನಃ ಕಮ್ಮಿ ಆಯಿತು. ವಿಶುದ್ಧಿ ಚಕ್ರದಲ್ಲಿ 2 ದಳದ ಪದ್ಮ, ಆಜ್ಞಾ ಚಕ್ರದಲ್ಲಿ ಮೇಲಕ್ಕೆ ಕೆಳಕ್ಕೆ ಹೀಗೆ 4 ದಳದ ಪದ್ಮ, ಮತ್ತು ಸಹಸ್ರಾರದಲ್ಲಿ 12 ದಳದ ಪದ್ಮ. ಇದು ಧ್ಯಾನದಲ್ಲಿ ಕಾಣತಕ್ಕಂಥ ಆ ಕಿರಣಗಳಿಂದ ಆ ಶಕ್ತಿ ಕೇಂದ್ರ ಪದ್ಮದ ಆಕಾರವಾಗಿ ಕಂಡಾಗ ಅದರ ಕಾಣತಕ್ಕಂಥ ದಳಗಳು. ಇಲ್ಲಿ 6, 4, 6, 8, 2, 4, 12. ಈಗ ಧ್ಯಾನ ಮಾಡತಕ್ಕಂಥದ್ದು ಮಧ್ಯದಲ್ಲಿ, ಸಂದೇಹದಲ್ಲಿ. ಕೆಲವರಿಗೆ ಧ್ಯಾನದ ಮೇಲೆಯೇ ಸಂದೇಹ, ಸಂದೇಹದಲ್ಲಿ ಧ್ಯಾನ ಮಾಡಬೇಕು. ಸಂದೇಹ ಅಂತಂದರೆ ಸೆಂಟರ್ ಆಫ್ ದಿ ಬಾಡಿ, ದೇಹದ ಮಧ್ಯಭಾಗಕ್ಕೆ ಸಂದೇಹ ಅಂತ ಹೆಸರು. ಸಂದೇಹೇ ಗಹನೆ ಅಸ್ಮಿನ್ ಸಂದೇಹೇ ಗಹನೆ ಪ್ರವಿಷ್ಟ ಅಸ್ಮಿನ್ ಸಂದೋಘೆ ಅಂತ ಒಂದು ಶ್ರುತಿ ಪಾಠ. ಅಸ್ಮಿನ್ ಸಂದೇಹೇ ಗಹನೆ ಪ್ರವಿಷ್ಟ, ಈ ಸಂದೇಹದಲ್ಲಿ ಅಂದರೆ ದೇಹದ ಮಧ್ಯದಲ್ಲಿ ಗಹನೆ, ಬಹಳ ನಿಗೂಢವಾಗಿರತಕ್ಕಂಥ ಹೃದಯ ಗುಹೆಯಲ್ಲಿ ಪ್ರವೇಶ ಮಾಡಿದವನು ಅಂತ ಉಪನಿಷತ್ಕಾರರು ಹೇಳ್ತಾರೆ. ಹೀಗೆ ಸಂದೇಹದಲ್ಲಿ ಅಂದರೆ ಹೃದಯ ಮಧ್ಯದಲ್ಲಿ, ಇಡೀ ದೇಹದ ಸೆಂಟರ್ ಪಾಯಿಂಟ್, ಅಲ್ಲಿ ಭಗವಂತನನ್ನು ಉಪಾಸನೆ ಮಾಡೋದು. ಈ ಕೆಳಗಿನ ಚಕ್ರಗಳನ್ನು, ಮೇಲಿನ ಚಕ್ರಗಳನ್ನು ಬಿಟ್ಟು ಬಿಡೋಣ. ಈಗ ಇಲ್ಲಿ 8 ದಳದ ಚಕ್ರ, ಆ 8 ದಳದ ಪದ್ಮ 5 ಆಯ್ತು. ಈಗ ಸುಷುಮ್ನಾದಲ್ಲಿ
ಮತ್ತು ಸುಷುಮ್ನಾದ ಶಾಖೆಗಳಾಗಿರ್ತಕ್ಕಂಥ ವಜ್ರಿಕ, ಆರ್ಯ, ಅವಭಾಸಿನಿ, ವೈದ್ಯುತ, ಈ 5 ನಾಡಿಗಳಲ್ಲಿಯೂ ಕೂಡ ಆ ಅಷ್ಟದಳದ ಪದ್ಮಗಳಲ್ಲಿ ಪಂಚರೂಪಿಯಾದ ಭಗವಂತ ಕೂತಿದ್ದಾನೆ. ನಾರಾಯಣ ಸುತ್ತ ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ, ಅವನು ಪರಿವಾರದ ಹಾಗೆ. ಅವನೇ ಅವನಿಗೆ ಪರಿವಾರ, ಅವನೇ ಅವನನ್ನು ಪೂಜೆ ಮಾಡಿಕೊಳ್ಳೋದು, ಅವನೇ ಪೂಜ್ಯ, ಅವನೇ ಪೂಜಕ, ಅವನೇ ಪರಿವಾರಿ, ಅವನೇ ಪರಿವಾರ ಆಗಿ. ಹೀಗೆ ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ 4 ರೂಪಗಳು ಹೃದಯದಲ್ಲಿ ಸುಷುಮ್ನ ನಾಡಿಯಲ್ಲಿ ಇರತಕ್ಕಂಥ ಶಕ್ತಿ ಕೇಂದ್ರವಾದಂಥ ಅಷ್ಟದಳ ಕಮಲದಲ್ಲಿ ಭಗವಂತ ಪಂಚರೂಪದಿಂದ ನೆಲೆಸಿದ್ದಾನೆ. ಇದು ಉಪಾಸನೆ ಮಾಡತಕ್ಕ ಒಂದು ಆಸ್ಪೆಕ್ಟ್, ಮೆಡಿಟೇಷನ್ ಮಾಡುವಂಥ ಒಂದು ಆಸ್ಪೆಕ್ಟ್. ನಮ್ಮಲ್ಲಿ ಈಗ ಏನಾಗಿದೆ ಅಂದರೆ ಮೆಡಿಟೇಷನ್ ಮತ್ತು ವೇದಾಂತ ಒಂದಕ್ಕೊಂದು ಉತ್ತರ ಧ್ರುವ, ದಕ್ಷಿಣ ಧ್ರುವ. ವೇದಾಂತ ಓದಿದವರಿಗೆ ಮೆಡಿಟೇಷನ್ ಮಾಡಬಾರ್ದು ಅಂತ ಒಂದು ಸಿದ್ಧಾಂತ ಮಾಡಿ ಕೂತಿಬಿಟ್ಟಿದ್ದಾರೆ ನಮ್ಮಲ್ಲಿ. ಅವರಿಗೆ ಗಂಧಗಾಳಿ ಇರೋದಿಲ್ಲ ಮೆಡಿಟೇಷನ್ನದ್ದು. ಮೆಡಿಟೇಷನ್ ಮಾಡೋರಿಗೆ ವೇದಾಂತದ ಗಂಧಗಾಳಿ ಇರೋದಿಲ್ಲ. ಇದು ಬಹಳ ದೊಡ್ಡ ದುರಂತ ನಮ್ಮದು. ಅದರಿಂದ ಇದು ವೇದಾಂತ ಓದಿದವರು ಮಾಡಬೇಕು. ವೇದಾಂತ ಓದಿದವರಿಗೆ ಮೆಡಿಟೇಷನ್ ಅಂದರೆ ಏನು ಅಂತ ಕೇಳ್ತಾರೆ. ಇಲ್ಲ, ಅದು ಸುಧಾಮಂಗಳ ಆದರೂ ಮೆಡಿಟೇಷನ್ ವಿಷಯ ಬರಲಿಲ್ಲ ಅದರಲ್ಲಿ ಅಂತಾರೆ. ಇದು ಮೆಡಿಟೇಷನ್ ಮಾಡೋರಿಗೆ ಯಾವ ವೇದಾಂತದ ಗಂಧಗಾಳಿ ಇರೋದಿಲ್ಲ, ತಪ್ಪಾಗಿ ಮೆಡಿಟೇಷನ್ ಮಾಡ್ತಾರೆ. ಬಹಳ ದೊಡ್ಡ ದುರಂತ ಇದು. ಮೆಡಿಟೇಷನ್ನು ಮಾಡುವವರು, ಪ್ರಾಕ್ಟೀಸ್ ಇದ್ದವರು ಶಾಸ್ತ್ರದ ಹಿನ್ನೆಲೆ ಇಲ್ಲದೆ ತಪ್ಪಾಗಿ ಮಾಡ್ತಾರೆ. ಶಾಸ್ತ್ರ ಓದಿದವರು ಮೆಡಿಟೇಷನ್ ಮಾಡೋದೇ ಬೇಡ ಅಂತ ವಾದ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಒಬ್ಬರು ವಿದ್ವಾಂಸರಿ ಮಾತು ಹೇಳಿದ್ದು ನಾನು ಕೇಳಿದೆ. ಸೋಪಾಸನ ಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚೈವ ಅಂತ ಆಚಾರ್ಯ ಹೇಳಿದ್ದಾರೆ. ಉಪಾಸನೆಗೆ 2 ಮುಖ. ಮೊದಲು ಶಾಸ್ತ್ರದಿಂದ ಏನು ಮೆಡಿಟೇಷನ್ ಮಾಡಬೇಕು ಅದನ್ನು ತಿಳ್ಕೊಳ್ಳೋದು, ತಿಳ್ಕೊಂಡ ಮೇಲೆ ತಿಳ್ಕೊಂಡದ್ದನ್ನು ಒಳಗಿನಿಂದ ಕಾಣುವುದು ಧ್ಯಾನದಲ್ಲಿ ಅಂತ. ಅದಕ್ಕೆ ಆ ಪಂಡಿತರ ಅರ್ಥ ಏನು ಗೊತ್ತುಂಟಾ? ಅದು ಉಪಾಸನೆ 2 ವಿಧ. ಕೆಲವರಿಗೆ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ, ಕೆಲವರಿಗೆ ಧ್ಯಾನ ರೂಪಾರ್ಥ ಅಂತೆ. ನಾವು ಶಾಸ್ತ್ರ ಓದ್ದವರು ಧ್ಯಾನ ಮಾಡಬೇಕಾಗಿಲ್ಲ, ನಮಗೆ ಶಾಸ್ತ್ರದಿಂದಲೇ ಮೋಕ್ಷ ಅಂತಾರೆ. ಅವ್ರು ಏನು ಹೇಳಬೇಕು? ಅವರಿಗೆ ಧ್ಯಾನವೇ ಮಾಡಬೇಕಾಗಿಲ್ಲ ಅಂತ. ಅದು ಧ್ಯಾನ ರೂಪ ಅಪರ, ಅದು ಕೆಲವರಿಗೆ ಧ್ಯಾನ, ಅವರಿಗೆ ಶಾಸ್ತ್ರ ಬೇಡ, ನಮಗೆ ಧ್ಯಾನ ಬೇಡ ಅಂತಾರೆ. ಇದು 2 ಒಟ್ಟಿಗೆ ಇರಬೇಕಾದ್ದು, ಒಂದನ್ನು ಬಿಟ್ಟು ಓದಿರೋದು ಸಾಧ್ಯವೇ ಇಲ್ಲ. ಎಷ್ಟು ಭಯಾನಕವಾಗಿದೆ ಅಂದರೆ ನಮ್ಮ ಶಾಸ್ತ್ರದ ಅಧ್ಯಯನದ ಪ್ರಕ್ರಿಯೆಯಲ್ಲಿ ಧ್ಯಾನದ ಮುಖವೇ ಇಲ್ಲ. ಧ್ಯಾನವನ್ನು ಕಲಿಸಿಕೊಡ್ತಕ್ಕಂಥ ಕೇಂದ್ರಗಳಿವೆ, ಅಲ್ಲಿ ಶಾಸ್ತ್ರದ ಗಂಧಗಾಳಿ ಇಲ್ಲ. ಇದು ಇವತ್ತಿನ ಜೀವನದ ದುರಂತ. ಅದಕ್ಕೆ ಶಾಸ್ತ್ರದ ಅದನ್ನು ಮೊದಲನೇ ಹಂತ ಧ್ಯಾನವನ್ನು ಮೊದಲು ಮಾಡ್ತೇವೆ. ಧ್ಯಾನ ಹೇಳಿಕೊಡ್ರಿ ಅಂತ ಹೇಳಿದರೆ ಧ್ಯಾನ ಹೇಳಿಕೊಡಬಾರದು ಅಂತಾರೆ ಆಚಾರ್ಯರು. ಯಾಕೆಂದರೆ ಆ ಧ್ಯಾನದ ಮೊದಲನೇ ಸ್ಟೆಪ್ ಆಗಿದೆಯೋ ಆಮೇಲೆ ಧ್ಯಾನ. ಏನು ಅಭ್ಯಾಸ? ಶಾಸ್ತ್ರಾಭ್ಯಾಸ ಸ್ವರೂಪಿಣಿ. ಸಮಗ್ರವಾಗಿ ಶಾಸ್ತ್ರದಲ್ಲಿ ಹೇಳಿರತಕ್ಕಂಥ ಭಗವಂತನ ಉಪಾಸನೆಯ ವಿಷಯಗಳನ್ನು ಮೊದಲು ತಿಳ್ಕೊಂಡಿಯೋ ಆಮೇಲೆ ಧ್ಯಾನ ಶುರು ಮಾಡು. ಅದು ಶಾಸ್ತ್ರ ಎಲ್ಲ ಮತ್ತೆ ನೋಡುವ. ನೀವು ಧ್ಯಾನ ಹೇಳಿಕೊಟ್ರಿ ಅಂದರೆ ಮೊದಲು ಧ್ಯಾನ ಮಾಡಿದರೆ ಏನು ಧ್ಯಾನ ಮಾಡುವುದು ಅಂದರೆ ಮೊದಲು ಶಾಸ್ತ್ರಾಭ್ಯಾಸ, ಪೂರ್ಣವಾದ ಶಾಸ್ತ್ರಾಭ್ಯಾಸ, ಅದು ಉಪಾಸನೆ. ಆಮೇಲೆ ಶಾಸ್ತ್ರದಲ್ಲಿ ಏನನ್ನು ಅಭ್ಯಾಸ ಮಾಡಿ ನಾವು ಜೀರ್ಣಿಸಿಕೊಂಡಿದ್ದೇವೆ ಅದನ್ನು ಒಳಗಿನಿಂದ ಕಾಣುವುದು, ಪುಸ್ತಕದಲ್ಲಿ ಕಂಡದ್ದನ್ನು ಹೃದಯದಲ್ಲಿ ಕಾಣುವುದು, ಅದು ಧ್ಯಾನ. ಹೀಗೆ ಪಂಚರೂಪಿಯಾದಂಥ ಭಗವಂತನನ್ನು ಶಾಸ್ತ್ರದಲ್ಲಿ ಪಂಚರೂಪಿಯಾದ ಭಗವಂತ ಇದ್ದಾನೆ. ಅವನು ಪ್ರಪಂಚದಲ್ಲಿ ಎಲ್ಲ ಪಂಚಾತ್ಮಕವಾಗಿದೆ. ಆ ಪ್ರತಿಯೊಂದು ಪಂಚದಲ್ಲಿಯೂ ಪಂಚರೂಪನಾಗಿ ಭಗವಂತ ಇದ್ದಾನೆ, ಪಂಚರೂಪನಾಗಿ ಪ್ರಾಣ ಇದ್ದಾನೆ ಅಂತ ಹೇಳಿದ್ದನ್ನು ಏನು ಮೊದಲು ನಾವು ಕೇಳಿ ತಿಳಿದಿದ್ದೇವೆ, ಆ ಕಿವಿಯ ಒಳಗು ಹೋದದ್ದನ್ನು ಹೃದಯದಲ್ಲಿ ನಿಲ್ಲಿಸಬೇಕು. ಹೃದಯದಲ್ಲಿ ಆರೂಢವಾಗಬೇಕು, ಅದು ಹೃದಯದಲ್ಲಿ ಕಾಣಬೇಕು, ಅದು ಮತ್ತೆ ಒಳಗಿವಿಗೆ ಕೇಳಿಸಬೇಕು, ಒಳಗಣ್ಣಿಗೆ ಕಾಣಿಸಬೇಕು. ಇದು ಧ್ಯಾನ. ಅದಕ್ಕೋಸ್ಕರ ತನುಚತುಷ್ಟಯಗಳು ನಾರಾಯಣನು ಹೃತ್ಕಮಲಾಖ್ಯ ಸಿಂಹಾಸನದೊಳು ಅಲ್ಲಿ ಕಾಣುವಾಗ ಈ ಸ್ಪಿರಿಚುವಲ್ ಸೆಂಟರು ಅದು ಕಮಲದ ಆಕಾರದಲ್ಲಿ ಕಾಣುತ್ತೆ. ಆ ನಾಡಿಯಲ್ಲಿ ಕಮಲ, ಇದೆಲ್ಲ ಕಾಣುವುದು ದೊಡ್ಡ ಬ್ರಹ್ಮಾಂಡವೇ ಕಾಣುತ್ತೆ. ಒಳಗೆ ಕಾಣುವುದು ಎಷ್ಟು ಜಾಗದಲ್ಲಿ? ಪಿನ್ ಪಾಯಿಂಟೆಡ್. ಅದರೊಳಗೆ ಸೂರ್ಯಚಂದ್ರಾದಿಗಳು, ಅಗ್ನಿ ಚಂದ್ರ ಸೂರ್ಯ ಮಂಡಲಗಳು, ಅದರಲ್ಲಿ ಈ ಅಷ್ಟಕೋಣ ಅಷ್ಟದಳದ ಮಂಡಲ ಕಮಲ, ಆ ಕಮಲದಲ್ಲಿ ಭಗವಂತ, ಪಂಚರೂಪಿಯಾದ ಭಗವಂತ. ಇಷ್ಟು ದೊಡ್ಡ ವಿಶ್ವ ಎಲ್ಲ ಧ್ಯಾನದಲ್ಲಿ ಗೋಚರವಾಗುತ್ತೆ ಅಂದರು. ತನುಚತುಷ್ಟಯಗಳು ನಾರಾಯಣನು ಹೃತ್ಕಮಲಾಖ್ಯ ಸಿಂಹಾಸನದೊಳು ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಈ ಹೆಸರುಗಳು ಭಗವಂತನಿಗೆ ಎಲ್ಲೋ ಅಪರೂಪಕ್ಕೊಮ್ಮೆ ಕೆಲವು ನಿರ್ವಚನಗಳನ್ನು ಮಾಡೋಣ ಅಂತ ಅನಿಸ್ತದೆ ನನಗೆ. ನಿನ್ನೆ ಯಾವುದನ್ನೂ ನಿರ್ವಚನ ಮಾಡಲಿಲ್ಲ ನಾನು. ಆ ಇಂದ್ರಿಯಗಳ ಹೆಸರು ಬಂತು, ಪಂಚಭೂತಗಳ ಹೆಸರು ಬಂತು, ಕಾಲ, ಪ್ರಕೃತಿ, ಅದೆಲ್ಲವೂ ಭಗವಂತನ ಹೆಸರು ಅಂತ ಹೇಳಿದರು ದಾಸರು. ಅದನ್ನು ನಿರ್ವಚನ ಮಾಡಲಿಕ್ಕೆ
ನಿಮ್ಮ ಪಾಲಿಗೆ ಬಿಟ್ಟೆ ನಾನು. ಈಗ ಪಂಚಮೂರ್ತಿ ಅನ್ನೋದು ಬಹಳ ಪ್ರಸಿದ್ಧವಾಗಿರತಕ್ಕಂಥದ್ದು ಭಗವಂತನ ಪಂಚರೂಪಗಳು. ನಾವು ದಿನಾ ಸಂಧ್ಯಾ ವಂದನೆ ಮಾಡುವಾಗ ಕೂಡ ಈ ಮಾತು ಬರ್ತದೆ. ಹೃತ್ಕಮಲ ಮಧ್ಯ ನಿವಾಸು ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧಾದಿ ಅನಿರುದ್ಧ ಚತುರ್ಮೂರ್ತಿಯಾದಿ ಅನಂತ ಅವತಾರ ಉಪೇತನಾಗಿರತಕ್ಕಂಥ ಭಗವಂತನನ್ನು ಮಧ್ವಾಚಾರ್ಯ ಶ್ರೀಮನ್ ಮಧ್ವಾಚಾರ್ಯಾಣ ಹೃತ್ಕಮಲ ಮಧ್ಯ ನಿವಾಸಿ ನಮ್ಮ ಹೃತ್ಕಮಲ ಮಧ್ಯದಲ್ಲಿ ಮಧ್ವಾಚಾರ್ಯರು, ಮಧ್ವಾಚಾರ್ಯರ ಹೃತ್ಕಮಲ ಪ್ರಾಣದೇವರ ಹೃತ್ಕಮಲದ ಮಧ್ಯದಲ್ಲಿ ಭಗವಂತ ಅಂತ ಶಬ್ದವನ್ನು ದಿನಾ ನಾವು ಉಚ್ಚರಿಸ್ತೇವಲ್ಲ. ಈ ಶಬ್ದದ ಅರ್ಥ ಅನುಸಂಧಾನ ಏನಿರಬೇಕು? ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಅನ್ನುವ ಶಬ್ದಗಳ ಅರ್ಥ ಏನು? ಇವುಗಳ ಕ್ರಿಯೆಯನ್ನು ಒಂದು ದೃಷ್ಟಿಯಿಂದ ಮೊದಲು ನೋಡೋಣ. ಅನಿರುದ್ಧ ಬೇರೆ ಬೇರೆ ಕ್ರಿಯೆಗಳಿದೆ. ಇದರಲ್ಲೇ ಈ ಹಿಂದೆ ಅನೇಕ ಕ್ರಿಯೆಗಳನ್ನು ಹೇಳಿದರು. ಒಂದೊಂದು ರೂಪದಲ್ಲಿಯೂ ಭಗವಂತ ಏನು ಮಾಡ್ತಾನೆ ಅನ್ನೋದು ಸ್ಥೂಲವಾದ ಒಂದು ವಿಷಯ ತಗೊಳ್ಳೋಣ. ಅನಿರುದ್ಧ ಏನು ಮಾಡ್ತಾನೆ ಅಂತಂದರೆ ನಮ್ಮ ಎಚ್ಚರದ ಕ್ರಿಯೆಯನ್ನು ಮಾಡ್ತಾನೆ. ಎಚ್ಚರದಲ್ಲಿ ಎಲ್ಲ ಅನಿರುದ್ಧ ನಮ್ಮ ಎಚ್ಚರದಲ್ಲಿ ನಾವು ಪಡೆಯುವ ಅನುಭವಗಳನ್ನು ಅನಿರುದ್ಧ ಕೊಡ್ತಾನೆ. ಪ್ರದ್ಯುಮ್ನ ಕನಸಿನ ಕ್ರಿಯೆಯನ್ನು ನೆರವೇರಿಸುತ್ತಾನೆ. ಸಂಕರ್ಷಣ ನಿದ್ರೆಯಲ್ಲಿ ಕರ್ಷಣ ಮಾಡಿ ಅವನನ್ನು ತನ್ನ ಒಳಗಿಟ್ಟುಕೊಂಡು ತನ್ನ ಮಡಿಲಲ್ಲಿಟ್ಟು ಬೆನ್ನು ತಟ್ಟಿ ನಿದ್ರೆ ಮಾಡಿಸುತ್ತಾನೆ. ವಾಸುದೇವ ಜಾಗೃತ ಸ್ವಪ್ನ ಸುಷುಪ್ತಿ ಅವರ ತುರಿಯಾವಸ್ಥೆಗೆ ವಾಸುದೇವ ಬಂದ. 3 ಅವಸ್ಥೆಗಳ ಆಚೆಗೆ ತುರಿಯಾವಸ್ಥೆಗೆ ಅಂದರೆ ಅದು ಧ್ಯಾನದಿಂದ ಪಡೆದ ಸಾಕ್ಷಾತ್ಕಾರ ಪಡೆದು ಮೋಕ್ಷವನ್ನು ಕೊಡತಕ್ಕಂಥ ರೂಪ ವಾಸುದೇವ ರೂಪ ಅಂದರು. ಹಾಗಾದರೆ ಈಗ ಅನಿರುದ್ಧ ಅಂದರೆ ಎಚ್ಚರವನ್ನು ನಿಯಂತ್ರಿಸುವ ರೂಪ ಅನ್ನುವ ಅರ್ಥವನ್ನು ಒಂದು ಮುಖದಿಂದ ನೋಡೋಣ. ಆ ಶಬ್ದಕ್ಕೆ 100 ಮುಖಗಳಿವೆ. ಭಗವಂತನಿಗೆ ಅನಂತ ಕ್ರಿಯೆಗಳಿವೆ. ಆ ಒಂದೊಂದು ನಾಮಕ್ಕೂ ಅನಂತ ಮುಖಗಳಿವೆ. ಅದನ್ನು 100 ಬಗೆಯಿಂದ ಅರ್ಥ ಮಾಡಲಿಕ್ಕೆ ಬರ್ತದೆ. ನಾವು ಯಾವುದು ಒಂದಾದ ಈಗ 100 ಅರ್ಥ ಉಂಟು, ಅದು 100 ಅರ್ಥ ಉಂಟ್ರಿ, ಅದರಿಂದ ಗೊತ್ತಿಲ್ಲ ನನಗೆ ಏನು ಉಪಯೋಗ. 100 ಅರ್ಥ ಇದ್ದು ಒಂದೂ ಗೊತ್ತಿಲ್ಲದೆ ಇರುವುದಕ್ಕಿಂತ ಒಂದು ಅರ್ಥ ಗೊತ್ತಿರುವುದು ಒಳ್ಳೆಯದಲ್ವ? ಅದೇನಾಗುತ್ತೆ, ಅದು 100 ಅರ್ಥ ಉಂಟು, ಯಾರು ತಿಳ್ಕೊಳ್ತಾರೆ? ಬೇಡ ಅದನ್ನು ಸುದ್ದಿ ಬೇಡ ಅಂತ. ಹಾಗಲ್ಲ, ಒಂದು ಅರ್ಥ ಆದರೂ ತಿಳ್ಕೊಳ್ಬೇಕಲ್ಲ. ಆ ನಿರುದ್ಧ ಅಂದರೆ ಬೇರೆ ಎಲ್ಲ ಅವಸ್ಥೆಗಳಲ್ಲಿ ಬಾಹ್ಯ ಪ್ರಪಂಚ ನಿರುದ್ಧವಾಗಿರ್ತದೆ. ಇಟ್ ಈಸ್ ಕ್ಲೋಸ್ಡ್. ಬಾಹ್ಯ ಪ್ರಪಂಚದ ಕಾಂಟ್ಯಾಕ್ಟ್ ಇಲ್ಲ, ಕನಸಿನಲ್ಲಿ ಇಲ್ಲ, ನಿದ್ರೆಯಲ್ಲಿಲ್ಲ, ಧ್ಯಾನದಲ್ಲಿಯೂ ಇಲ್ಲ. ಆದ್ದರಿಂದ ಬಾಹ್ಯ ಪ್ರಪಂಚ ನಿರುದ್ಧವಾಗಿರ್ತದೆ, ಅದು ಕ್ಲೋಸ್ಡ್, ಅದು ಬಾಗಿಲು ಹಾಕಿರ್ತದೆ. ಬಾಹ್ಯ ಪ್ರಪಂಚದ ಸ್ಪರ್ಶ ಇರುವುದು ಎಚ್ಚರದಲ್ಲಿ ಮಾತ್ರ, ಬೇರೆ ಯಾವ ಸಮಯದಲ್ಲಿಯೂ ಎಚ್ಚರ ಇಲ್ಲ. ಮನುಷ್ಯ ನಿಜವಾಗಿ ಎಚ್ಚರ ಆದಾಗ ಬಾಹ್ಯ ಪ್ರಪಂಚದ ಎಚ್ಚರ ಇರುವುದಿಲ್ಲ. ಅದನ್ನು ನಾವು ಈ ಹೊರಗಿನ ಎಚ್ಚರವನ್ನೇ ಎಚ್ಚರ ಅಂತ ಹೇಳೋದು. ಒಳಗಿನಿಂದ ಎಚ್ಚರ ಆದಾಗ ಹೊರಗಿನ ಎಚ್ಚರ ಇರುವುದೇ ಇಲ್ಲ. ಆದರೆ ನಿಜವಾದ ಎಚ್ಚರ ಅದೇ ಅಲ್ವಾ? ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ. ಎಲ್ಲರೂ ಯಾವುದನ್ನು ನಿದ್ರೆ ಅಂತ ಹೇಳ್ತಾರೋ ಅದೇ ನಿಜವಾದ ಎಚ್ಚರ. ಎಲ್ಲರೂ ಯಾವುದನ್ನು ಎಚ್ಚರ ಅಂತ ಹೇಳ್ತಾರೋ ಅದೇ ನಿಜವಾದ ನಿದ್ರೆ. ಹಾಗಾಗಿ ಒಳಗಿನ ಎಚ್ಚರ ಆದಾಗ ಈ ಹೊರಗಿನ ಎಚ್ಚರ ಇರುವುದಿಲ್ಲ. ಭೇರಿ ತಾಡನಾದಿನಾಪಿ, ನಗಾರಿ ಬಾರಿಸಿದ್ರು ಸ್ವಾಮಿಗಳು ಬರ್ತಾರೆ, ನಗಾರಿ ಬಾರಿಸ್ತಾರೆ, ಆದರೂ ನಮಗೆ ಎಚ್ಚರ ಆಗೋದಿಲ್ಲ. ಯಾಕೆಂದರೆ ನಾವು ಒಳಗೆ ಕೂತು ಅವರು ಹೊರಗಿಂದ ಹೊರಗೆ ಏನು ಬೇಕಾದ್ರೆ ಮಾಡಿಕೊಂಡು ನಮಗೆ ಎಚ್ಚರ ಆಗಬಾರದು. ಆದರೆ ನಾವು ಬಹಿರ್ಮುಖರಾದರೆ ನಮಗೆ ನಗಾರಿ ಕೇಳಿಸುತ್ತೆ, ಪೂಜೆ ಕೇಳಿಸುತ್ತೆ. ಆಮೇಲೆ ಅದಕ್ಕಿಂತ ಮುಂಚೆ ತೀರ್ಥ ಪ್ರಸಾದ ಯಾವಾಗ ಆಗುತ್ತೆ ಅನ್ನೋದಕ್ಕೆ ಆತುರರಾಗಿರ್ತೇವೆ. ಕೊನೆಯದು ಪ್ರಸಾದ ಬಹಳ ಮುಖ್ಯವಾಗುತ್ತೆ, ಎಲ್ಲವೂ ಆಗುತ್ತೆ. ಈ ಎಚ್ಚರ ಅನ್ನುವುದು ಒಂದೇ ಜಾಗ್ರದ ಅವಸ್ಥೆ ಮಾತ್ರ ಹೊರಗಿನ ಪ್ರಪಂಚದ ಜೊತೆಗೆ ನಮಗೆ ಸಂಪರ್ಕವನ್ನು ಕೊಡತಕ್ಕಂಥದ್ದು. ಆದ್ದರಿಂದ ಬಾಹ್ಯ ಪ್ರಪಂಚದ ಸಂಪರ್ಕ ಯಾರಿಂದ ನಿರುದ್ಧವಾಗುವುದಿಲ್ಲವೋ ಅವನು ಅನಿರುದ್ಧ. ಬಾಹ್ಯ ಪ್ರಪಂಚದ ಅನುಭವವನ್ನು ನಮಗೆ ಮಾಡಿಸಿಕೊಡುವಮ ಅಂತ. ಆಮೇಲೆ ಬಾಹ್ಯ ಪ್ರಪಂಚ ಕತ್ತಲಾಯಿತು, ಬಾಹ್ಯ ಪ್ರಪಂಚ ಅರಿವು ತಪ್ಪಿತು, ಕಣ್ಣು ಮುಚ್ಚಿ ನಿದ್ರೆ ಮಾಡಿದೆವು. ನಿದ್ರೆ ಬರಲಿಲ್ಲ, ಕನಸು ಬಿತ್ತು. ಆಗ ಏನಾಯಿತು? ಪ್ರದ್ಯುಮ್ನ ಬಂದ. ಕನಸು ಬೀಳಬೇಕಾಗಿದ್ದರೆ ಈಗ ಸಿನಿಮಾ ಥಿಯೇಟರ್ನಲ್ಲಿ ಕನಸು ಬೀಳುವುದನ್ನು ಸಿನಿಮಾ ಥಿಯೇಟರ್ನಲ್ಲಿ ನಾವು ದೃಷ್ಟಾಂತದಿಂದ ತಿಳ್ಕೊಳ್ಬೋದು. ಕನಸು ಸಿನಿಮಾದಲ್ಲಿ ಸ್ಕ್ರೀನಿನಲ್ಲಿ ಬಿದ್ದಂಥ ಚಿತ್ರ ನಮಗೆ ಕಾಣಬೇಕಾಗಿದ್ದರೆ ಇಡೀ ಥಿಯೇಟರ್ನಲ್ಲಿ ನಾವು ಬೆಳಕನ್ನು ಸ್ಕ್ರೀನಿನ ಮೇಲೆ ಮಾತ್ರ ಹಾಯಿಸಬೇಕು, ಉಳಿದ ಕಡೆ ಕತ್ತಲೆ ಇರಬೇಕು. ಎಲ್ಲ ಕಡೆ ಬೆಳಕಿದ್ದರೆ ಸ್ಕ್ರೀನಲ್ಲಿ ಏನು ಕಾಣುತ್ತೆ? ಹಾಗೆ ಇದು ಪೂರ್ತಿ ಕತ್ತಲು ಆವರಿಸಿ ಆ ವಿಶುದ್ಧಿ ಕೇಂದ್ರಕ್ಕೆ ಮಾತ್ರ ಬೆಳಕು ಹಾಯಿಸಿ ಅಲ್ಲಿ ಪ್ರಾಜೆಕ್ಟ್ ಮಾಡತಕ್ಕಂಥ ಪ್ರೋಸೆಸ್ಸು ಕನಸು. ಹೊರಗೆ ಕತ್ತಲು ತುಂಬಿತು, ಅಲ್ಲಿಗೆ ಬೆಳಕು ಹಾಯಿಸಿದ, ಒಳಗಿನ ಅಂತಃಪಟಕ್ಕೆ ಬೆಳಕು ಹಾಯಿಸಿದ, ಕನಸಿನ ರೀಲು ಬಿಚ್ಚಿಕೊಂಡಿತು. ಅದಕ್ಕೆ ದ್ಯುಮ್ನ ಅಂದರೆ ಬೆಳಕು, ದ್ಯುತಿ, ಪ್ರಕಾಶ ಅನ್ನೋ ಧಾತುವಿನಿಂದ ಹುಟ್ಟಿದ್ದು ಶಬ್ದ ಅದು. ಕೋಶದಲ್ಲಿ ದ್ಯುಮ್ನ ಅನ್ನೋದಕ್ಕೆ ಈ ಅರ್ಥ ಇಲ್ಲ, ಆದರೆ ದ್ಯುಮ್ನ ಅನ್ನೋದಕ್ಕೆ ಬೆಳಕು ಅಂತ ಅರ್ಥ ಇದೆ. ಅದು ಎಂಥ ಬೆಳಕು? ಅದು ಈ ಹೊರಗಿನ ಬೆಳಕಲ್ಲ, ಪ್ರಕೃಷ್ಟವಾದ ಬೆಳಕು, ಒಳಗಿನ ಅಂತರಂಗದ ಬೆಳಕನ್ನು ಹಾಯಿಸಿ ಕನಸು ಕಾಣಿಸುವವನು ಪ್ರದ್ಯುಮ್ನ. ಆಯಿತು,
ಒಳಗಿನ ಪ್ರಪಂಚ ಮಾತ್ರ ಕಂಡಿತು. ಹೊರಗಿನ ಪ್ರಪಂಚ ಕಂಡುವುದು ಒಂದಾಯಿತು, ಒಳಗಿನ ಪ್ರಪಂಚ ಕಂಡದ್ದು ಒಂದಾಯಿತು. ಈ ಹೊರಗಿನ ಒಳಗಿನ ಪ್ರಪಂಚಗಳಿಂದ ಕರ್ಷಣ ಮಾಡಿ ವಿಡ್ರಾ ಮಾಡಿಬಿಟ್ಟೆ, ಅವನು ಮಲಗಿಸಿಬಿಟ್ಟ. ಅದು ಸಂಕರ್ಷಣ. ಅದು ಎರಡೂ ಕರ್ಷಣ. ಆವಾಗ ಹೊರಗೂ ಇಲ್ಲ, ಒಳಗಡೆ ಕನಸೂ ಇಲ್ಲ, ಎಚ್ಚರವೂ ಇಲ್ಲ. ಎಚ್ಚರ ಕನಸುಗಳು ಇಲ್ಲದ ಒಂದು ಸ್ಥಿತಿ, ಅದು ನಿದ್ರೆ ಆಯಿತು. ಇದು ಇಷ್ಟು ನಮಗೆ ನಿತ್ಯ ಜೀವನದಲ್ಲಿ ಕಾಣತಕ್ಕಂಥ ಮುಖಗಳು: ಎಚ್ಚರ, ಕನಸು, ನಿದ್ರೆ. ಮೂರಲ್ಲಿ ಯಾವುದೋ ಒಂದು. ಇದು ಮೂರು ಅಲ್ಲದೆ ನಾಲ್ಕನೇ ಸ್ಟೇಜ್ಗೆ ಯಾರೂ ಹೋಗೋದಿಲ್ಲ. ನಾಲ್ಕನೇ ಸ್ಟೇಜಿಗೆ ಹೋಗೋದು ಅಂದರೆ ಅವನು ಮುಗೀತು ಕಥೆ ಅಂತ ಅರ್ಥ. ನಾಲ್ಕನೇ ಸ್ಟೇಜನ್ನು, ಫೋರ್ತ್ ಸ್ಟೇಜ್ನಲ್ಲಿ ಬೇರೆ ಯಾರು ಹೊತ್ಕೊಂಡು ಹೋಗಬೇಕು, ಅದಲ್ಲ. ಇವನೇ ನಾಲ್ಕನೇ ಸ್ಟೇಜಿಗೆ ಹೋಗೋದು ಧ್ಯಾನದಿಂದ ಸಾಧ್ಯವಾಗುವಂಥದ್ದು. ಅದು ನಾಲ್ಕನೇ ಸ್ಟೇಜು. ಫೋರ್ತ್ ಸ್ಟೇಜು ಧ್ಯಾನದಿಂದ ನಾಲ್ಕನೇ ಸ್ಟೇಜಿಗೆ ಹೋಗುವಂಥದ್ದು. ಅದು ವಾಸುದೇವನೇ ಸಂಬಂಧಪಟ್ಟದ್ದು ಅಂದರು. ನಮಗೆ ಧ್ಯಾನ ಸಾಧ್ಯ ಆಗಬೇಕಾಗಿದ್ದರೆ ವಾಸುದೇವ ಒಳಗಿನಿಂದ ಪ್ರಿಪೇರ್ ಮಾಡಬೇಕು. ಅದರಿಂದ ಆತ್ಮ ಸಾಕ್ಷಾತ್ಕಾರ ಆಗಬೇಕು. ಯಾಕೆಂದರೆ ಭಗವಂತನ ಸಾಕ್ಷಾತ್ಕಾರ ಆಗುವುದು ಆತ್ಮದ ಮೂಲಕ ತಾನೇ. ಆದ್ದರಿಂದ ವಿದೌಟ್ ಸೆಲ್ಫ್ ರಿಯಲೈಸೇಷನ್ ದೇರ್ ಈಸ್ ನೋ ಗಾಡ್ ರಿಯಲೈಸೇಷನ್. ಇದನ್ನು ಮೊದಲು ತಿಳ್ಕೊಳ್ಬೇಕು. ಆದ್ದರಿಂದ ಆ ಒಳಗಿನಿಂದ ಆತ್ಮದ ಅರಿವು ಬಂದಾಗ ಈ ಹೊರಗಿನ ಅರಿವು ಎಲ್ಲ ಮರೆತು ಹೋಗುತ್ತೆ. ಮರೆತು ಹೋಗೋದಲ್ಲ, ಎಚ್ಚರವೇ ಇರುವುದಿಲ್ಲ. ಹೊರಗಿನ ಅರಿವಿನ ಯಾವ ಎಚ್ಚರವೂ ಇಲ್ಲದೆ ಆತ್ಮ ಸಾಕ್ಷಾತ್ಕಾರದಲ್ಲಿ ಇರತಕ್ಕಂಥ ಸ್ಥಿತಿ ಉಂಟಲ್ಲ, ಅದು ನಿಜವಾದ ಎಚ್ಚರ. ಆ ಆತ್ಮ ಸಾಕ್ಷಾತ್ಕಾರದಿಂದ ಆ ಜ್ಞಾನಾನಂದ ಸ್ವರೂಪವನ್ನು ಕಾಣುವುದು, ಅದು ನಿಜವಾದಂಥ ಎಚ್ಚರದ ಕೊನೆಯ ಮಜಲು, ಸಾಕ್ಷಾತ್ಕಾರದ ಪರಾಕಾಷ್ಠೆ. ಇದನ್ನು ಮಾಡತಕ್ಕಂಥವನು ಯಾರು ಅಂದರೆ ವಾಸುದೇವ. ತುರೀಯಂ ದೃಶ್ಯತೆ ಕ್ವಾಪಿ. ಅದಕ್ಕೆ ವಾಸುದೇವ ಅಂತ ಹೆಸರು. ಯಾಕೆ ವಾಸುದೇವ? ನೋಡಿ, ವಾಸುದೇವ ಅಂದರೆ ಏನು? ವಾಸು ಮತ್ತು ದೇವ. ಅವನು ಮೊದಲು ವಾಸುರ್ನಾರಾಯಣ ಪುನರ್ವಸು ವಿಶ್ವರೂಪಾ. ಇದು ಅಭಿಧಾನ ರತ್ನಕೋಶ ಹಲಾಯುಧ ಭಗವಂತನ ಹೆಸರು ಹೇಳುವಾಗ ವಾಸು ಅಂತ ದೇವರ ಹೆಸರು ಅಂತ ಹೇಳಿ, ವಾಸುಹು ನಾರಾಯಣ ಎರಡೂ ಆಗುತ್ತೆ. ವಾಸು ಅಂತ ದೇವರ ಹೆಸರು ಹೇಳುವ, ವಾಸುದೇವ ಅಂತ ಅನ್ನುವುದನ್ನು ಹೇಳುವುದಿಲ್ಲ ಅವನು. ಅದು ಹೇಳಬಹುದು, ದೇವ ಶಬ್ದ ಹಾಕಿದರೂ ಅವನೇ, ಹಾಕದೇ ಇದ್ದರೂ ಅವನೇ. ವಾಸು ಅನ್ನುವ ದೇವ ವಾಸುದೇವ. ಅರೆ, ದೇವ ಬಿಟ್ಟರೆ ವಾಸು. ದೇವರ ಹೆಸರೇನು? ನಮ್ಮ ದೇವರ ಹೆಸರು ವಾಸು. ಅರೆ, ಅದು ವಾಸು ಅಂತ ಕನ್ನಡ ಅಲ್ರಿ ಸಂಸ್ಕೃತ. ಅದು ವಾಸು ಅನ್ನೋದು ಸಂಸ್ಕೃತ ಶಬ್ದ. ಅವನಿಗೆ ದೇವ ಸೇರಿದಾಗ ವಾಸುದೇವ ಆಯಿತು. ಅವನು ವಾಸುದೇವ ಅಂತ ಯಾಕೆ ಹೆಸರು? ಮೊದಲು ವಾಸಯತಿ. ನೋಡಿ, ನಾವು ಎಚ್ಚರ, ಕನಸು, ನಿದ್ರೆ ಈ ಮೂರೇ ಅವಸ್ಥೆಗಳಲ್ಲಿ ಇದ್ದಾಗ ತಾನು ನಮಗೆ ಕಾಣದಂತೆ ನಮ್ಮನ್ನು ಮುಚ್ಚಿದ ಹೊಸ ಆಚ್ಛಾದನೆ. ನಮಗೆ ತಾನು ಕಾಣಿಸಿಕೊಳ್ಳಿಲ್ಲ, ಅವನು ಕಾಣಿಸಿಕೊಳ್ಳಿಲ್ಲ. ಅಷ್ಟೇ ಅಲ್ಲ, ನಮಗೆ ನಾವೇ ಕಾಣಿಸಲಿಲ್ಲ. ನಾನು ಅಂದರೆ ಏನು ಅಂತಲೇ ಗೊತ್ತಾಗಲಿಲ್ಲ. ಸ್ವರೂಪಾಚ್ಛಾದಿನಿ ಪರಮಾಚ್ಛಾದಿನಿ ಪರದೆಗಳಿಂದ ನಮ್ಮನ್ನು ವಾಸಯತಿ. ಪರದೆ ಎಳೆದು ಬಿಟ್ಟ, ಆ ದರ್ಶನವೇ ಆಗಲಿಲ್ಲ. ನನಗೆ ನನ್ನ ಗುರುತೇ ಮರೆತು ಹೋಯಿತು. ನನ್ನ ಅಡ್ರೆಸ್ಸು ನಾನು ಇನ್ನೊಬ್ಬರ ಹತ್ರ ಕೇಳಬೇಕಾಯಿತು. ನಮ್ಮ ಅಡ್ರೆಸ್ ಗೊತ್ತುಂಟೇನ್ರಿ ನಿಮಗೆ? ನನ್ನ ಅಡ್ರೆಸ್ಸೇ ಗೊತ್ತಿಲ್ಲ, ನನ್ನನ್ನು ಹುಡುಕಬೇಕಾಗಿದೆ. ಅದಕ್ಕೆ ಯಾರೋ ನಮ್ಮ ಅಡ್ರೆಸ್ ಗೊತ್ತಿದ್ದವ್ರನ್ನ ಇನ್ನೊಬ್ಬನ ಹುಡುಕೋ ಪ್ರಸಂಗ ಬಂತು. ಯಾಕೆಂದರೆ ನಾನು ಪರದೆ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಆ ರೀತಿ ವಾಸಯತಿ, ಸ್ವರೂಪಾಚ್ಛಾದಿನಿ ಮತ್ತು ಪರಮಾಚ್ಛಾದಿನಿ ಎಂಬ ಎರಡು ಪರದೆಗಳಿಂದ ಆತ್ಮದ ಮತ್ತು ಪರಮಾತ್ಮದ ಅರಿವು ಬರದಂತೆ ವಾಸಯತಿ ಆಚ್ಛಾದಯತಿ ಇತಿ ವಾಸುಹು. ಮೊದಲು ಮುಚ್ಚಿದ, ಆಮೇಲೆ ತುರಿಯಾವಸ್ಥೆಗೆ ಮುಟ್ಟಿದಾಗ ದಿವ್ಯತಿ, ಆಮೇಲೆ ಬಿಚ್ಚಿಕೊಂಡ. ಮೊದಲು ಮುಚ್ಚಿಕೊಂಡವ ಮತ್ತು ಬಿಚ್ಚಿಕೊಂಡವ ದಿವು ಪ್ರಕಾಶೈ. ಮೊದಲು ತನ್ನನ್ನು ಕತ್ತಲಲ್ಲಿ ಮುಚ್ಚಿಕೊಂಡವ, ಆಮೇಲೆ ಬೆಳಕಲ್ಲಿ ಬಿಚ್ಚಿಕೊಂಡವ, ಅವನು ವಾಸುದೇವ. ಅದು ಬೆಳಕಿನಲ್ಲಿ ಬಿಚ್ಚಿಕೊಳ್ಳುವುದೇ ಮೋಕ್ಷಪ್ರದವಾದಂಥ ಅನುಭವ. ಹೀಗೆ ವಾಸುದೇವ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ಈ 4 ರೂಪಗಳ ಮೂಲದಲ್ಲಿ ಇರತಕ್ಕಂಥ ರೂಪ ನಾರಾಯಣ. ಅವನು ನಾರಾಯಣ. ಯಾಕೆ? ಈ ಮುಕ್ತರು ಹೋಗಿ ಸೇರುವುದು ಮೂಲ ರೂಪದ ದರ್ಶನ ಆವಾಗ ತಾನೇ ಮೋಕ್ಷದಲ್ಲಿ. ವಾಸುದೇವ ಮೋಕ್ಷಪ್ರದನಾಗಿ ಇವ್ರನ್ನ ಮೋಕ್ಷಕ್ಕೆ ಬೇಕಾದಂಥ ಅರಿವು ಕೊಟ್ಟು ಮೋಕ್ಷದಲ್ಲಿ ಸ್ಥಿತಿಯನ್ನು ಕರುಣಿಸಿದ. ಆಗ ಕಾಣತಕ್ಕಂಥ ರೂಪ ಯಾವುದದು? ಅದು ನಾರಾಯಣ ರೂಪ. ನಾರಾಯಣ ರೂಪ ಅಂದರೆ ಏನು? ನಾರಾಯಣ ಅಂದರೆ ನಾರರು ಅಂದರೆ ಏನು? ನಾರರು ಅಂದರೆ ಮುಕ್ತರು. ಯಾಕೆ? ಅರ ಅಂತಂದರೆ ದೋಷ. ನಮ್ಮ ಸಂಸಾರದಲ್ಲಿರತಕ್ಕಂಥ ಸ್ಥಿತಿಯಲ್ಲಿ ಎಲ್ಲರಲ್ಲೂ ಒಂದಲ್ಲ ಒಂದು ದೋಷ ಇದೆ. ಕನಿಷ್ಠ ಪಾಂಚಭೌತಿಕ ದೇಹಬದ್ಧತ್ವ ರೂಪವಾದ ದೋಷವಾದರೂ ಇದೆ. ಬ್ರಹ್ಮಾದಿ ದೇವತೆಗಳು ಕೂಡ ಮುಕ್ತರಾಗುವ ತನಕ ಪೂರ್ತಿ ನಿರ್ದುಷ್ಟರಲ್ಲ. ಬದ್ಧತ್ವ ಅನ್ನುವ ಒಂದು ದೋಷ ಆದರೂ ಉಂಟಲ್ಲ, ಸಂಸಾರ ಬಂಧ ಇದೆ. ನಮ್ಮ ಪ್ರಮಾಣದಲ್ಲಿಲ್ಲ ಅವರ ಬಂಧದ ಅಭಿಮಾನದಲ್ಲಿ, ಅವರಿಗೆ ಅಟ್ಯಾಚ್ಮೆಂಟ್ ಇಲ್ಲ. ಆದ್ದರಿಂದ ಅದನ್ನು ಬಿಟ್ಟವರು ಅಂದರೂ ಕೂಡ ಉಂಟೆ, ಪೂರ್ತಿ ಹೋಗಲಿಲ್ಲ. ಅದನ್ನೇ ತಾನೇ
ಉಪನಿಷತ್ ಹೇಳೋದು ವಾಯು ಅನಿಲಮೃತಂ ಅಥೇದಂ ಭಸ್ಮಾಂತಂ ಶರೀರಂ, ಅಥೇದಂ ಭಸ್ಮಾಂತಂ ಶರೀರಂ. ವಾಯು ಅವನು ಅಮೃತ, ನಾಶರಹಿತನಾದವ, ಆದರೂ ಕೂಡ ಅಥೇದಂ ವಾಯೋ ಶರೀರಂ ಭಸ್ಮಾಂತಂ, ವಾಯುದೇವರು ಭೌತಿಕ ಶರೀರವೂ ನಾಶವಾಗಲೇಬೇಕು ಮೋಕ್ಷಕ್ಕೆ ಹೋಗಬೇಕಾಗಿದ್ದರೆ. ಅವನ ಅಮೃತ, ದೊಡ್ಡ ತತ್ವ, ಜೀವೋತ್ತಮ ಎಲ್ಲ ಹೌದು. ಆದರೆ ಏನು, ಮೋಕ್ಷಕ್ಕೆ ಹೋಗೋ ತನಕ ಅವನಿಗೂ ಈ ಶರೀರ ಪಾಂಚಭೌತಿಕ ಶರೀರ ಇದೆ. ಅವನು ಮೋಕ್ಷಕ್ಕೆ ಹೋಗಬೇಕಾದರೂ ಪಾಂಚಭೌತಿಕ ಶರೀರ ಜೊತೆಗೆ ಹೋಗಲಾರ. ಭಸ್ಮಾಂತಂಗ್ ಯದಾ ಶರೀರಂ ಭಸ್ಮಾಂತಂಗ್ ಭವತಿ ತದೈವ ವಾಯೋರಪಿ ಅಮೃತತ್ವಂ. ಆದ್ದರಿಂದ ವಾಯುದೇವರಿಗೆ ಕೂಡ ಒಂದು ನಾಳೆ ಭಸ್ಮವಾಗಬೇಕಾದ, ಸುಟ್ಟು ಉರಿದು ನಾಶವಾಗಬೇಕಾದ ಒಂದು ದೇಹ ಬಂಧ ಇದೆ. ಆ ಅರ ಇಲ್ಲದೇ ಇರುವುದು ಯಾವಾಗ? ಮುಕ್ತಿಯಲ್ಲಿ ಮಾತ್ರ. ಆದ್ದರಿಂದ ನಾರರು ಅಂದರೆ ಮುಕ್ತರು. ನಾರರಿಗೆ ಅಯನ ಅಂದರೆ ಶೆಲ್ಟರ್, ಆಶ್ರಯ, ಶೆಲ್ಟರ್ ಆಫ್ ದ ರಿಲೀಸ್ಡ್. ಎಲ್ಲ ಮುಕ್ತರಿಗೆ ಆಶ್ರಯನಾಗಿ ಮುಕ್ತಿಯಲ್ಲಿ ದರ್ಶನ ಕೊಡ್ತಕ್ಕಂಥ ಭಗವಂತನ ಮೂಲ ರೂಪ. ಈಗ ನಾನು ಹೇಳಿದ್ದು ಒಂದೊಂದು ಮುಖ. ಈ ಶಬ್ದಗಳಿಗೆ ಅನೇಕ ಅರ್ಥಗಳಿವೆ ಅನ್ನುವುದನ್ನು ಮಾತ್ರ ನಾವು ನೆನಪಿಟ್ಟುಕೊಳ್ಬೇಕು. ಇದು ಒಂದೇ ಅರ್ಥ ಅಂತಲ್ಲ, ನಾನು ಹೇಳುವುದು ಒಂದು ಅರ್ಥ. ಯಾವಾಗಲೂ ಕಂಡದ್ದಕ್ಕಿಂತ ಕಾಣದ್ದು ಹೆಚ್ಚು, ಹೇಳಿದ್ದಕ್ಕಿಂತ ಹೇಳದ್ದು ಹೆಚ್ಚು. ಅದು ಮಾತ್ರ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಒಂದು ವಿಷಯ ಹೇಳಿದರೆ ನಾನು ಹೇಳದೆ, ಯಾವಾಗಲೂ ನಾನು ಹೇಳಿದ್ದು ಎಷ್ಟು ಅಂದರೆ ಅದು ಬಹಳ ಕಮ್ಮಿ, ಹೇಳದೇ ಇದ್ದದ್ದು ಹೆಚ್ಚಿರ್ತದೆ. ನಮಗೆ ಗೊತ್ತಿರುವುದೇ ಕಮ್ಮಿ, ಗೊತ್ತಿಲ್ಲದೇ ಇದ್ದದ್ದು ಹೆಚ್ಚು. ಗೊತ್ತಿದ್ದರಲ್ಲಿಯೂ ಹೇಳುವುದು ಕಮ್ಮಿ, ಹೇಳದೇ ಇದ್ದದ್ದು ಹೆಚ್ಚು. ಎಲ್ಲ ಅಷ್ಟೇ. ಅದು ನೆಗೆಟಿವ್ ಜಾಸ್ತಿ, ಪಾಸಿಟಿವ್ ಕಮ್ಮಿ ಯಾವಾಗಲೂ. ಹೀಗೆ ತನುಚತುಷ್ಟಯಗಳು ನಾರಾಯಣನು ಹೃತ್ಕಮಲಾಖ್ಯ ಸಿಂಹಾಸನದೊಳು ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತ. ಮಧ್ಯೆಯಲ್ಲಿ ನಾರಾಯಣ ಇದ್ದಾನೆ, ವಾಸುದೇವ ಸಂಕಷ್ಟ ಪ್ರತಿಬಿಂಬ 4 ರೂಪಗಳು ಸುತ್ತ ಇದ್ದಾರೆ. ಅದು ಎಂಥದ್ದು? ಅವನು ಸುತ್ತ ಅವನೇ ಇರೋದು, ಬೇರೆ ಕೆಲಸ ಇಲ್ಲೇನ ಅವನಿಗೆ. ಅದಕ್ಕೆ ಹೇಳ್ತಾರೆ ತನಗೆ ತಾನೇ ಸೇವ್ಯ ಸೇವಕ ನೆನೆಸಿ. ಇಂಥ ಅನೇಕ ರೂಪಗಳಿವೆ ನಾರಾಯಣನ. ವಿಶ್ವಾದಿ ರೂಪಗಳು ಇದರಲ್ಲಿ ಉಂಟಲ್ಲ. ಅಷ್ಟಾಕ್ಷರದ ಧ್ಯಾನದಲ್ಲಿಯೂ ಇದೇ ಮಾತು ಹೇಳ್ತಾರೆ. ಲಕ್ಷ್ಮೀಧರಾಭ್ಯಾಂ ಆಶ್ಲಿಷ್ಟ ಸ್ವಮೂರ್ತಿಗಣ ಮಧ್ಯಗಃ ಅಂತ. ವಿಶ್ವ ತೈಜಸ ಪ್ರಾಜ್ಞ ತುರಿಯ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಇವರೆಲ್ಲ ಸುತ್ತ ಪರಿವಾರ. ಯಾರಿಗೆ? ಅವನಿಗೆ ಅವನ ಪರಿವಾರ. ಇನ್ಯಾರು ಪರಿವಾರ ಆಗೋದು? ಅವನಿಗೆ ಅವನೇ ಪರಿವಾರ. ಹೀಗೆ ತನಗೆ ತಾನೇ ಸೇವ್ಯ ಸೇವಕ ನೆನೆಸಿ. ಹಾಗಾದೇನೋ ಭಾಳ ಎಷ್ಟು ಕಷ್ಟ ದೇವರಿಗೆ. ನಮಗಾದ್ರೆ ಕನಿಷ್ಠ ಒಂದು ಸಂಬಳ ಕೊಟ್ಟರಾದರೂ ಪರಿವಾರದವರು ಸಿಗ್ತಾರೆ, ದೇವರಿಗೆ ಪರಿವಾರವೇ ಇಲ್ಲ ಅಂತ ಆಗೋಯ್ತಲ್ಲ. ಅಂದರೆ ಸೇವಾಸಕ್ತ ಸುರರೊಳಗೆ ಅನವರತ ನೆಲೆಸಿದ್ದು ಅಂತ. ಬಹಳ ದೊಡ್ಡ ಪರಿವಾರ ಉಂಟ್ರಿ, ಕೋಟಿ ಕೋಟಿ ದೇವತೆಗಳಿದ್ದಾರೆ, ಅವರೆಲ್ಲ ಪ್ರತಿಕ್ಷಣ ಭಗವಂತರ ಸೇವೆ ಮಾಡಬೇಕು ಅಂತ ಪರಿವಾರವಾಗಿದ್ದಾರೆ. ಆ ದೇವತೆಗಳ ಒಳಗಿದ್ದು ಕೂಡ ಅವನು ಕ್ರಿಯೆ ಮಾಡುವುದು ಇವನೇ ಅಲ್ವ. ಆದ್ದರಿಂದ ಆ ದೇವತೆಗಳು ಸೇವೆ ಮಾಡುವುದು ಅಂದ್ರೆ ದೇವತೆ ಒಳಗೆ ಇವನು ಸೇವೆ ಇವನೇ ಮಾಡುವುದು ಅಂತ ಅರ್ಥ ಅಂತಾರೆ ದಾಸರು. ಅದು ತನಗೆ ತಾನೇ ಸೇವ್ಯ ಸೇವಕ ನೆನೆಸಿ. ಅವನು ಒಂದು ರೂಪದಿಂದ ಸೇವೆ ಮಾಡಿಸಿಕೊಳ್ತಾನೆ, ಒಂದು ರೂಪದಿಂದ ಸೇವೆ ಮಾಡ್ತಾನೆ, ಒಂದು ರೂಪದಿಂದ ಯಾವುದೋ ಒಂದು ಸೇವೆ ಮಾಡ್ತಕ್ಕವನ ಒಳಗಿರತಕ್ಕ ರೂಪದಿಂದ ಸೇವೆ ಮಾಡಿಸಿಕೊಳ್ಳೋನು ಭಗವಂತ. ಈಗ ಒಬ್ಬ ಗುರು ಶಿಷ್ಯ, ದಣಿ ಒಕ್ಕಲು, ಸ್ವಾಮಿ ದಾಸ, ಅವನು ರಾಜ, ಅವನ ಸೇವಕ. ರಾಜನೊಳಗೆ ಇದ್ದುಕೊಂಡು ಸೇವೆ ತಗೊಳ್ತಾನೆ, ದಾಸನೊಳಗೆ ಇದ್ದುಕೊಂಡು ಸೇವೆ ಮಾಡ್ತಾನೆ. ಅಲ್ಲ, ದೇವರು ಭಗವಂತನ ರಾಜನಿಗೆ ಸೇವೆ ಮಾಡ, ರಾಜನಿಗಲ್ಲ, ರಾಜನೊಳಗಿರ್ತಕ್ಕ ಅವನಿಗೆ, ರಾಜಾಧಿರಾಜನಿಗೆ, ರಾಜನೊಳಗಿದ್ದ ತನಗೆ ತಾನೇ ಸೇವೆ ಮಾಡೋದು. ಇನ್ನು ಯಾರಿಗೆ ಮಾಡ್ಬೇಕು ಅವನ ಸೇವೆ? ಹಾಗಾಗಿ ಎಲ್ಲರ ಒಳಗಿದ್ದು ಸೇವ್ಯನೊಳಗಿದ್ದು ಸೇವೆ ಮಾಡ್ತಾನೆ, ಸೇವಕನೊಳಗಿದ್ದು ಸೇವೆಯನ್ನು ಸ್ವೀಕಾರ ಮಾಡ್ತಾನೆ, ಗುರುವಿನೊಳಗಿದ್ದು ಪಾಠ ಹೇಳ್ತಾನೆ, ಶಿಷ್ಯನೊಳಗಿದ್ದು ಪಾಠ ಕೇಳ್ತಾನೆ, ರಾಜನೊಳಗಿದ್ದು ಆಳ್ತಾನೆ, ಪ್ರಜೆಯೊಳಗಿದ್ದು ಆಳಲ್ಪಡುತ್ತಾನೆ. ಎಲ್ಲ ಕ್ರಿಯೆಯೂ ಕೂಡ ಒಬ್ಬನೇ ನಿಯಾಮಕನಾಗಿದ್ದು ಮಾಡಬೇಕಾದ್ದರಿಂದ ಎಲ್ಲ ರೂಪಗಳಿಂದ ಶೋಭಿಸುತ್ತ ತನಗೆ ತಾನೇ ಸೇವ್ಯ ಸೇವಕ ನೆನೆಸಿ ಸೇವಾಸಕ್ತ ಸುರರೊಳಗೆ ಅನವರತ ನೆಲೆಸಿದ್ದು ಸೇವೆಯನ್ನು ಕೊಂಬ. ಅವರಿಂದಲೂ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ. ಹಾಗಾದರೆ ಇಲ್ಲಿ ಕ್ರಿಯೆ ಆಗಬೇಕಾದ್ರೆ ಏನೆಲ್ಲ ಆಗತ್ತೆ? ಒಳಗಿನಿಂದ ವಾಸುದೇವ ಸಂಕೃಷ್ಟ ಪ್ರದ್ಯುಮ್ನಾನುದ್ಧ ನಾರಾಯಣ ಈ ಬಿಂಬರೂಪಗಳ ಕ್ರಿಯೆ, ಆ ಕ್ರಿಯೆಯಿಂದ ಅದರ ಪ್ರತಿಬಿಂಬವಾಗಿರತಕ್ಕಂಥ ಪ್ರಾಣದೇವರಲ್ಲಿ ಕ್ರಿಯೆ, ಆ ಪ್ರಾಣದೇವರಿಂದ ಅವರಿಗೆ ಪ್ರತಿಬಿಂಬಭೂತಗಳಾಗಿರತಕ್ಕಂಥ ಇಂದ್ರಾದಿ ದೇವತೆಗಳಲ್ಲಿ ಕ್ರಿಯೆ, ಆ ಪ್ರತಿಬಿಂಬಗಳಲ್ಲಿ ಆದ ಕ್ರಿಯೆಯಿಂದ ಅವರಿಗೂ ಪ್ರತಿಬಿಂಬಭೂತರಾಗಿರತಕ್ಕಂಥ ಈ ಜೀವದಲ್ಲಿ ಕ್ರಿಯೆ. ಆ ಜೀವದಲ್ಲಿ ಕ್ರಿಯೆ ನಿಷ್ಪತ್ತಿ ಆದಾಗ ಅದು ಈ ಭೌತಿಕವಾದ ಜಡವಾದ ಶರೀರದ ಮೂಲಕ ಅಭಿವ್ಯಕ್ತಿ. ಇಷ್ಟು ಪ್ರೋಸೆಸ್ ಇದೆ ಒಳಗಡೆ ಅಂತಂದರು. ತನಗೆ ತಾನೇ ಸೇವ್ಯ ಸೇವಕ ನೆನೆಸಿ ಸೇವಾಸಕ್ತ ಸುರರೊಳಗೆ ಅನವರತ ನೆಲೆಸಿದ್ದು ಸೇವೆಯನ್ನು ಕೊಂಬನು. ಹೇಗೆ ಕೊಂಬನು ಅಂದರೆ ಅವರಂತೆ
ಆದರೆ ಅವರವರಿಗೆ ತಕ್ಕಂತೆ ಅಂತ. ಅವರಂತೆ ಅಂದರೆ ಯಾರ್ಯಾರು ಎಷ್ಟೆಷ್ಟು ಸೇವೆ ಮಾಡುವುದು ಬರೆದಿದೆಯೋ ಅಷ್ಟಷ್ಟು ಅವರವರು ಮಾಡ್ತಾರೆ, ಅವರಿಂದ ಅಷ್ಟಷ್ಟು ಮಾಡ್ತಾನೆ. ಅವರವರಿಗೆ ತಕ್ಕಂತೆ ಅನ್ನುವ ಅರ್ಥದಲ್ಲಿ ಅವರಂತೆ ಅಂತ. ಹೀಗೆ ಇದು ನಮ್ಮ ದೇಹದೊಳಗೆ ಭಗವಂತನ ವ್ಯಾಪಾರ ಹೇಗೆ ಅನ್ನುವುದನ್ನು ಅನುಸಂಧಾನ ಮಾಡತಕ್ಕಂಥ ಒಂದು ಮುಖ. ಅಲ್ಲಿಂದ ಇನ್ನೊಂದು ರೀತಿಯ ವಿವರಣೆಯನ್ನು ಕೊಡ್ತಾರೆ ಅವರು. ಇನ್ನೊಂದು ಇದಕ್ಕೆ ಬರೋಣ. ಜಾಗರ ಸ್ವಪ್ನಗಳು, ಎಚ್ಚರ ಕನಸು ಅಂತ ಹೇಳಿದೆವು ನಾವು. ಎಚ್ಚರ ಅಂದರೆ ಎಚ್ಚರದಲ್ಲಿ, ಕನಸಿನಲ್ಲಿ ಅನಿರುದ್ಧ ಪ್ರದ್ಯುಮ್ನ ಏನು ಮಾಡ್ತಾರೆ ಅವರು, ನಮಗೆ ಹೇಗೆ ಎಚ್ಚರದಲ್ಲಿ ಇದೆಲ್ಲ ಕಾಣುತ್ತೆ? ಒಂದು ಪ್ರಶ್ನೆ ಈಗ ನಮಗೆ ಏನು ಅಂದರೆ, ಈ ಜೀವ ಎಲ್ಲಿದೆ ಅಂದರೆ ಅದು ಹೃದಯದಲ್ಲಿದೆ ಅಂತ ಹೇಳಿದರು. ಸಂದೇಹ ಅಂತ ಹೇಳಿ, ಜೀವ ಇರುವುದು ಸಂದೇಹದಲ್ಲಿ. ಹೌದು, ಸಂದೇಹದಲ್ಲಿ ಜೀವ ಇದೆ. ಅದು ಮತ್ತೆ ಅಣುವಿಗಿಂತ ಅಣು. ಅದು ನೀವು ಹೇಳುವಾಗ ಯಾವುದೋ ಅದು ಗುಹೆಯ ಒಳಗಿದೆ. ಅದಕ್ಕೆ ಇಡೀ ದೇಹದಲ್ಲಿ ಆಗತಕ್ಕಂಥ ಅನುಭವ ಆಗುವುದು ಹೇಗೆ? ಕಣ್ಣಿನಿಂದ ಆ ಜೀವ ಕಾಣುವುದು ಹೇಗೆ? ಕಿವಿಯಿಂದ ಅದು ಕೇಳುವುದು ಹೇಗೆ? ಅದು ಕಣ್ಣಿನಲ್ಲಿದ್ದರೆ ಕಿವಿಯಲ್ಲಿಲ್ಲ, ಕಿವಿಯಲ್ಲಿದ್ದರೆ ಕಣ್ಣಿನಲ್ಲಿಲ್ಲ, ಕಿವಿಯಲ್ಲಿದ್ದರೆ ಕಾಲಿನಲ್ಲಿ ನಡೆಯುವುದು ಹೇಗೆ? ಅಥವಾ ಕಲ್ಲು ಮುಳ್ಳು ಚುಚ್ಚಿದಾಗ ಅನುಭವ ಆಗುವುದು ಹೇಗೆ? ಮುಳ್ಳು ಚುಚ್ಚಿದ ತಕ್ಷಣ ತೆಗಿಲಿಕ್ಕೆ ಈ ಕೈ ಹೋಗುವುದು ಹೇಗೆ? ಅಂದರೆ ಅದು ಇಡೀ ದೇಹದಲ್ಲಿ ಪರ್ವೇಡ್ ಆಗಿ ಇಲ್ಲ. ಅದು ಒಂದು ಅಣುವಿಗಿಂತ ಅಣುವಾಗಿರತಕ್ಕ ಒಂದು ವಸ್ತು. ಅದು ಇಡೀ ದೇಹದ ಅನುಭವವನ್ನು ಪಡೆಯುವುದು ಹೇಗೆ ಅನ್ನುವಂಥ ಒಂದು ಸಂಶಯ. ಅದಕ್ಕೋಸ್ಕರ ಏನು ಮಾಡಿದರು, ಈ ಪ್ರಶ್ನೆ ಬಂತು ಹಿಂದೆ ಜೈನರಿಗೆ ಪ್ರಶ್ನೆ ಬಂದು ಅದಕ್ಕೆ ಏನು ಹೇಳಿದರು ಅಂದರೆ, ಜೀವ ಹೃದಯದ ಮಧ್ಯದಲ್ಲಿ ಅಣುವಾಗಿದ್ದರೆ ಅವನಿಗೆ ಕಣ್ಣಿನಲ್ಲಿ ಕಾಣುವುದು, ಕಿವಿಯಲ್ಲಿ ಕೇಳುವುದು ಇದೆಲ್ಲ ಕ್ರಿಯೆ ಆಗೋದು ಸಾಧ್ಯ ಇಲ್ಲ. ಹಾಗಾದರೆ ಜೀವ ಏನು ಅಂದರೆ, ಜೀವ ದೇಹ ಪರಿಮಾಣ ಅಂತ. ದೇಹ ಎಷ್ಟು ದೊಡ್ಡದೋ ಅಷ್ಟು ದೊಡ್ಡದು ಜೀವವೂ ಇದೆ ಅಂತ ತೀರ್ಮಾನ ಮಾಡಿದರು ಅವರು. ದೇಹ ಪರಿಮಾಣ ಅಂದ ಕೂಡಲೇ ಸಮಸ್ಯೆ ಆಯ್ತು ಈಗ. ಹಾಗಾದರೆ ಈಗ ಒಬ್ಬ ಮನುಷ್ಯ ಜೀವ ಇದ್ದಾನೆ, ಮನುಷ್ಯ ಇದ್ದಾನೆ. ಅವನ ಜೀವ ಎಷ್ಟು ದೊಡ್ಡದಿದೆ? ಅವನ ದೇಹದಷ್ಟೇ ದೊಡ್ಡದಿದೆ. ಅವನು ಸತ್ತು ಇರುವೆಯಾಗಿ ಹುಟ್ಟಿದ. ಏನು ಮಾಡಬೇಕು ಆ ದೇಹ, ಅವನ ಜೀವ? ಯಾಕಂದರೆ ಅವನು ಮನುಷ್ಯನ ದೇಹ. ಹಾಗಾದರೆ ಮತ್ತೆ ಅದು ಇಲಾಸ್ಟಿಕ್ಕು, ದೇಹ ದೊಡ್ಡದಾಗತ್ತೆ, ಸಣ್ಣದಾಗತ್ತೆ ಹೇಳಬೇಕು. ಇಲ್ಲದೇ ಇದ್ದರೆ ಒಬ್ಬ ಮನುಷ್ಯ ಸತ್ತಾಗ ಮನುಷ್ಯ ದೇಹದ ಒಳಗಿದ್ದ ಜೀವ, ಮನುಷ್ಯ ದೇಹ ಎಷ್ಟು ದೊಡ್ಡದಿತ್ತೋ ಅಷ್ಟು ದೊಡ್ಡದಿದ್ದ ನೋಡಿ, ಅವನು ಇರುವೆಯಾಗಿ ಹುಟ್ಟಿದ. ಅವಾಗೇನು ಮಾಡಬೇಕು? ಅದರೊಳಗೆ ತುರುಕುವುದು ಹೇಗೆ ಅವನನ್ನು? ಹೋಗ್ಕೊಳ್ಳಿ, ಇರುವೆಯಾಗಿ ಹುಟ್ಟಿದವನು ನೆಕ್ಸ್ಟ್ ಜನ್ಮದಲ್ಲಿ ಅವನು ಇರುವೆ ಪಾಪ ಮಾಡೋಲ್ಲ ಮನುಷ್ಯರ ಹಾಗೆ. ಆದ್ದರಿಂದ ಸ್ವಲ್ಪ ಪ್ರಮೋಷನ್ ಆಗಿ ಆನೆಯಾಗಿ ಹುಟ್ಟಿದ. ಆವಾಗ ಅಲ್ಲಿ ದೊಡ್ಡ ಎನ್ಲಾರ್ಜ್ ಮಾಡೋದು ಹೇಗೆ ಅವನನ್ನು? ಇರುವೆ ಒಳಗಿದ್ದ ಜೀವ ಆನೆಯ ದೇಹದಲ್ಲಿ ಹೇಗಾಗೋದು? ಇದೆಲ್ಲ ಪಚಿತಿ ಬಂತು. ಆ ಜೈನರು ಇದನ್ನೆಲ್ಲ ಅಷ್ಟು ತಲೆ ಕೆಡಿಸಿಕೊಳ್ಳಿಲ್ಲ. ಅವನು ಶರೀರ ಪರಿಮಾಣ ಅಂತ ಹೇಳಿಬಿಟ್ರು. ಅದು ಶರೀರ ಪರಿಮಾಣ ಆದರೆ ಬಹಳ ಸಮಸ್ಯೆ ಉಂಟು. ಅವನು ದೊಡ್ಡ ಶರೀರ ಬಂದಾಗ ಏನಾಗ್ತಾನೆ? ಆವಾಗ ಅದು ಅರಳು ಅವಲಕ್ಕಿ ನೀರಿನೆಲ್ಲ ಹಾಕಿದ ಹಾಗೆ ಉಬ್ಬುತ್ತಾನೇನೋ ಅವನು. ಅದೇನೋ ಒಂಥರ ಎನ್ಲಾರ್ಜ್ ಆಗತ್ತಾನೆ. ಉಬ್ಬುವುದು ಕುಗ್ಗುವುದು ಏನಾದರೂ ಉಂಟೋ ಏನು ಕಥೆ? ಅದಕ್ಕೆ ಹಾಗಲ್ಲ, ಅವನ ದೇಹ ಪರಿಮಾಣ ಅಲ್ಲ ಅಂದರು ಶಾಸ್ತ್ರಕಾರರು. ಅಣುಹು ಜೀವ ಅನ್ನುವುದು ಕೇವಲ ಅಣುವಿಗಿಂತ ಅಣುವಾದದ್ದು, ಮತ್ತು ಅದು ಇರುವುದು ಒಂದೇ ಕಡೆ, ಅದು ಸಂಚರಿಸುವುದಿಲ್ಲ. ಕೆಲವರು ನಮ್ಮಲ್ಲಿ ಅನೇಕ ವಿಷಯಗಳಲ್ಲಿ ತಪ್ಪು ಉಂಟು. ಏನು ಅಂದರೆ, ಜೀವ ಎಚ್ಚರದಲ್ಲಿ ಇಲ್ಲಿ ಬಂದು ಕೂತ್ಕೊಳ್ತಾನೆ ಅಂತ ಹೇಳುವುದನ್ನು ಕೇಳಿದ್ದೇನೆ ನಾನು. ಅವನು ಎಚ್ಚರದಲ್ಲಿ ಇಲ್ಲಿ ಬಂದು ಕೂತ್ಕೊಳ್ತಾನೆ, ವಿಶ್ವ ಅವನು ಇಲ್ಲಿ ಬಂದಾಗ ಎಚ್ಚರ ಆಗುತ್ತೆ. ಜೀವ ಇಲ್ಲಿ ಬಂದಾಗ ಕನಸು ಕಾಡ್ತಾನೆ. ಜೀವ ಹೃದಯಕ್ಕೆ ಹೋಗಿ ಕೂತ್ಕೊಂಡಾಗ ನಿದ್ರೆ ಮಾಡ್ತಾನೆ ಅಂತ. ಹಾಗಲ್ಲ, ಅವನು ಅಲ್ಲೇ ಇರೋದು, ಅವನು ಕ್ಯಾಂಪು, ಇಲ್ಲಿ ಬರುವುದಿಲ್ಲ ಅವನು. ಮತ್ತು ಇಲ್ಲಿ ವಿಶ್ವನಾಮಕ ಭಗವಂತ ಇಲ್ಲಿ ಫಂಕ್ಷನ್ ಮಾಡೋದು, ಇಲ್ಲಿ ಸ್ವಿಚ್ ಆನ್ ಮಾಡಿ ವಿಶ್ವನಾಮಕ ಭಗವಂತ ಇಲ್ಲಿ ತೈಜಸ ನಾಮಕ ಅಂದರೆ ಅನಿರುದ್ಧ ಪ್ರದ್ಯುಮ್ನ ಇಲ್ಲಿ ಫಂಕ್ಷನ್ ಮಾಡೋದು. ಜೀವ ಅಲ್ಲಿ ಬರೋದಿಲ್ಲ. ಅಲ್ಲೆಲ್ಲ ಅದು ಜೀವ ಮೇಲೆ ಹೋಗೋದು ಅಂತ್ಯಕಾಲದಲ್ಲಿ ಮಾತ್ರ, ದಿನ ಹೋಗೋದಿಲ್ಲ ಮೇಲಕ್ಕೆ ಕೆಳಕ್ಕೆ ಹೋಗೋದಿಲ್ಲ. ಜೀವ ಭೂಮಧ್ಯದಲ್ಲಿ ಬಂದು ಕೂತ್ಕೊಳ್ಳೋದಿಲ್ಲ. ಅಂದರೆ ಇವೆಲ್ಲ ಏನು ಅಂದರೆ ಏನಿರಬಹುದು ಅಂತ ಊಹೆ ಮಾಡಿ ಹೇಳತಕ್ಕಂಥ ಪರಂಪರೆಗಳು ಬಂದು, ಜೀವ ಇಲ್ಲಿ ಬಂದು ಕೂತ್ಕೊಳ್ಳೋದು, ಇಲ್ಲಿ ಬಂದು ಕೂತ್ಕೊಳ್ಳೋದು ಏನೇನೋ ಹೇಳ್ತಾರೆ. ಜೀವ ಎಲ್ಲಿಯೂ ಹೋಗುವುದಿಲ್ಲ, ಅಲ್ಲಿಯೇ ಇರ್ತದೆ. ಎಚ್ಚರ ಆದಾಗ ಅದರ ಫಂಕ್ಷನಿಂಗ್ ಸೆಂಟರ್ ಇದು, ಕನಸಿನ ಫಂಕ್ಷನಿಂಗ್ ಸೆಂಟರ್ ಇದು. ಅವನ ಕ್ಯಾಂಪಸ್ ಇಲ್ಲೇ. ನಿದ್ರೆಯ ಫಂಕ್ಷನಿಂಗ್ ಸೆಂಟರು ಕ್ಯಾಂಪಸ್ಸು ಎರಡು ಒಂದೇ. ಹಾಗಾದ್ರೆ ಅದು ಹೇಗೆ ಇಲ್ಲಿದ್ದವನು ಇಲ್ಲಿ ಫಂಕ್ಷನ್ ಆಗೋದು? ಕಣ್ಣು ಕಿವಿ ಎಲ್ಲ ಕೆಲಸ ಮಾಡೋದು ಹೇಗೆ ಅನ್ನೋದೊಂದು ಪ್ರಶ್ನೆ ಉಳಿತು. ಅವನ ಅಣು ಮತ್ತು ಅವನು ಗುಹೆ ಒಳಗಿದ್ದಾನೆ. ಹೊರಗೆ ಬಂದು ಕಂಡು ಬಿಡೋದು ಅಲ್ಲ, ಗುಹೆ ಒಳಗಿದ್ದಾನೆ. ಅವನು ಕಗ್ಗತ್ತಲ ನಿಹಿತಂ ಗುಹಾಯಾಮ್, ಆ ಗುಹೆಯ ಒಳಗೆ ಭಗವಂತ, ಅದರೊಳಗೆ ಮನಸ್ಸು, ಅದರೊಳಗೆ ಪ್ರಾಣ, ಅದರೊಳಗೆ ಜೀವ, ಇಷ್ಟೂ ಹೃದಯ ಗುಹೆಯ ಒಳಗೆ ಇದೆ. ಈ 4 ಪ್ರಿನ್ಸಿಪಲ್ಸ್. ಮತ್ತು ಹಾಗಾದರೆ ಎಚ್ಚರದ ಅನುಭವ ಆಗುವುದು ಹೇಗೆ, ಕನಸು ಕಾಣುವುದು ಹೇಗೆ ಅನ್ನೋದನ್ನು ಹೇಳತಕ್ಕಂಥ ಪದ್ಯ ಮುಂದಿನದ್ದು. ಜಾಗರ ಸ್ವಪ್ನಗಳೊಳು
ವರಭೋಗಿಶಯನ ಬಹುಪ್ರಕಾರ ವಿಭಾಗ ಗೈಸಿ ನಿರಂಶ ಜೀವರ ಚಿಚ್ಛರೀರವನು ಭೋಗವಿತ್ತು ಸುಷುಪ್ತಿ ಕಾಲದಿ ಸಾಗರವ ನದಿ ಕೂಡುವಂತೆ ವಿಯೋಗರಹಿತನು ಅಂಶಗಳನ್ನು ಏಕತ್ರ ಐದಿಸುವ ಅಂತ. ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಎಚ್ಚರದಲ್ಲಿ ಜೀವ ಅಂಶಿ ಹೃದಯದಲ್ಲೇ ಇದ್ದರೂ ಕೂಡ ಅವನ ಅಂಶ ಬೇರೆ ಕಡೆ ಸಂಚರಿಸುತ್ತೆ ಅಂತ ಹೇಳ್ತಾರೆ. ಈಗ ಮತ್ತೆ ಪಚೀತಿ ಆಯ್ತಲ್ಲ, ಈ ಜೀವ ನಿರಂಶ ವಸ್ತು, ಸಾಂಶ ಅಲ್ಲ. ದೇವತೆಗಳ ಜೀವಸ್ವರೂಪ ಅನ್ನೋದು ಸಾಂಶ ಆದರೂ ಕೂಡ ಮನುಷ್ಯರ ಜೀವ ನಿರಂಶ ಅಂತ ಶಾಸ್ತ್ರದಲ್ಲಿ ಹೇಳ್ತದೆ. ಇವರು ಹೇಳ್ತಾರೆ ಎಚ್ಚರದಲ್ಲಿ ಅವನ ಅಂಶಗಳು ಸಂಚರಿಸ್ತಾವೆ ಅಂತ. ಅವನ ಅಂಶಗಳು ಸಂಚರಿಸ್ತಾವೆ. ಅದು ಕಣ್ಣಿನಲ್ಲಿ ಅಂಶ ಇದ್ದಾಗ ಕಣ್ಣಿನಲ್ಲಿ ಅನುಭವ ಬರ್ತದೆ, ಕಿವಿಯಲ್ಲಿ ಅಂಶ ಇದ್ದಾಗ ಕಿವಿಯಲ್ಲಿ ಅನುಭವ ಬರ್ತದೆ, ಪಾದದಲ್ಲಿ ಇದ್ದಾಗ ಪಾದದ ಅನುಭವ ಬರ್ತದೆ. ಪಾದೇ ಮೇ ವೇದನಾ, ಶಿರಸಿ ಮೇ ವೇದನಾ ಎಲ್ಲ ಬರುತ್ತೆ ಅಂತ. ಅದು ಎಚ್ಚರದಲ್ಲಿ ಕಣ್ಣು ಕಿವಿ ಬೇರೆ ಬೇರೆ ಇಂದ್ರಿಯಗಳಲ್ಲಿದ್ದು ಜಾಗ ನೋಡುವುದನ್ನು, ಕೇಳುವುದು, ಮೂಸುವುದು, ಮಾತನಾಡುವುದು ಎಲ್ಲ ಕ್ರಿಯೆಗಳನ್ನು ಇಂದ್ರಿಯಗಳಲ್ಲಿ ಬೇರೆ ಬೇರೆ ಅಂಶಗಳಿಂದ ಬೇರೆ ಬೇರೆ ಇಂದ್ರಿಯಗಳಲ್ಲಿ ಜೀವ ಇರ್ತಾನೆ. ಆದ್ದರಿಂದ ಎಚ್ಚರದ ಕ್ರಿಯೆ ಆಗುತ್ತೆ. ಮೊದಲು ಈ ಪದ್ಯದಲ್ಲಿ ಹೇಳಿದ್ದನ್ನು ವಿಷಯ ತಿಳ್ಕೊಳ್ಳೋಣ, ಆಮೇಲೆ ಪೂರ್ವಪಕ್ಷ ಏನು ನೋಡೋಣ. ಜಾಗರದಲ್ಲಿ ಹಾಗೆ, ಮತ್ತು ಸ್ವಪ್ನದಲ್ಲಿಯೂ ಹಾಗೆ. ಸ್ವಪ್ನದಲ್ಲಿ ಅವನು ಯಾವುದೋ ಬೇರೆ ಬೇರೆ ಜನರ ಜೊತೆಗೆ ಮಾತಾಡ್ತಾನೆ. ಸ್ವಪ್ನದಲ್ಲಿ ಎರಡು ಥರ ಇದೆ. ಒಂದು ನಿಜವಾಗಿ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಮಾತಾಡುವುದು, ಸತ್ಯವೂ ಇದೆ. ಮತ್ತು ಕೆಲವೊಮ್ಮೆ ಸ್ವಪ್ನ ಮಾಡಿದೆ ಅದು ಊಟ ಮಾಡಿದ್ದು ಜಾಸ್ತಿ ಆಗಿ ಬೀಳೋದು. ನಮಗೆ ಎಚ್ಚರದಲ್ಲಿ ಬೇರೆ ಏನು ಕೆಲಸ ಇರೋಲ್ಲ, ತಿನ್ನೋದು ಒಂದೇ ಕಾರ್ಯಕ್ರಮ, ಮತ್ತು ಮಲಗಿದ ಕೂಡಲೇ ಕನಸು ಬೀಳೋದು ಒಂದೇ ಕಾರ್ಯಕ್ರಮ. ಕೆಟ್ಟ ಕನಸುಗಳು ಬೀಳ್ತವೆ, ಅದು ತಿಂದದ್ದು ಜಾಸ್ತಿಯಾಗಿ, ಅದು ಅಥವಾ ಆಹಾರ ದೋಷದಿಂದ. ಆವಾಗ ಯಾರ್ಯಾರೋ ಬಂದ ಹಾಗೆ ಮಾತಾಡಿದ ಹಾಗೆ, ಅದು ಏನು ಅರ್ಥವೂ ಇಲ್ಲ ಅದಕ್ಕೆ. ಆದರೆ ಕನಸಿಗೆ ಅರ್ಥ ಇದೆ. ಮತ್ತು ಕೆಲವೊಮ್ಮೆ ನಿಜವಾಗಿ ಕನಸಿನಲ್ಲಿ ಕಾಣಿಸಿಕೊಳ್ಳುವಂಥ ವ್ಯಕ್ತಿಗಳು, ಆ ವ್ಯಕ್ತಿಗಳ ಜೊತೆಗೆ ನಿಜವಾಗಿ ಜೀವಕ್ಕೆ ಭೇಟಿಯಾಗುವಂಥದ್ದು ಉಂಟು. ಆದರೆ ಎಲ್ಲ ಕನಸಿನಲ್ಲಿ ಯಾರೋ ನಮ್ಮ ಹಿರಿಯರು ಕಂಡ್ರು ಅಂದರೆ ಅಯ್ಯೋ ಹಿರಿಯರು ಬಂದು ಅವರೇನೋ ಸ್ವರ್ಗಲೋಕದಿಂದ ಇಳಿದು ಬಂದು ನಮ್ಮ ಕನಸಿನ ಲೋಕಕ್ಕೆ ಪ್ರವೇಶ ಮಾಡಿ ನಮ್ಮ ಹತ್ರ ಮಾತಾಡುವುದಲ್ಲ. ನಮಗೆ ಆ ಹಿರಿಯರ ರೂಪ ಕಾಣುವುದು ಅಷ್ಟೇ. ನಮಗೆ ಮೆಸೇಜ್ ಕೊಡಲಿಕ್ಕೆ ಅದನ್ನು ಉಪಯೋಗಿಸಿಕೊಳ್ತಾನೆ ಆ ಫಾರ್ಮನ್ನು ಭಗವಂತ. ಕೆಲವೊಮ್ಮೆ ಈಗ ನಚಿಕೇತನಿಗೆ ಆದ ಹಾಗೆ, ನಚಿಕೇತನಿಗೆ ಅವನಿಗೆ ನಿಜವಾಗಿ ವಿಷನ್ನಲ್ಲಿ ಯಮನ ವಿಷನ್ ಆಯಿತು, ಮತ್ತು ನಿಜವಾಗಿ ಅವನಿಗೆ ಭೇಟಿಯಾಯಿತು. ಆದರೆ ಅದು ಪೂರ್ತಿ ಸತ್ತ ಹಾಗಲ್ಲ, ಪೂರ್ತಿ ಕನಸು ಅಲ್ಲ. ಅದು ಕನಸಿನ ಹಾಗೆ, ಅದು ಒಂದು ವಿಷನ್ನು. ಯಮನನ್ನು ಕಂಡದ್ದು, ಯಮನಲ್ಲಿ ಉಪದೇಶ ಪಡೆದದ್ದು, ಅದು ಒಂದು ವಿಷನ್ನು ಅವನಿಗೆ. ಯಾಕೆಂದರೆ ಅದು ವಿಷನ್ ಅಲ್ಲದೇ ಇರ್ತಿದ್ರೆ ಅವನೇನಾಯಿತು, 3 ದಿವಸ ಅಲ್ಲಿ ಇದ್ದ. ಈಗ ಕನಸಿನಲ್ಲಿ ಆದರೆ ನೀವು 3 ದಿವಸ, 1 ತಿಂಗಳು ಇಲ್ಲಿಂದ ಪ್ಲೇನ್ನಲ್ಲಿ ಕೂತು ಅಮೇರಿಕಕ್ಕೆ ಹೋಗಿ ಅಲ್ಲಿ ಒಂದು ಸೆಮಿನಾರ್ನಲ್ಲಿ ಭಾಗವಹಿಸಿ ವಾಪಸ್ ಬಂದೆ ಅಂತ ಕನಸು ಬೀಳ್ಬೋದು. ಇಷ್ಟು ಬೀಳೋದು ಎಷ್ಟು ಹೊತ್ತಿಗೆ? ಫ್ರ್ಯಾಕ್ಷನ್ ಆಫ್ ಟೈಮ್, ಸೆಕೆಂಡ್. ಅದರಲ್ಲಿ ಒಂದು 15 ದಿವಸದ ಕಾರ್ಯಕ್ರಮ ಎಲ್ಲ 1 ಸೆಕೆಂಡ್ನಲ್ಲಿ ಬರುತ್ತೆ. ಹಾಗೆ ಆಗಿದೆ ನಚಿಕೇತನಿಗೆ. ಅವನಲ್ಲಿ ಹೋದ, 3 ದಿವಸ ಇದ್ದ. 3 ದಿವಸ ಆದಮೇಲೆ ಯಮ ಬಂದ. ಅವನೆಲ್ಲೋ ಸಂಚಾರಕ್ಕೆ ಹೋಗಿಬಿಟ್ಟಿದೆ. ಎಲ್ಲಿ ಸಭೆಗೆ ಗೋಷ್ಠಿ ಕರೆದಿದ್ರೋ ಗೊತ್ತಿಲ್ಲ, ಅವನು ಹೋಗಿದ್ದ. ಅಲ್ಲಿ 3 ದಿವಸ ಆದಮೇಲೆ ಬಂದ. ಅಲ್ಲ, ಯಮಲೋಕದಲ್ಲಿ 3 ದಿವಸ ಯಮ ರಜೆ ಮಾಡಿದರೆ ನರಕಿಗಳ ಗತಿಯೇನು? ಆ 3 ದಿವಸ ಎಲ್ಲ ಸಾಯಬಾರ್ದು ಕೂತಿರ್ತಾರೆ ಏನವರು? ಯಮ ಇಲ್ಲ, ಅದೇ 3 ದಿವಸ ಇವೆಲ್ಲ ವಿಷಯ. ಇದು ಫ್ಯಾಕ್ಟ್ಸ್ ಅಲ್ಲ, ಬಹಳ ಜನಕ್ಕೆ ಈ ವಿಷಯವೇ ಗೊತ್ತಿಲ್ಲ. ಇದೆಲ್ಲ ಹಾಗೇ ನಡೀತು, ಯಮ ಇರಲಿಲ್ಲ, ಯಮನ ಹೆಂಡತಿ ಗಾಬರಿ ಆದಲು ಅಂತಲೇ ತಿಳ್ಕೊಂಡಿರ್ತಾರೆ. ಯಮ ಇಲ್ಲದಂತೆ ಅವನಿಗೆ ಕಂಡಿತು, 3 ದಿವಸ ಕಾಲದ ಹಾಗೆ ಕಂಡಿತು. ಇದೆಲ್ಲ ನಡೆದದ್ದು ಕ್ಷಣಾರ್ಧದಲ್ಲಿ. ಯಾಕೆಂದರೆ ಅವನು ಮತ್ತೆ ವಾಪಸ್ ಬರುವಾಗಲೂ ಈ ದೇಹ ಇತ್ತಿಲ್ಲಿ ಸುಡಲಿಲ್ಲ. 3 ದಿವಸ ಆಗಿದ್ರೆ ಸುಟ್ಟು 3 ದಿವಸ ಆಗ್ತಿತ್ತು. ಆಮೇಲೆ 3ನೇ ದಿವಸ ಪಿಂಡ ಹಾಕುವ ಬರಬೇಕಿತ್ತಿವ. ಸರಿ, ಈ ವಿಷನ್ನಲ್ಲಿ ಅವನು 3 ದಿವಸ ನಡೆದ ಘಟನೆಗಳು ಅವನಿಗೆ ವಿಷನ್ನಲ್ಲಿ ಕ್ಷಣಾರ್ಧದಲ್ಲಿ ಕಂಡಿದೆ. ಆದರೆ ಕಂಡದ್ದು ಬರೇ ವಿಷನ್ನಲ್ಲ, ಯಮನೇ ಕಂಡದ್ದು ಯಮನೇ. ಹೌದು. ಹೀಗೆ ಕನಸಿನಲ್ಲಿ ನಾನಾ ವಿಧಗಳಿವೆ. ಆಯಾ ದೇವತೆಗಳೇ ಕನಸಿನಲ್ಲಿ ಕಾಣಿಸಿಕೊಂಡು ಕನಸು ಬೀಳೋದು ಉಂಟು. ಕೆಲವೊಮ್ಮೆ ನಮ್ಮ ಜೀವ ದೇಹದಿಂದ ಹೊರಕ್ಕೆ ಹೋಗಿ ಆ ದೇವತೆಗಳನ್ನು ಕಂಡು ದೇಹದಲ್ಲಿ ಪ್ರವೇಶ ಮಾಡೋದುಂಟು. ಕನಸಿನಲ್ಲಿ ಆಗುತ್ತೆ. ಹೀಗೆ ವಿ ಟ್ರಾವೆಲ್ ಔಟ್ಸೈಡ್ ಆ್ಯಂಡ್ ವಿ ಮೀಟ್ ಸಂಬಡಿ ಆ್ಯಂಡ್ ವಿ ಕಮ್ ಬ್ಯಾಕ್. ಇದು ಕನಸಿನಲ್ಲಿ ಆಗತ್ತೆ. ಆದರೆ ಆಗತ್ತೆ ಅನ್ನೋದು ಕನಸು ಬಿದ್ದವರಿಗೆ ಗೊತ್ತಿರೋದಿಲ್ಲ. ಹೊರಗೆ ಹೋದದ್ದು ಗೊತ್ತಿರೋದು, ಏನು ಕನಸು ಬಿತ್ತು ಅಷ್ಟೇ. ಇದು ಒಂದು ಥರದ ಕನಸು ಆಗುತ್ತೆ. ದೇಹದ ಒಳಗೆ ಆ ದೇವತಾ ಶಕ್ತಿಗಳು ಬಂದು ನಮ್ಮ ಹತ್ರ ಮಾತಾಡುವುದು ಸಾಧ್ಯ. ಇದು ಯಾವುದೂ ಇಲ್ಲ, ನಮ್ಮದೇ ಹಲ್ಯೂಸಿನೇಷನ್ನು ಆಗ್ಬೋದು. ನಮ್ಮದೇ ಹಲ್ಯೂಸಿನೇಷನ್ ನಮಗೆ ಕಾಣುವುದು ಸುಮ್ಮನೆ. ಅದು ಏನು ಅಂದರೆ ಅಜೀರ್ಣಾಗಿ ಕಾಣುವುದು ಅಷ್ಟೇ. ಹೀಗೆ ಕನಸಿನಲ್ಲಿ ಅವನಿಗೆ ಅಂಶರೂಪದಿಂದ ಟ್ರಾವೆಲ್ ಇದೆ ಜೀವನಿಗೆ. ಎಚ್ಚರದಲ್ಲಿ ಬೇರೆ ಬೇರೆ ದೇಹದ ಭಾಗಗಳಲ್ಲಿ ಟ್ರಾವೆಲ್ ಮಾಡ್ತಾನೆ ಅವ. ಇದು ಹೇಗೆ ಸಾಧ್ಯ ಅಂತದಕ್ಕೆ ಅವರು ಹೇಳ್ತಾರೆ, ಜಾಗರ ಸ್ವಪ್ನಗಳಳು
ಎಚ್ಚರ ಮತ್ತು ಕನಸುಗಳಲ್ಲಿ ವರಭೋಗಿ ಶಯನ ಅವನೇ. ಮತ್ತೆ ಭೋಗಿ ಅಂದರೆ ಯಾವುದು? ಕುಂಡಲಿನಿಯಲ್ಲಿ ಅವನು ಪುರಿ ಶೇತೆ ಮಲಗಿರುವವನು ಅಂದರೆ ಯಾರು? ನಮ್ಮ ಹೃದಯದಲ್ಲಿರತಕ್ಕಂಥ ಭಗವಂತ, ಕುಂಡಲಿನಿಯಲ್ಲಿ ಮಲಗಿರತಕ್ಕ ಭಗವಂತ. ಅದು ಜಾಗೃತವಾದಾಗ ಅವನು ಮಲಗಿದ್ದು ಕಾಣುತ್ತೆ, ಇಲ್ಲದಿದ್ದರೆ ಗೊತ್ತು. ಅವನು ಮಲಗಿದ್ದು ಕಾಣಬೇಕಾದ್ರೆ ನಾವು ಎಚ್ಚರ ಆಗಬೇಕು. ಅಲ್ಲಿ ನಾವು ಮಲಗಿದ್ದಾಗ ಅವನು ಭೋಗಿ ಶಯನ ಕಾಣೋದಿಲ್ಲ, ನಾವೇ ಶಯನದಲ್ಲಿದ್ದೇವೆ. ನಾವು ಎಚ್ಚರ ಆದಾಗ ಭೋಗಿ ಶಯನ ಕಾಣ್ತಾನೆ. ನಮ್ಮ ಕುಂಡಲಿನಿಯಲ್ಲಿ ಇರತಕ್ಕಂಥ ಭಗವಂತನ ದರ್ಶನವನ್ನೇ ಭೋಗಿ ಶಯನ ಅಂತಾರೆ. ಇದು ಕ್ಷೀರ ಸಮುದ್ರದಲ್ಲಿ ಶೇಷಶಾಹಿಯಾಗಿರುವುದು ಹೌದು, ಅಲ್ಲ ಅಂತಲ್ಲ. ಆದರೆ ಅವನು ಬರೇ ಶೇಷಶಾಹಿ ಅಲ್ಲ, ಅವನು ಅಶೇಷಶಾಹಿ. ಅದು ಎಲ್ಲದಲ್ಲೂ ಶಾಹಿ. ಅವನು ಪ್ರತಿಯೊಬ್ಬರ ದೇಹದೊಳಗೂ ಶಯನ ಮಾಡಿದ್ದಾನೆ. ಅದರಿಂದ ಭಗವಂತ ಶೇಷಶಾಹಿ ಅಂತ ತಿಳ್ಕೊಂಡ್ರೆ ಸಾಲದು, ಅವನು ಅಶೇಷಶಾಹಿ ಅಂತೂ ನಮಗೆ ಗೊತ್ತಿರಬೇಕು. ಭೋಗಿ ಶಯನ ಬಹುಪ್ರಕಾರ ವಿಭಾಗ ಗೈಸಿ, ಎಚ್ಚರದಲ್ಲಿ ಬೇರೆ ಬೇರೆ ಇಂದ್ರಿಯಗಳ ಮೂಲಕ ಅನುಭವ ಬರೋದಕ್ಕೋಸ್ಕರ ಈ ಜೀವದ ಅಂಶಗಳನ್ನು ಬೇರೆ ಬೇರೆ ವಿಭಾಗ ಮಾಡಿ ಕಣ್ಣಿಗೆ ಕಿವಿಗೆ ಅದರ ಶಕ್ತಿಯ ಅಂಶವನ್ನು ಕೊಟ್ಟು ಅನುಭವ ಬರುವ ಹಾಗೆ ಮಾಡಿದ. ಕನಸಿನಲ್ಲಿ ಬೇರೆ ಬೇರೆ ಅಂಶಗಳಲ್ಲಿ ಹೋಗಿ ಬೇರೆ ಬೇರೆ ವ್ಯಕ್ತಿಗಳನ್ನು ಮೀಟಾಗುವ, ದೇಹದಿಂದ ಹೊರಕ್ಕೆ ಕೂಡ ಹೋಗುವ ಸಾಧ್ಯತೆ ಇರುವ, ಬಹಳ ವಿರಳ. ಅದು ಎಲ್ಲ ಜನರಿಗೆ ಆಗುತ್ತೆ ಅಂತ ತಿಳ್ಕೊಬೇಡಿ. ಅದು ಸ್ವಲ್ಪ ಶಕ್ತಿ ವಿಶೇಷವನ್ನು ಗಳಿಸಿಕೊಂಡವರು ಕನಸಿನಲ್ಲಿ ಮಾತ್ರ ಅಲ್ಲ, ಎಚ್ಚರದಲ್ಲಿ ಕೂಡ ಒಂಥರದ ಮೆಡಿಟೇಷನ್ನ ನೆಲೆಯಲ್ಲಿ ನಮ್ಮ ಏರಿಯಲ್ ಬಾಡಿಯನ್ನು ದೇಹದಿಂದ ಬೇರೆ ಕಡೆಗೆ ಕಳಿಸಿ ಅಲ್ಲಿ ನಡೆದದ್ದನ್ನು ನೋಡಿ ಬರಬಹುದು. ಕನಸಿನಲ್ಲಿಯೂ ಇದು ಸಾಧ್ಯ. ಕನಸಿನಲ್ಲಿ ವಿಶೇಷ ಸಾಧನೆ ಮಾಡಿದೆ, ಎಚ್ಚರದಲ್ಲಿಯೂ ಈ ಕ್ರಿಯೆಯನ್ನು ಮಾಡಲಿಕ್ಕೆ ಬರ್ತದೆ ಸಾಧನೆ ಮಾಡಿದಾಗ. ಹೀಗೆ ಬಹುಪ್ರಕಾರ ವಿಭಾಗ ಗೈಸಿ ನಿರಂಶ ಜೀವರ ಚಿಚ್ಛರೀರವನು, ಅವರ ಚಿಚ್ಛರೀರ ಅಂದರೆ ಸ್ವರೂಪಭೂತ ದೇಹ, ಆ ಜ್ಞಾನಮಯವಾಗಿರ್ತಕ್ಕಂಥ ಶರೀರ. ಈ ದೇಹ ವಿಭಾಗ ಅಲ್ಲ, ಇದು ವಿಭಾಗ ಇದ್ದೇ ಇದೆ. ಇದಕ್ಕೆ ಈ ವಿಭಾಗದಲ್ಲಿ ಫಂಕ್ಷನ್ ಮಾಡೋದಕ್ಕೋಸ್ಕರ ಜ್ಞಾನಮಯವಾಗಿರ್ತಕ್ಕ ಜೀವದ ಸ್ವರೂಪವನ್ನು ವಿಭಾಗ ಮಾಡಿ ಬೇರೆ ಬೇರೆ ಕಡೆ ವಿಭಾಗ ಮಾಡೋದು ಯಾಕೆ? ಅದನ್ನು ತುಂಡು ಮಾಡಿ ಕಳಿಸ್ತಾನೆ. ನನಗೆ ಹಾಗಲ್ಲ, ಚಿಚ್ಛರೀರ ಅಂತ ಹೇಳಿದರು. ಚಿಚ್ಛರೀರ ಅಂದರೆ ರೇಸ್ ಆಫ್ ನಾಲೆಜ್ ವಿಲ್ ಬಿ ದೇರ್ ಆಲ್ವೇಸ್. ಇಡೀ ದೇಹದಲ್ಲಿ ಪ್ರಕಾಶ ವ್ಯಾಪ್ತಿ ಇದೆ. ಇದ್ದರೆ ಎಲ್ಲ ಕಡೆಯ ಪ್ರಕಾಶ ಎಲ್ಲ ಸಮಯದಲ್ಲೂ ಕೆಲಸ ಮಾಡುವುದಿಲ್ಲಲ್ಲ. ನಾವು ನೋಡುವಾಗ ಕಣ್ಣು ಕೆಲಸ ಮಾಡ್ತದೆ, ಬೇರೆ ಎಂತ ಕೆಲಸ, ಅಲ್ಲಿಯೂ ಪ್ರಕಾಶ ಇದೆ. ಆ ಪ್ರಕಾಶಕ್ಕೆ ಕ್ರಿಯೆ ಅನ್ನುವುದು ವಿಭಾಗ ಮಾಡಿ. ಒಂದು ಸರ್ತಿ ಆ ಕಿವಿಯ ಭಾಗದಲ್ಲಿ ಇರತಕ್ಕಂಥ ಜೀವದ ಶರೀರ ವ್ಯಾಪ್ತಿಗೆ ಕ್ರಿಯೆ, ಒಮ್ಮೆ ಕಣ್ಣಿಗೆ, ಒಮ್ಮೆ ತೊಗಲಿಗೆ, ಒಮ್ಮೆ ಕೈಗೆ, ಒಮ್ಮೆ ಕಾಲಿಗೆ, ಹೀಗೆ ಬೇರೆ ಬೇರೆ ದೇಹದಲ್ಲಿ ಪ್ರಕಾಶ ರೂಪದಿಂದ ವ್ಯಾಪ್ತವಾಗಿರತಕ್ಕ ಜೀವ ಅಣು, ಜೀವದ ಪ್ರಕಾಶ ದೇಹದಲ್ಲೆಲ್ಲ ವ್ಯಾಪ್ತವಾಗಿದೆ. ಬೆಳಕು ಸಣ್ಣದು, ಬೆಳಕಿನ ಕಿರಣ ಕೋಣೆಯನ್ನೆಲ್ಲ ತುಂಬಿದೆ. ಆ ರೇಸ್ ಆಫ್ ನಾಲೆಜ್, ಅದರ ಪ್ರಕಾಶ, ಆ ರೇಸ್ಗಳಲ್ಲಿ ಒಂದೊಂದು ರೇಸಿಗೆ ಒಂದೊಂದು ಕ್ರಿಯೆ, ಕೆಲವು ರೇಸಿಗೆ ಕೆಲಸ ಇಲ್ಲದೇ ಇರ್ತದೆ. ಹಾಗೆ ಅದನ್ನು ವಿಭಾಗ ಮಾಡಿ ಭೋಗವಿತ್ತು ಸುಷುಪ್ತಿ ಕಾಲದಿ, ಎಚ್ಚರದಲ್ಲಿ ಮತ್ತು ಸುಷುಪ್ತಿ ಕಾಲದಲ್ಲಿ ಕೂಡ ಅಲ್ಲ, ಎಚ್ಚರ ಕನಸು ಆಯಿತು, ಆಮೇಲೆ ಸುಷುಪ್ತಿ ಕಾಲ ಬಂತು. ಸುಷುಪ್ತಿ ಕಾಲ ಅಂದರೆ ಸೌಂಡ್ ಸ್ಲೀಪ್, ನಿದ್ರೆ, ಕನಸು ಇಲ್ಲದ ನಿದ್ರೆ. ಸೌಂಡ್ ಸ್ಲೀಪ್ ಅಂದರೆ ಸೌಂಡ್ಲೆಸ್ ಸ್ಲೀಪ್. ಕೆಲವರು ನಿದ್ರೆ ಮಾಡುವಾಗ ಗೊರ್ರ ಅಂತಾರಲ್ಲ, ಅದು ಇಲ್ಲದೆ ಇರುವ ಸ್ಲೀಪು. ಸೌಂಡ್ ಸ್ಲೀಪ್ ಮೀನ್ಸ್ ಸೌಂಡ್ಲೆಸ್ ಸ್ಲೀಪು, ಸದ್ದಿಲ್ಲದ ಶಾಂತವಾದ ನಿದ್ರೆ. ಆ ಸುಷುಪ್ತಿ ಕಾಲದಿ ಸಾಗರವ ನದಿ ಕೂಡುವಂತೆ. ಆಗ ಏನಾಗುತ್ತೆ ಅಂದರೆ ಸಾಗರದಿಂದ ಕವಲುಗಳು ಹೊರಕೊಂಡು ಹೋಗಿದ್ದಂಥವುಗಳು ಮತ್ತೆ ಎಲ್ಲವೂ ಸಾಗರದಲ್ಲಿ ಸೇರಿದಂತೆ ಈ ಶಕ್ತಿಗಳ ರೇಸು, ಕಿರಣಗಳ ಶಕ್ತಿಗಳ ಪ್ರವಾಹ ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ಕಡೆಗೆ ಹರಿದಿತ್ತು ಎಚ್ಚರ ಕನಸುಗಳಲ್ಲಿ. ಅದು ಎಲ್ಲವೂ ಒಳಗೆ ಸೇರಿ ಒಂದು ಅಖಂಡವಾಗಿ ಭಗವಂತನಲ್ಲಿ ಲೀನವಾಗಿ ಬಿಡುತ್ತೆ. ಸಾಗರವ ನದಿ ಕೂಡುವಂತೆ ವಿಯೋಗರಹಿತನು ಅಂಶಗಳನ್ನು ಏಕತ್ರ ಐದಿಸುವ ಅಂತ. ಎಲ್ಲ ನದಿಗಳು ಹೋಗಿ ಯಥಾ ಗಚ್ಚತಿ ಸಾಗರಂ, ಎಲ್ಲ ಶಕ್ತಿಗಳು ದೇಹದ ಮೂಲ ಆ ಅಣುವಿನಲ್ಲಿ ಸೇರಿಕೊಂಡು ಬಿಡ್ತವೆ. ಆಗ ಆ ವ್ಯಾಪ್ತಿಗೆ ಕ್ರಿಯೆ ಇಲ್ಲ, ಅಷ್ಟೇ ಸೇರಿಕೊಳ್ಳೋದು. ಅಂದರೆ ಕ್ರಿಯೆ ಇಲ್ಲದೆ ಅಖಂಡ ಸಾಗರವಾಗಿ ಭಗವಂತನಲ್ಲಿ ಲೀನವಾಗಿರುತ್ತದೆ. ಆಗ ಇವನು ಈ ಎಲ್ಲ ಅವಸ್ಥೆಗಳಲ್ಲೂ ಕೂಡ ವಿಯೋಗರಹಿತನು. ಭಗವಂತನಿಗೆ ವಿಯೋಗ ಇಲ್ಲವೇ ಇಲ್ಲ. ಭಗವಂತನಿಂದ ಜೀವನಿಗೆ ವಿಯೋಗ ಇಲ್ಲ, ಜೀವನಿಂದ ಭಗವಂತನಿಗೆ ವಿಯೋಗ ಇಲ್ಲ. ಅವು ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ, ಅವು ಯಾವಾಗಲೂ ಜೊತೆಗೇ ಇರುವಂಥವು. ಯಾವಾಗಲೂ ಜೀವನನ್ನು ಬಿಟ್ಟು ಅಗಲದೇ ಇರುವ ಸದಾ ಜೀವನ ಸಂಗಾತಿಯಾಗಿರ್ತಕ್ಕ ಭಗವಂತ ಹೀಗೆ ಎಚ್ಚರದಲ್ಲಿ ಒಂದು ರೀತಿಯಿಂದ ಅವನಿಗೆ ಫಂಕ್ಷನ್ ಮಾಡಿಸ್ತಾನೆ. ಅವನ ಶಕ್ತಿಗಳ ಹರವುಗಳನ್ನು ಬೇರೆ ಬೇರೆ ಕಡೆಗೆ ಕಳಿಸಿ ಕನಸಿನಲ್ಲಿ ಒಂದು ರೀತಿಯ ಅನುಭವ ಮಾಡಿಸ್ತಾನೆ. ನಿದ್ರೆಯಲ್ಲಿ ಎಲ್ಲ ಅನುಭವಗಳನ್ನು ವಿಡ್ರಾ ಮಾಡಿ ಅಖಂಡವಾದ ಅನುರೂಪದಲ್ಲಿ ತನ್ನೊಳಗಿಟ್ಟುಕೊಂಡು ಅವನಿಗೆ ನಿದ್ರೆ ಬರಿಸುತ್ತಾನೆ. ಹೀಗೆ
ಮಾಡ್ತಾ ಏನು ಮಾಡ್ತಾನೆ ಭಗವಂತನ ಕ್ರಿಯೆಯನ್ನು ಮತ್ತಷ್ಟು ವಿವರಣೆ ಮಾಡ್ತಾರೆ. ಭಾರ್ಯರಿಂದೊಡಗೂಡಿ ಕಾರಣ ಕಾರ್ಯವಸ್ತುಗಳಲ್ಲಿ ಪ್ರೇರಕ ಪ್ರೇರ್ಯ ರೂಪಗಳಿಂದ ಪಟತಂತುಗಳ ಓಲಿದ್ದು ಸೂರ್ಯಕಿರಣಗಳಂತೆ ತನ್ನಯ ವೀರ್ಯದಿಂದಲೇ ಕೊಡುತಿಹನು ಆರ್ಯರಿಗೆ ಈತನ ವಿಹಾರವು ಕೊಡುತಿಹ ಎರಡು ಕೊಡುತಿಹ ಅನಾರ್ಯರಿಗೆ ಈತನ ವಿಹಾರವು ಗೋಚರಿಪುದೇನೋ, ಕೊಡುತಿಹನು ಆರ್ಯರಿಗೆ ಈತನ ವಿಹಾರವು ಗೋಚರಿಪುದೇನೋ. ಎರಡು ವಿಧ ಪದಚ್ಛೇದ ಅಲ್ಲಿ, ಒಂದಲ್ಲ. ಅದಕ್ಕೋಸ್ಕರವೇ ನಿಲ್ಲಿಸಿ ಓದಿದೆ. ಭಾರ್ಯರಿಂದ ಒಡಗೂಡಿ, ಭಾರ್ಯ ಪತ್ನಿ ಅಂದರೆ ಭಾರ್ಯೆಯರಿಂದ ಅಂದರೆ ಶ್ರೀಭೂದುರ್ಗ ಪ್ರಕೃತಿ. ಯಾಕಂದರೆ ಈ ದೇಹದಲ್ಲಿ ಕ್ರಿಯೆ ನಡೆಯುವುದಕ್ಕೆ ಮೂಲಭೂತವಾಗಿರತಕ್ಕಂಥದ್ದು ಇದೇ ಮೂರು: ಸತ್ವ, ರಜಸ್ಸು, ತಮಸ್ಸು. ಇದು ಇಲ್ಲದೆ ಏನೇನೂ ಇಲ್ಲ ಜಗತ್ತಿನಲ್ಲಿ. ಯಾವ ಸ್ಥೂಲ ವಸ್ತುವು ಮೂಲಭೂತವಾಗಿ ಅದರ ಮೂಲಭೂತವಾದ ಎನರ್ಜಿ ಮೂರೇ. ಅದು ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಇದ್ದ ಹಾಗೆ ಸತ್ವ, ರಜಸ್ಸು, ತಮಸ್ಸು. ಮೂಲಭೂತವಾಗಿರತಕ್ಕಂಥ ಈ ಮೂರು ಶಕ್ತಿಗಳಿಂದಲೇ ಇಡೀ ವಿಶ್ವದ ನಿರ್ವಹಣೆ ನಡೆದಿದೆ. ಅದನ್ನು ಊರ್ಧ್ವ ಮೂಲಂ, ಅದು ಮೂಲ ಅಂದರೆ ಸತ್ವರಸ್ತಮೋ ಗುಣಗಳು ಅದರ ಮೂಲ. ಅದಕ್ಕೂ ಮೂಲ ಚಿತ್ ಪ್ರಕೃತಿ, ಅದಕ್ಕೂ ಮೂಲ ಭಗವಂತ. ಅವನು ಸರ್ವ ಊರ್ಧ್ವ ಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ, ಅವನು ಸರ್ವೋರ್ಧ್ವ. ಈ ರೀತಿಯಾಗಿ ಜಗತ್ತಿಗೆ ಮೂಲಭೂತವಾಗಿರತಕ್ಕ ಮೂರು ಶಕ್ತಿಗಳು ಇಲ್ಲಿ ಕೆಲಸ ಮಾಡ್ತಾ ಇವೆ. ಬ್ರಹ್ಮಾಂಡದಲ್ಲೂ ಇದೇ ಮೂರು, ಪಿಂಡಾಂಡದಲ್ಲೂ ಇದೇ ಮೂರು: ಸತ್ವ, ರಜಸ್ಸು, ತಮಸ್ಸು. ಭಾರ್ಯರಿಂದ ಒಡಗೂಡಿ, ಆದ್ದರಿಂದ ಸತ್ವರಜಸ್ತಮೋ ಮಾನಿನಿಯರಾಗಿರತಕ್ಕಂತಹ ಶ್ರೀಭೂದುರ್ಗಿಯರಿಲ್ಲದೆ ಯಾವ ಕ್ರಿಯೆಯೂ ಇಲ್ಲ, ಪಿಂಡಾಂಡದಲ್ಲೂ ಇಲ್ಲ, ಬ್ರಹ್ಮಾಂಡದ. ಭಗವಂತ ಮೊದಲು ಶ್ರೀಭೂದುರ್ಗಿಯರ ಜೊತೆಗೆ ಎಲ್ಲಿ ಹೋದರೂ ಅವನು ಒಬ್ಬನೇ ಹೋಗಟ್ಲೇ ಇಲ್ಲ, ಅವ್ರ ಪರಿವಾರ ಸಮೇತವೇ ಹೋಗೋದು. ಹೆಂಡತಿಯನ್ನು ಬಿಟ್ಟು ಹೋಗಿ ಗೊತ್ತಿಲ್ಲ ನಾರಾಯಣನಿಗೆ. ಎಲ್ಲಿ ಹೋದಾಗಲೂ 3 ಜನ ಹೆಂಡಂದಿರು ಇರಬೇಕು. ಮತ್ತೆ ಒಬ್ಬನ ಕರ್ಕೊಂಡೋದು ಮತ್ತಿಬ್ಬರು ಸಿಟ್ಟು ಬರುತ್ತೆ. ಆದ್ದರಿಂದ 3 ಜನರು ಒಟ್ಟಿಗೆ ಇರಬೇಕು. 3 ಜನರು ಯಾವಾಗಲೂ ಎಲ್ಲ ಕ್ರಿಯೆಯಲ್ಲೂ ನಿತ್ಯಾವಿಯೋಗಿನಿಯರಾಗಿರ್ತಕ್ಕಂಥವ್ರು ಶ್ರೀಭೂದುರ್ಗೆಯರು. ಭಾರ್ಯರಿಂದ ಒಡಗೂಡಿ ಎಲ್ಲಿ ಎಲ್ಲ ತುಂಬಿರ್ತಾನೆ ಇವ ದೇಹದಲ್ಲಿ, ಕಾರ್ಯ ಕಾರಣ ವಸ್ತುಗಳಲ್ಲಿ. ಇಡೀ ಪ್ರಪಂಚ ಅಂತಂದರೆ ಸದಸದಾತ್ಮಕ ಅಂತ ಹೇಳ್ತಾರೆ. ವಿಶ್ವಂ ಸದಸದಾತ್ಮಕಂ ಅಂತ. ಸದಸದಾತ್ಮಕ ಅಂದರೆ ಏನು? ಇರುವ ಮತ್ತು ಇಲ್ಲದೇ ಇರುವ ವಸ್ತುಗಳಿಂದ ತುಂಬಿರುವ ಜಗತ್ತು ಅಂತ ಅರ್ಥವ. ಸತ್ತು ಅಂದರೆ ಇರುವುದು, ಇಲ್ಲ ಇರುವ ಮತ್ತು ಇಲ್ಲದೇ ಇರುವ ವಸ್ತುಗಳು ಇರುವ ಜಗತ್ತು ಅಂತ ಅರ್ಥವೋ? ಹಾಗೆ ಹೇಳಿದರೆ ಹುಚ್ಚುರು ಅಂತ ಹೇಳಬೇಕು. ಇಲ್ಲದೇ ಇರುವ ವಸ್ತು ಇರುವ ಜಗತ್ತು ಅಂದರೆ ಏನು? ಹಾಗಾದರೆ ಸತ್ ಅಸತ್ತು ಅಂದರೆ ಏನು? ಸತ್ ಅಸತ್ತು ಅಂದರೆ ಕಾರ್ಯಕಾರಣಾತ್ಮಕ ಅಂತ. ನಾ ಸತೋ ವಿದ್ಯತೆ ಭಾವ, ನಾ ಭಾವೋ ವಿದ್ಯತೆ ಸತಃ ಅನ್ನುವಲ್ಲಿ ಕೂಡ ಈ ಶಬ್ದವನ್ನು ಶಾಸ್ತ್ರದಲ್ಲಿ ಸತ್ ಅಸತ್ ಅನ್ನುವುದನ್ನು ಸ್ಥೂಲ ಸೂಕ್ಷ್ಮ ಅನ್ನುವ ಅರ್ಥದಲ್ಲಿ ಮತ್ತು ಕಾರ್ಯ ಕಾರಣ ಅನ್ನುವ ಅರ್ಥದಲ್ಲಿ ಬಳಸ್ತಾರೆ. ಅದನ್ನ ಸದಸದಾತ್ಮಕ ಜಗತ್ತು ಅಂದರೆ, ಸತ್ ಅಂದರೆ ವ್ಯಕ್ತವಾಗಿರುವಂಥದ್ದು, ಅಸತ್ ಅಂದರೆ ಅವ್ಯಕ್ತವಾಗಿರತಕ್ಕಂಥ, ವ್ಯಕ್ತಾವ್ಯಕ್ತವಾದ ಸ್ಥೂಲ ಸೂಕ್ಷ್ಮವಾದ ಕಾರ್ಯಕಾರಣಾತ್ಮಕವಾದ ಜಗತ್ತು ಅಂತ ಅರ್ಥ. ಈ ಜಗತ್ತಿನಲ್ಲಿ ಎರಡೇ ಮುಖ ಇರೋದು. ಈಗ ಮಣ್ಣು ಇದೆ, ಅದು ಕಾರಣ, ಮಡಿಕೆ ಆಗುವುದು. ಆಮೇಲೆ ಮಣ್ಣು ಇದ್ದದ್ದರಿಂದ ಮಡಿಕೆ ಆಯಿತು. ಮಡಕೆ ಆಗುವ ಮುಂಚೆ ಮಡಕೆಯಲ್ಲಿ ಏನೇನಿತ್ತು ಅದೆಲ್ಲವೂ ಇತ್ತು ಮಣ್ಣಿನಲ್ಲಿ, ಹೊಸತೇನೂ ಆಗಲಿಲ್ಲ ಮಡಿಕೆಯಲ್ಲಿ. ಮಡಕೆಯಲ್ಲಿ ಮಣ್ಣಿನಲ್ಲಿ ಇಲ್ಲದೇ ಇದ್ದದ್ದು ಏನೋ ಹೊಸ್ತು ಏನಾದರೂ ಇತ್ತು? ಏನೂ ಇಲ್ಲ. ಅದರ ಕಂಟೆಂಟ್ಸ್ ಎಲ್ಲವೂ ಮಣ್ಣಿನಲ್ಲಿದೆ, ಆದರೆ ಒಂದಿಲ್ಲ, ಫಾರ್ಮ್. ಆ ಕಂಟೆಂಟ್ಸ್ಗಳಿಗೆ ಒಂದು ಆಕಾರ ವಿಶೇಷ ಬಂತಲ್ಲ, ಅದು ಹೊಸ್ತು ಬಂದದ್ದು, ಅದಿರಲಿಲ್ಲ. ಹಾಗಾದರೆ ವಾಟ್ ಈಸ್ ಕ್ರಿಯೇಟೆಡ್? ನಾಟ್ ದ ಮ್ಯಾಟರ್ ಬಟ್ ದ ಫಾರ್ಮ್ ಈಸ್ ಕ್ರಿಯೇಟೆಡ್. ಮ್ಯಾಟರ್ ಈಸ್ ನಾಟ್ ಕ್ರಿಯೇಟೆಡ್, ಓನ್ಲಿ ಫಾರ್ಮ್ ಈಸ್ ಕ್ರಿಯೇಟೆಡ್. ಆಕಾರ ಇಲ್ಲದೇ ಇದ್ದದ್ದು ಬಂತು, ಅದು ಸ್ಥೂಲವಾದ ಆಕಾರ ಬಂತು. ಅದರ ಮೊದಲು ಮಣ್ಣು ಇತ್ತು, ಅದು ಕಾರಣ. ಅದರಿಂದ ಘಟ ಮಡಕೆ ಎನ್ನುವ ಕಾರ್ಯ ಆಯಿತು. ಈ ಎಲ್ಲ ಕಾರಣ ಕಾರ್ಯ. ಒಂದು ವಸ್ತು ಇದೆ, ಅದರಿಂದ ಇನ್ನೊಂದು ವಸ್ತು ಆಗುತ್ತೆ. ಮೂಲ ಪ್ರಕೃತಿ ಇತ್ತು, ಅದು ಎಲ್ಲಕ್ಕೆ ಕಾರಣ. ಅದರಿಂದ ಪ್ರಾಕೃತ ಪ್ರಪಂಚ ಆಯಿತು, ಅದು ಕಾರ್ಯ. ಪ್ರಾಕೃತ ಪ್ರಪಂಚ ಆಗುವುದಕ್ಕೂ ಮೂಲಭೂತವಾಗಿ ಪಂಚಭೂತಗಳು ಸೃಷ್ಟಿಯಾದವು, ಅವು ಕಾರಣ. ಪಂಚಭೂತಗಳಿಂದ ಪಂಚಭೂತಾತ್ಮಕವಾದ ಪ್ರಪಂಚ ಸೃಷ್ಟಿಯಾಯಿತು, ಅದು ಕಾರ್ಯ. ಬ್ರಹ್ಮಾಂಡ ಅನ್ನುವುದು ಕಾರ್ಯ. ಬ್ರಹ್ಮಾಂಡಕ್ಕೆ ಅಹಂಕಾರ ತತ್ವ ಕಾರಣ, ಅಹಂಕಾರ ತತ್ವವೂ ಕಾರ್ಯ, ಅದಕ್ಕೆ ಮಹತ್ತತ್ವ ಕಾರಣ. ಹೀಗೆ ಕಾರ್ಯಕಾರಣಾತ್ಮಕವಾಗಿ ಒಂದು ಮೂಲ, ಅದರಿಂದ ಇನ್ನೊಂದು ವಿಕಾರ, ಅದರಿಂದ ಇನ್ನೊಂದು. ಮೊದಲು ಹಟ್ಟಿಯಲ್ಲಿ ಸೆಗಣಿ ಇತ್ತು, ಅದು ಕಾರಣ. ಅದನ್ನು ತೋಟದಲ್ಲಿ ಗುಲಾಬಿ ಗಿಡಕ್ಕೆ ಹಾಕಿದೆವು, ಗುಲಾಬಿ ಹೂವಾಯಿತು, ಅದು ಕಾರ್ಯ. ಗುಲಾಬಿ ಹೂವಿಗೆ ಕಾರಣ ಯಾವುದು? ಸೆಗಣಿ. ಸೆಗಣಿಯ ಕಾರ್ಯ ಯಾವುದು? ಗುಲಾಬಿ ಹೂವು. ಹೀಗೆ ಒಂದು ಇತ್ತು, ಇನ್ನೊಂದಾಯಿತು, ಅದು ಮತ್ತೊಂದಾಯಿತು, ಅದು ಇನ್ನೊಂದಾಯಿತು. ಹೀಗೆ ವಿಕಾರಗಳ ಪರಂಪರೆ ಬೆಳಕೊಂಡು ಹೋಯಿತು. ಇಡೀ ಜಗತ್ತು ಕಾರ್ಯಕಾರಣಗಳ ಪರಂಪರೆ. ಮೊದಲು ಅವ್ಯಕ್ತವಾಗಿತ್ತು, ವ್ಯಕ್ತವಾಯಿತು. ಸೂಕ್ಷ್ಮವಾಗಿತ್ತು, ಸ್ಥೂಲವಾಯಿತು. ಹೌದು, ಮೊದಲು ಅವ್ಯಕ್ತವಾಗಿತ್ತು ಆಕಾಶ.
ಪ್ರಪಂಚ ಸೃಷ್ಟಿಯಾಗುವ ಮೊದಲು ಏನಿತ್ತು? ಆಕಾಶ ಇತ್ತು, ಅದು ವ್ಯಕ್ತ ಆಗಲಿಲ್ಲ. ಆಕಾಶದಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಯಿತು, ಗಾಳಿ ಬಂತು, ಅದು ಅವ್ಯಕ್ತವೇ ಆಯಿತು, ವ್ಯಕ್ತ ಆಗಲಿಲ್ಲ. ಗಾಳಿಯ ವೈಬ್ರೇಷನ್ನ ಅದು ಕಾನ್ಸಂಟ್ರೇಟ್ ಆಯಿತು, ಆಗ ಫೈರ್ ಈಸ್ ಕ್ರಿಯೇಟೆಡ್, ವ್ಯಕ್ತ ಆಯಿತು. ಬೆಂಕಿಯಲ್ಲಿ ಬರುವ ತನಕ ರೂಪವೇ ಬರಲಿಲ್ಲ. ಬೆಂಕಿಯಲ್ಲಿಯ ಇನ್ನೂ ವಿಕಾರ ಆದಾಗ ಅದು ನೀರಾಯಿತು, ವ್ಯಕ್ತವಾಯಿತು. ಅದು ಮಣ್ಣಾಯಿತು, ನೀರು ಗಟ್ಟಿ ಆಯಿತು, ಮಣ್ಣಾಯಿತು, ಇನ್ನಷ್ಟು ವ್ಯಕ್ತವಾಯಿತು. ಅದರಿಂದ ಭೂಮಿಗೆ, ಪೃಥ್ವಿಗೆ ಶಾಸ್ತ್ರದ ಇನ್ನೊಂದು ಹೆಸರು ವ್ಯಕ್ತಂ ಅಂತ. ವ್ಯಕ್ತ ಅಂತಂದರೆ ಮಣ್ಣು ಅಂತ ಅರ್ಥ. ಅಂದರೆ ಗ್ರಾಸೆಸ್ಟ್ ಎಲಿಮೆಂಟ್ ವ್ಯಕ್ತ, ಗ್ರಾಸ್ ಫಾರ್ಮ್ ಬಂದದುಂಟು, ಸೂಕ್ಷ್ಮ ಸಟಲ್ನಿಂದ ಗ್ರಾಸ್ ಆಯಿತು. ದಿಸ್ ಈಸ್ ದ ಗ್ರಾಸೆಸ್ಟ್ ಎಲಿಮೆಂಟ್, ದಟ್ ಇಸ್ ಇಟ್ ಇಸ್ ಕಾಲ್ಡ್ ವ್ಯಕ್ತ ಅಂತ. ಭೂಮಿಗೆ ವ್ಯಕ್ತ ಅಂತ ಹೆಸರು. ನೀರು ವ್ಯಕ್ತ ಅಲ್ಲೇನು, ಬೆಂಕಿ ವ್ಯಕ್ತ ಅಲ್ಲೇನು? ವ್ಯಕ್ತಗಳಲ್ಲಿ ಅತ್ಯಂತ ಗ್ರಾಸ್ ಭೂಮಿಯನ್ನು ವ್ಯಕ್ತ ಅಂತ ಕರೀತಾರೆ. ಹೀಗೆ ಆಕಾಶಕ್ಕೆ ಅಹಂಕಾರ ತತ್ವ ಕಾರಣ, ಅಹಂಕಾರ ತತ್ವದ ಕಾರ್ಯ ಆಕಾಶ, ಆಕಾಶದ ಕಾರ್ಯ ವಾಯು, ವಾಯುವಿನ ಕಾರ್ಯ ಅಗ್ನಿ, ಅಗ್ನಿಯ ಕಾರ್ಯ ಜಲ, ಜಲದ ಕಾರ್ಯ ಪೃಥ್ವಿ. ಅಗ್ನೇ ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅದ್ಭ್ಯ ಪೃಥ್ವಿ. ಪೃಥ್ವಿಯ ವಿಕಾರ ಎಲ್ಲ ದವಸ ಧಾನ್ಯಗಳು, ಕಾಳು ಬೇಳೆಗಳು, ಅಕ್ಕಿ ಗಿಕ್ಕಿ ಇತ್ಯಾದಿ ಇತ್ಯಾದಿ. ಇದೆಲ್ಲ ಅಗ್ನಿಯ ಮತ್ತು ಪೃಥ್ವಿ ವಿಕಾರ. ಪೃಥಿವ್ಯಾ ಓಷಧಯ. ಹೀಗೆ ಇಡೀ ಪ್ರಪಂಚವನ್ನು ನಾವು ನೋಡ್ತಾ ಹೋದರೆ ಒಂದು ಇದೆ, ಅದರಿಂದ ಇನ್ನೊಂದಾಗತ್ತೆ. ಇದು ಜೀವಗಳಿಗೂ ಹಾಗೆ. ತಂದೆಯ ಶರೀರ, ತಂದೆ ತಾಯಿಯ ಶರೀರದಿಂದ ಮಗನ ಶರೀರ, ತಂದೆ ತಾಯಿಯಿಂದ ಮಗ ಹುಟ್ಟಿದ ಅಂತ ಹೇಳೋದು ಅಶಾಸ್ತ್ರೀಯವಾದ ಮಾತು. ಅಂದರೆ ತಂದೆ ತಾಯಿಯ ಶರೀರದಿಂದ ಮಗನ ಶರೀರ. ಆ ಮಗ ಬೆಳೆದ, ಅವನು ಅಪ್ಪನಾದ. ನಮ್ಮ ರಾಮಚಂದ್ರ ಭಟ್ರು ಆತ್ಮಜ್ಞಾನಿಗಳು ಹೀಗೆ ಹೇಳ್ತಾರೆ. ಅವ್ರು ಏನಂತಾರೆ ಅಂದರೆ, ಭಗವಂತನನ್ನು ತಿಳಿದವ ಬ್ರಹ್ಮವಿದ್ ಬ್ರಹ್ಮಯೋ ಭವತಿ ಅಂತ ಹೇಳ್ತಾರಲ್ಲ ಭಟ್ರೆ ಅಂತ ಸುಮ್ಮನೆ ತಮಾಷೆಗೋಸ್ಕರ ಹೇಳಿದೆ ನಾನು ಅವ್ರ ಹತ್ರೊಮ್ಮೆ. ಹೌದು, ಅದು ಕರೆಕ್ಟು. ಯಾಕೆಂದರೆ ಈಗ ನೋಡಿ, ತಂದೆ ಮಗ, ದೇವರು ತಂದೆ ಹಾಗೆ, ತ್ವಮೇವ ಮಾತಾಜ ಪಿತಾತ್ವಮೇವ, ಇವನು ನಾವು ಮಕ್ಕಳು, ದೇವರ ಮಕ್ಕಳು, ತಂದೆ ಮಗ. ಆಮೇಲೆ ತಂದೆ ಮಗ, ಈ ಮಗನೂ ತಂದೆ ಆಗ್ತಾನಲ್ಲ ಒಂದು ದಿವಸ. ಆದರೆ ಆ ತಂದೆ ಆಗುವುದಲ್ಲ, ಅವನ ಮಗನಿಗೆ ತಂದೆ ಆಗೋದು. ಹೀಗೆ ಆದ್ದರಿಂದ ಈ ಅಪ್ಪನ ಮಗ ಅವನ ಮಗನಿಗೆ ಅಪ್ಪ ಆಗ್ತಾನೆ ಅಷ್ಟೇ. ಇವನು ಬ್ರಹ್ಮ ಆಗ್ತಾನೆ ಅಂದರೆ ಅದೇ ಬ್ರಹ್ಮ ಆಗ್ತಾನೆ ಅಂತಲ್ಲ, ಅದೇ ಅಪ್ಪ ಆಗುವುದಲ್ಲ. ಇವನು ಮಗನೂ ಅಪ್ಪನಾದರಿ. ಹೌದ್ರಿ, ಇದೇನು ಕಥೆ, ಆ ಮಗ ಅಪ್ಪ ಆಗಿಬಿಟ್ನೇನು ಅಂತ ಕೇಳ್ತಾರೆ. ಮಗ ಅಪ್ಪ ಆದ ಅಂದರೆ ಅಪ್ಪನೇ ಆಗುವುದಲ್ಲ, ಅವನ ಅಪ್ಪನೇ ಅವನಾದ್ದಲ್ಲ, ಅವನ ಮಗನಿಗೆ ಅಪ್ಪನಾದ. ಓಹೋ, ಹಾಗೆ ಬ್ರಹ್ಮವೇದ್ ಬ್ರಹ್ಮೇ ಭವತಿ ಅಂದರೆ ಅಷ್ಟೇ. ಇವನು ಬ್ರಹ್ಮ ಆದ ಅಂದರೆ ಅದೇ ಬ್ರಹ್ಮ ಆಗುವುದಲ್ಲ, ಇವನು ಪೂರ್ಣನಾದ ಅಂತ, ಇವನ ಯೋಗ್ಯತಾನುಸಾರ ಪೂರ್ಣನಾದ ಅಂತ ಅರ್ಥ. ಅಪ್ಪನೇ ಆಗುವುದಲ್ಲ, ಅವನ ಅಪ್ಪನೇ ಅವನಾದ್ದಲ್ಲ, ಅವನ ಮಗನಿಗೆ ಅಪ್ಪನಾದ. ಓಹೋ, ಹಾಗೆ ಬ್ರಹ್ಮವೇದ್ ಬ್ರಹ್ಮೇ ಭವತಿ ಅಂದರೆ ಅಷ್ಟೇ. ಇವನು ಬ್ರಹ್ಮ ಆದ ಅಂದರೆ ಅದೇ ಬ್ರಹ್ಮ ಆಗುವುದಲ್ಲ, ಇವನು ಪೂರ್ಣನಾದ ಅಂತ, ಇವನ ಯೋಗ್ಯತಾನುಸಾರ ಪೂರ್ಣನಾದ ಅಂತ ಅರ್ಥ. ಆದ್ದರಿಂದ ಅಪ್ಪನ ಶರೀರದಿಂದ ಮಗನ ಶರೀರ, ಆ ಮಗನೂ ಅಪ್ಪ ಆದ, ಅವನ ಮಗನ ಶರೀರ. ಈ ಕಾರ್ಯಕಾರಣಾತ್ಮಕವಾಗಿ ಪ್ರಪಂಚ ಬೆಳ್ಕೊಂಡು ಹೋಗ್ತಾ ಇದೆ. ಈ ಎಲ್ಲದರಲ್ಲಿಯೂ ಕಾರಣ ಕಾರ್ಯ ವಸ್ತುಗಳಲ್ಲಿ ಪ್ರೇರಕ ಪ್ರೇರ್ಯ ರೂಪಗಳಿಂದ ಇವನು ಕಾರಣದಲ್ಲೂ ಇವನೇ ಇರಬೇಕು, ಕಾರ್ಯದಲ್ಲೂ ಇವನೇ ಇರಬೇಕು. ಮತ್ತು ಇವನ ಹೆಂಡತಿ ಜೊತೆಗೆ 3 ಜನ ಅವರು ಇದ್ದಾರೆ. ಶ್ರೀಭೂದುರ್ಗೆಯರ ಜೊತೆಗೆ ಭಗವಂತ ಈ 3ರ ಒಳಗೂ ಸತ್ವ ರಜಸ್ತಮೋ ನಾಮಕನಾಗಿ, ಅವನಿಗೆ ಹೆಸರು, ಆ ಹೆಸರುಗಳು ಅವನಿಗೆ. ಯಾಕೆ ಆ ಹೆಸರು? ಆ ಶಬ್ದದ ಅರ್ಥ ಅವನಿಗೆ ಕೂಡುತ್ತೆ. ಇದು ಗುಣಕ್ಕಿಂತ ಹೆಚ್ಚು ಅವನು ಸತ್ವ. ಸತ್ವ ಅಂದರೆ ಏನು? ಸತ್ವ ಅಂತಂದರೆ ಸತ್ ಗುಣಗಳಿಂದ ಭರಿತನಾದವ ಅಂತರ್ಥ. ಬಲಜ್ಞಾನ ಸಮಾಹಾರ ಸತ್ವಮಿತ್ಯಭಿಧೀಯತೆ. ನಾನಾ ವಿಧವಾದ ಅರ್ಥಗಳಿವೆ. ಜ್ಞಾನಾನಂದ ಸ್ವರೂಪ, ಜ್ಞಾನಬಲ ಸ್ವರೂಪ, ಅದರಿಂದ ಅವನೇ ಸತ್ವಂ. ಆಮೇಲೆ ರಜಃ ಅಂದರೆ ಏನು? ರಂಜಯತಿ ಇತಿ ರಜಃ. ರಜೋಗುಣವೂ ಹಾಗೆ ರಂಜಕ, ಅದು ಅಟ್ರಾಕ್ಷನ್ ಜಾಸ್ತಿ. ಸತ್ವದಲ್ಲಿ ಅಷ್ಟು ಸೆಳೆತ ಇಲ್ಲ, ಅದರಲ್ಲಿ ರುಚಿ ಹುಟ್ಟಿಸಬೇಕು. ಬಲವಂತವಾಗಿ ಹುಟ್ಟಿಸಿದರೆ ಮತ್ತೆ ರುಚಿ ಹುಟ್ಟಿದ ಮೇಲೆ ಬಿಡ್ಲಿಕ್ಕೆ ಬರುವುದಿಲ್ಲ, ತಾನಾಗಿ ಹುಟ್ಟೋದಿಲ್ಲ. ಅದು ಔಷಧದ ಹಾಗೆ. ಆದರೆ ರಜಸ್ಸಿನಲ್ಲಿ ಹಾಗಲ್ಲ, ಅದು ಬೇಡ ಅಂದರೆ ಎಳೆಯುತ್ತೆ. ಅದು ರಂಜಕ, ಮೋಹಕ, ಮೇಲು ನೋಟಕ್ಕೆ ಸೆಳೆತ ಇರತಕ್ಕಂಥದ್ದು ರಜಃ. ಎಲ್ಲ ಸರ್ವಲೋಕ ರಂಜಕನಾದ ಭಗವಂತ ಅಲ್ಲದೆ ಈ ರಜಸ್ ಏನಿದು? ಈ ರಜಸ್ ಅಲ್ಲ, ಅವನೇ ರಜಃ. ಆಮೇಲೆ ಅವನು ತಮಃ ಅಂದರೆ ಏನು? ತಮುಗ್ಲಾನು ತಾಮಯತೀತಿ ತಮಃ. ನಮಗೆ ಆಲಸ್ಯ ನಿದ್ರೆಯನ್ನು ಕೊಡುವನು. ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತೆ, ನಿದ್ರೆ ಕೊಡುವ ಅಂತ ಅರ್ಥ ತಮಃ ಅಂದರೆ. ನಿದ್ರೆ ಕೊಡೋದು, ಮತ್ತು ಅವನು ನಿದ್ರೆ ಕೊಡದೇ ಇದ್ದರೆ ಪಿಲ್ಸ್ ತೊಗೊಳ್ಬೇಕಾಗುತ್ತೆ. ಪಿಲ್ಸ್ ತೊಗೊಂಡು ಬರೋದಿಲ್ಲ, ಮತ್ತೆ ಅವನೇ ನಿದ್ರೆ ಕೊಡಬೇಕು, ಇನ್ಯಾರು ನಿದ್ರೆ ಕೊಡಬೇಕು. ಹಾಗಾಗಿ ಸತ್ವ ರಜಸ್ತಮಃ ಶಬ್ದವಾಚ್ಯನಾಗಿ ಶ್ರೀಭೂದುರ್ಗೆಯರ ಒಳಗೂ ಇದ್ದು
ಈ ಮೂರು ಗುಣಗಳ ಒಳಗೂ ಇದ್ದು, ಈ ಗುಣಗಳ ಕಾರ್ಯಭೂತವಾಗಿರತಕ್ಕಂಥ ಪ್ರಪಂಚದೊಳಗೂ ಇದ್ದು, ಕಾರಣ ಕಾರ್ಯಗಳ ವಸ್ತುಗಳಲ್ಲಿ ಪ್ರೇರಕ ಪ್ರೇರ್ಯ ರೂಪಗಳಿಂದ, ಕಾರಣದಲ್ಲಿ ಪ್ರೇರಕನಾಗಿರಬೇಕು, ಅದರಿಂದ ಕಾರ್ಯದಲ್ಲಿ ಒಂದು ಪ್ರೇರಣೆಯಾಗಿ ಅದರಲ್ಲಿ ರೂಪಾಂತರ ಆಗಬೇಕು. ಕಾರ್ಯದೊಳಗಿದ್ದು ಪ್ರೇರ್ಯನೂ ಆಗಿ ಪ್ರೇರಣೆಗೆ ಒಳಪಡುವವನೂ ಅವನೇ, ಕಾರಣದೊಳಗಿದ್ದು ಪ್ರೇರಣೆ ಮಾಡುವವನೂ ಅವನೇ, ಕಾರಣದೊಳಗಿದ್ದು ವಿಕಾರ ನಿರ್ಮಿಸುವವನು ಅವನೇ, ಕಾರ್ಯದೊಳಗಿದ್ದು ವಿಕಾರ ಆಗುವಂತೆ ಮಾಡುವವನು ಅವನೇ, ವಿಕಾರ ಮಾಡುವವನು ಅವನು, ವಿಕಾರ ಆಗುವಂಥ ಕ್ರಿಯೆಯನ್ನು ಮಾಡುವವನು ಅವನೇ. ಹೀಗೆ ಪ್ರೇರಕ ಪ್ರೇರ್ಯ ರೂಪಗಳಿಂದ ಎಲ್ಲ ಕಡೆ ಈ ಅನಂತ ರೂಪಗಳಿಂದ ವಸ್ತುವಿನೊಳಗೆ ತುಂಬಿದ್ದಾನೆ. ಅಲ್ಲ, ಹಾಗೆ ಒಬ್ಬ ಭಗವಂತ ಅನಂತ ರೂಪದಿಂದ ತುಂಬುವುದು ಅಂದರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ, ನಮಗೆ ಅರ್ಥವಾಗುವ ದೃಷ್ಟಾಂತ ಅಷ್ಟೆ. ಭಗವಂತ ಹಾಗಿದ್ದಾನೆ ಅಂತಲ್ಲ, ಪಟತಂತುಗಳ ಓಲಿದ್ದು ಅಂತ. ಹೇಗೆ ಅವನಿಗೆ ಓಂ ಅಂತ ಹೆಸರಲ್ವ, ಓಂ ಅಂದರೆ ಏನು? ಓ ತತ್ವ ಹೆಣೆದುಕೊಂಡಿರೋದು. ಅವನು ಈ ಪ್ರಪಂಚದೊಳಗೆ ಓತಪ್ರೋತವಾಗಿದ್ದಾನೆ ಅಂತ. ಅದು ಏನು ಅಂದರೆ ಹೇಗೆ ಅಂದರೆ ಪಟತಂತುಗಳ ಓಲಿದ್ದು ಅಂತ. ಒಂದು ಬೈರಾಸ್, ಒಂದು ಒಂದು ಬಟ್ಟೆ, ಒಂದು ಪಂಚೆ. ಆ ಪಂಚೆ ಅಂದರೆ ಏನು? ಅದು ತಂತುಗಳ ಸಮುದಾಯ. ಹೀಗೆ ಅಡ್ಡಕ್ಕೆ 106 ನೂಲುಗಳು, ನೆಟ್ಟಕ್ಕೆ 106 ನೂಲುಗಳು. ಆ ನೂಲು ಬೇರೆ, ಬಟ್ಟೆ ಬೇರೆಯಾ? ನೂಲು ಬಿಟ್ಟು ಬಟ್ಟೆ ಎಲ್ಲಿದೆ? ನೂಲು ಮತ್ತು ಬಟ್ಟೆ ಬೇರೆ ಬೇರೆ ವಸ್ತುಗಳಲ್ಲ, ನೂಲೇ ಬಟ್ಟೆ. ಆದರೆ ಅದನ್ನು ತೆಗೆದು ಬಿಟ್ಟರೆ ಎಳೆದು ಅದು ಬೇರೆ, ನೂಲು ಬಟ್ಟೆ ಅಲ್ಲ. ಆವಾಗ ಎಳೆದು ತೆಗೆದು ಬಿಟ್ಟರೆ ಬಟ್ಟೆಯಿಂದ ಅದು ಬೇರೆ. ಆದರೆ ಬಟ್ಟೆ ಅಂದರೆ ತಂತು ಬಟ್ಟೆಯಿಂದ ಬೇರೆಯಾಗಿದೆ. ಆದರೆ ಬಟ್ಟೆ, ಯಾಕಂದರೆ ಬಟ್ಟೆ ಮಾಡೋ ಮುಂಚೆಯೂ ತಂತು ಇತ್ತು. ರಾಟೆ ಹಿಡಿದು ತಕಲಿ ಹಿಡಿದು ನೂಲು ಮಾಡಿದ್ರು, ಇಲ್ಲ ರಾಟೆ ಹಿಡಿದು ನೂಲು ಮಾಡಿದರು. ಆವಾಗ ಬಟ್ಟೆ ಇಲ್ಲ, ನೂಲು ಇತ್ತು. ನೂಲಿನಿಂದ ಬಟ್ಟೆ ಹೆಣೆದೆವು, ಆಮೇಲೆ ಬಟ್ಟೆ ಆಯಿತು. ಬಟ್ಟೆ ಅಂದರೆ ನೂಲಿಗಿಂತ ಬೇರೆಯಾದ ಬಟ್ಟೆ ಅಂದರೆ ಎಂಥದ್ದು? ತಂತುಭ್ಯೋನ್ಯ ಪಟ ಸಾಕ್ಷಾತ್ ಕಸ್ಯ ದೃಷ್ಟಿ ಪಥಂಗತಃ. ನೂಲು ಇಲ್ಲದ, ನೂಲುಗಳಿಂದ ಬೇರೆಯಾದ ಬಟ್ಟೆ ಅಂತ ಅನ್ನೋದನ್ನು ಯಾರಾದರೂ ಇವರಿಗೆ ಕಂಡದ್ದುಂಟು ಅಂತ ಕೇಳ್ತಾರೆ ಆಚಾರ್ಯರು. ಬಟ್ಟೆ ಅಂದರೆ ನೂಲುಗಳೇ, ಬೇರೆ ವಸ್ತು ಅಲ್ಲೇ ಅಲ್ಲ. ಹಾಗೆ ಅಂತ ಅಷ್ಟೇ ಈ ಲೌಕಿಕ ದೃಷ್ಟಾಂತದಲ್ಲಿ ಸಾಮ್ಯ. ಅದೇ ರೀತಿ ಭಗವಂತ ಹೇಗಿರ್ತಾನೆ ಅಂದರೆ 1 ರೂಪ, 2 ರೂಪ, 106 ರೂಪಗಳು. ಹೀಗೆ 1 ರೂಪ, 106 ರೂಪಗಳು ಎಲ್ಲ ಒಟ್ಟಿಗಾಗೋ ಒಂದೇ ರೂಪ. ಅದು ಅನಂತ ರೂಪಗಳಿಂದ ಬಟ್ಟೆಯಲ್ಲಿ ನೂಲು ತುಂಬಿದ ಹಾಗೆ. ಆದರೆ ನೂಲು ಬೇರೆ, ಬಟ್ಟೆ ಬೇರೆ ಅಲ್ಲ. ಭಗವಂತರ ಒಂದು ರೂಪ ಬೇರೆ ಅಲ್ಲ. ಪಟತಂತುಗಳ ಓಲಿದ್ದು ಎಲ್ಲವನ್ನೂ ಮಾಡ್ತಾನೆ. ಮತ್ತೆ ಇನ್ನೊಂದು ವಿಚಿತ್ರವಾದ ದೃಷ್ಟಾಂತ ಕೊಡ್ತಾರೆ. ಸೂರ್ಯ ಕಿರಣಗಳಂತೆ ತನ್ನಯ ವೀರ್ಯದಿಂದಲೇ ಕೊಡುತ್ತಾ ಅಂತ. ನಮ್ಗೆ ಕೊಡ್ತಾನೆ, ಮತ್ತೆ ಅವನೇ ತಗೋತಾನೆ. ಕೊಟ್ಟದ್ದು ಅವನೇ ತಗೊಳ್ತಾನೆ, ಕೊಡುವುದು ತಗೊಳ್ಳೋದು ನಿರಂತರ ಹೀಗೆ ಮಾಡ್ತಾ ಇದ್ದಾನೆ ಅಂತ. ಅವ್ರು ಕೊಡುವವನೊಬ್ಬ ತಗೊಳ್ಳುವವನೊಬ್ಬ ಇರ್ಬೋದು ಲೌಕಿಕವಾಗಿ. ಯಾರೋ ಒಬ್ಬ ಕೊಡ್ತಾನೆ ದಾನ, ಮತ್ತೊಬ್ಬ ತಗೋತಾನೆ. ಅವ್ನು ತಗೊಳ್ಳುವವನು ಹೀಗೆ ಕೈ ಹಿಡಿಯುವವನು ಅವನೊಳಗಿರೋ ಭಗವಂತರೇ ಹೀಗೆ ಕೈ ಹಿಡಿಸಿದ, ಕೊಡುವವನು ಹೀಗೆ ಕೈ ಹಿಡಿಸಿದ. ಒಬ್ಬನ ಕೈ ಮೇಲೆ ಮಾಡಿದ, ಒಬ್ಬನ ಕೈ ಕೆಳಗೆ ಮಾಡಿದ. ಒಳಗಿದ್ದು ಇವನೇ ಮಾಡಿದ, ಕೊಡುವುದು ಕೊಳ್ಳುವುದು ಕ್ರಿಯೆ ಮಾಡಿದ. ಹೇಗೆ ಅಂದರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ, ಸೂರ್ಯ ಕಿರಣಗಳಂತೆ ಅಂತ. ಸೂರ್ಯನ ಹೇಗೆ ಮಾಡ್ತಾನೆ? ಸೂರ್ಯನಿಗೆ ಹೆಸರೇ ಅವನಿಗೆ ಆದಿತ್ಯ ಅಂತ. ಆದಿತ್ಯ ಅಂದರೆ ಏನು? ಕೊಡುವುದು, ದದಾತಿ ದತ್ತಂ ಆದತ್ತೆ. ಕೊಟ್ಟದ್ದನ್ನು ತಗೊಳ್ಳೋದು ಕೊಡುವುದು. ಅದಕ್ಕೆ ಹೆಸರು ಆದಿತ್ಯ ಅಂತ ಅವನಿಗೆ. ಆದತ್ತೆ ಕೊಡುವುದು, ಕೊಟ್ಟದ್ದನ್ನು ವಾಪಸ್ ತಗೊಳ್ಳೋದು. ನೋಡಿ ಎಂಥ ಅನ್ಯಾಯ, ದತ್ತಾಪಹಾರ. ಕೊಡುವುದು, ಕೊಟ್ಟದ್ದನ್ನು ತಗೊಳ್ಳೋದು. ಏನು ಅವನು ಅದೇ ಮಾಡುವುದು. ಅನುದಿನ ಸೂರ್ಯ ಮಾಡುವುದು ಅದನ್ನು. ಏನು ಮಾಡ್ತಾನೆ ಅವನು? ಆಕಾಶದಲ್ಲಿ ಬಿಸಿಲಾಗಿ ಕೆಳಕ್ಕೆ ಹರಿದು ಬಂತು ಸೂರ್ಯನ ಕಿರಣ ಬಿಸಿಲಾಗಿ ಕೆಳಕ್ಕೆ ಬಂತು. ಬಿಸಿಲಾಗಿ ಕೆಳಕ್ಕೆ ಬಿಂದು ನೀರನ್ನು ಆವಿಯಾಗಿ ಮೇಲಕ್ಕೆ ಎಳ್ಕೊಂಡಿತ್ತು, ಕೊಂಡ ಇದ್ದದ್ದನ್ನು. ಆಮೇಲೆ ಮೇಲಕ್ಕೆ ಹೋದದ್ದು ಮೋಡವಾಗಿ ಮಳೆಯಾಗಿ ಕೆಳಕ್ಕೆ ಬಿತ್ತು. ಅದನ್ನೇ ತಗೊಳ್ಳೋದು, ಅದನ್ನೇ ಕೊಡೋದು. ಅವನ ಕಿಸೆಯಿಂದ ಏನು ಕೊಟ್ಟ? ಅವನು ಏನಿಲ್ಲ. ನಮ್ಮ ಬಾವಿ ನೀರೇ ಎಳ್ಕೊಂಡ, ನಮ್ಮ ಬಾವಿಗೆ ಮಳೆ ಸುರಿಸಿದ. ಕೊಳ್ಳುತ್ತಾ ಅವನು ನೆಲದ ನೀರನ್ನು ಹೀರಿದ, ನೆಲಕ್ಕೆ ಮಳೆಯಾಗಿ ಪುನಃ ಕೊಟ್ಟ. ಅವನಿಗೆ ಹೀರಿ ಏನಾಗಬೇಕಾಗಿದೆ? ಏನು ನಮಗೋಸ್ಕರವೇ. ನೆಲದ ನೀರು ಈ ಹೀರಿದ, ಅದು ಮೋಡವಾಗಿ ಮತ್ತೆ ಮಳೆಯಾಗಿ ಪುನಃ ಬಂತು ನೆಲಕ್ಕೆ. ಪುನಃ ನೆಲಕ್ಕೆ ಬಿದ್ದ ಮೇಲೆ ಹೀರಿದ, ಬಿಸಿಲಾಗಿ ಅದನ್ನು ಆವಿಯಾಗಿ ಮೇಲಕ್ಕೆ ಮಾಡಿದ, ಪುನಃ ಮಳೆಯಾಗಿ ಕೆಳಕ್ಕೆ ಬಂತು. ಹೀಗೆ ಸೂರ್ಯ ಕಿರಣಗಳು ಹೇಗೆ ನಮಗೆ ನೀರು ಕೊಡುವುದು ಎಳ್ಕೊಳ್ಳೋದು ಮಾಡ್ತಾವೆ, ಅದೇ ರೀತಿ ಇದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನಮ್ಮನ್ನು ಇದ್ದದ್ದನ್ನು ತಗೊಂಡ, ಪುನಃ ಕೊಟ್ಟ, ಅದನ್ನು ತಗೊಂಡ, ಕೊಡುತ್ತಿಹ. ಆದ್ದರಿಂದ ಅನಾರ್ಯರಿಗೆ ಈತನ ವಿಹಾರವು ಗೋಚರಿಪುದೇನೋ. ಇಷ್ಟೆಲ್ಲ ಮಾಡ್ತಾನೆ ಅಂತ ಹೇಳಿದರೆ ಇದು ಯಾರಿಗೆ ಗೊತ್ತಾಗಬೇಕು? ಅನಾರ್ಯರಿಗೆ ಗೊತ್ತಾಗತ್ತೇನೋ. ಹಾಗಾದರೆ ಆರ್ಯರಿಗೆ ಮಾತ್ರ ಗೊತ್ತಾಗೋದು, ದ್ರಾವಿಡರಿಗೆ ಗೊತ್ತಾಗೋದಿಲ್ಲ ಅಂತ ಇದೀಗ. ಆರ್ಯರಿಗೆ ಗೊತ್ತಾಗತ್ತೆ, ದ್ರಾವಿಡರಿಗೆ ಗೊತ್ತಾಗೋದಿಲ್ಲ. ನೀವೆಲ್ಲ ದ್ರಾವಿಡರು, ನಿಮಗೆ ಹೇಗೆ ಗೊತ್ತಾಗಬೇಕದು?
ಆರ್ಯ ಜನಾಂಗವಾಗಿ ಹುಟ್ಟಬೇಕು ತರಬೇಕಾದ್ರೆ. ಅನಾರ್ಯರಿಗೆ ಆರ್ಯ ಅಂತಂದರೆ ಸಂಸ್ಕೃತದಲ್ಲಿ ಏನು ಅರ್ಥ ಅಂತಂದರೆ ನಾಲೆಜಬಲ್ ಅಂತ. ಇಂಗ್ಲೀಷ್ನಲ್ಲಿ ನಾಲೆಜಬಲ್ ಅಂತ ಅನ್ನೋದನ್ನು ಯಾವ ಅರ್ಥದಲ್ಲಿ ಹೇಳ್ತಾರೆ? ರಿಸ್ಪೆಕ್ಟೆಡ್, ನಾಲೆಜಬಲ್. ಇಂಗ್ಲೀಷ್ನಲ್ಲೂ ನಾಲೆಜಬಲ್ ಅನ್ನೋ ಶಬ್ದ ಬಹಳ ವಿರಳವಾಗಿ ಪ್ರಯೋಗ ಮಾಡುವಂಥದ್ದು. ಹಾಗೆ ಆರ್ಯ ಅಂದರೆ ಹಿ ಹೂ ನೋಸ್ ದ ಟ್ರೂತ್. ಋಗತವು ಅನ್ನೋ ಧಾತುವಿನಿಂದ ಅರಿಯತೆ. ಅರಣಿ ಅನ್ನುವ ಶಬ್ದಕ್ಕೆ ಅರಣಿ ಅಂದರೆ ಏನು? ಗುರು ಶಿಷ್ಯರಿಗೆ, ಅದು ಕಠೋಪನಿಷತ್ನಲ್ಲಿ ಬರೋ ವಿಷಯ, ಈಗ ಸಂದರ್ಭವನ್ನು ಹೇಳಿದೆ ನಾನು. ಅರಣಿ ಅಂತ ಗುರು ಶಿಷ್ಯರಿಗೆ ಕರೀತಾರೆ. ಅರಣ್ಯೋರ್ ನಿಹಿತೋ ಜಾತವೇದಾಹ ಗರ್ಭೈವ ಸುಭೃತೋ, ಅರಣ್ಯೋ ಗರ್ಭೈವ ಸುಭೃತೋ ಜಾತವೇದ. ಅಲ್ಲಿ ಅರಣಿ ಅಂತ ಗುರು ಶಿಷ್ಯರು ಅನ್ನೋ ಅರ್ಥದಲ್ಲಿ ಕಠೋಪನಿಷತ್ನಲ್ಲಿ ಪ್ರಯೋಗ ಮಾಡಿದ್ದಾರೆ. ಅರಣಿ ಅಂತ ಯಾಕೆ? ಅದರ ನಿಷ್ಪತ್ತಿ ಏನು? ಅರಿಯತೆ ರಣಃ ಆಭ್ಯಾಮಿತಿ ಅರಣಿ ಅಂತ. ಅರಿಯತೆ ರಣಃ ಅಂದರೆ ವೇದದ ಅರ್ಥವನ್ನು ಬಲ್ಲವರು ಅರಣಿಗಳು. ಅಲ್ಲಿ ಅರಿಯತೆ ಅಂದರೆ ಜ್ಞಾಯತೆ. ವೇದದ ಅರ್ಥವನ್ನು ಬಲ್ಲವರು ಅರಣಿಗಳು, ಅವರೇ ಆರ್ಯರು. ಆದ್ದರಿಂದ ಆರ್ಯರು ಅಂದರೆ ಜ್ಞಾನಿಗಳು ಅಂತ ಅರ್ಥ. ಇಷ್ಟೇ ಅರ್ಥ. ಶಾಸ್ತ್ರಜ್ಞಾನ, ಒಳಗಿನಿಂದ ಅಂತರಂಗದ ಮಥನ ಇಲ್ಲದೇ ಇರತಕ್ಕವರು ಅನಾರ್ಯರು. ನಾಟಕದಲ್ಲಿ ಯಾರು ಬೈಬೇಕಾದ್ರೆ ಅನಾರ್ಯ ಅಂತ ಹೇಳ್ಬಿಡು. ಕೃಷ್ಣನೇ ಹೇಳಿಲ್ವ ಅನಾರ್ಯ ಜುಷ್ಟಂ ಸ್ವರ್ಗ್ಯಂ ಅಕೀರ್ತಿಗರಂ ಅರ್ಜುನ. ಇದು ಅನಾರ್ಯರು ಮಾಡೋ ಕೆಲಸಪ್ಪ, ನಿನ್ನಂಥವ್ರು ಮಾಡೋರಲ್ಲ, ಅಯೋಗ್ಯರು ಅಂತ. ಅನಾರ್ಯರು ಅಂದರೆ ಅಯೋಗ್ಯರು ಅಂತ, ತಿಳಿಗೇಡಿಗಳು ಅಂತ ಅನ್ನುವಾಗ ಬೈಯುವ ಶಬ್ದ. ಹಾಗೆ ಅನಾರ್ಯರಿಗೆ, ತಿಳಿಗೇಡಿಗಳಿಗೆ ಎಷ್ಟು ಹೇಳಿದರೆ ಏನು ಅರ್ಥ ಆಗುತ್ತೆ ಈ ವಿಷಯ ಅಂತ. ಅನಾರ್ಯರಿಗೆ ಈತನ ವಿಹಾರವು ಗೋಚರಿಪುದೇನೋ, ಹೀಗೆ ಮಾಡ್ತಾನೆ, ಏನೋ ಲೀಲೆ ಮಾಡ್ತಾನೆ, ಎಲ್ಲ ಸುಮ್ಮನೆ ಬೇರೆ ಕೆಲಸ ಇಲ್ಲದಕ್ಕೆ ಇವರು ಪುರಾಣ ಹೇಳೋದು ಅಂತ ಅಷ್ಟೇ. ಕೊನೆಗೂ ಎಲ್ಲ ಕೇಳಿ ಆದಮೇಲೆ ಬೇರೆ ಏನು ಕೆಲಸ ಇಲ್ಲದಕ್ಕೆ ಪುರಾಣ, ಕೆಲಸ ಇಲ್ಲದಿದ್ದವರು ಹೇಳೋದು, ಕೆಲಸ ಇಲ್ಲದವರು ಕೇಳೋದು, ಆಯಿತು. ಏನು ವಿಷಯ ಇದೆ ಅದರಲ್ಲಿ ಅಂಥ ಕೇಳುವಂಥದ್ದು? ಏನಿಲ್ಲ, ಎಲ್ಲ ಬರೀ ಹೈಪೋಥಿಸಿಸ್. ಅನಾರ್ಯರಿಗೆ ಈತನ ವಿಹಾರವು ಗೋಚರಿಪುದೇನೋ. ಅಲ್ಲಪ್ಪ, ವೀರ್ಯದಿಂದಲೇ ಕೊಳುತಿಹನು. ಆರ್ಯರಿಗೆ ಈತನ ಈತನ ವಿಹಾರವು ಗೋಚರಿಪುದೇನೋ. ಅವರಿಗೆ ಅರ್ಥ ಆದರೆ ಆಗುತ್ತೇನೋ, ಅವರಿಗೆ ಗುರುತಿರ್ತ ಅಂತ ಹೇಳಿ ಬರೋದು. ಅನಾರ್ಯರಿಗೆ ಗೋಚರಿಪುದೇನೋ ಅಂತ ಕ್ವಶನ್ ಹಾಕಿದರು. ಎರಡನೇ ಅರ್ಧಾಂಗೀಕಾರ. ಆರ್ಯರಿಗೆ ಈತನ ವಿಹಾರವು ಗೋಚರಿಪುದೇನೋ. ಆರ್ಯರಿಗೂ ಕೂಡ, ತಿಳಿದವರಿಗೂ ಇದು ಅರ್ಥ ಆಗುತ್ತೆ ಅಂತ ಖಚಿತವಾಗಿ ಹೇಳಲಿಕ್ಕೆ ಬರುವುದಿಲ್ಲ, ಅರ್ಥ ಆದರೂ ಆಗಬಹುದು ಅಂತ. ಅನಾರ್ಯರಿಗೆ ಅದು ಆಕ್ಷೇಪ. ಅನಾರ್ಯರಿಗೆ ಈತನ ವಿಹಾರವು ಗೋಚರಿಪುದೇನೋ, ಅವ್ರಿಗೇನು ಅರ್ಥ ಆಗತ್ತಯ್ಯ? ಆರ್ಯರಿಗೆ ಈತನ ವಿಹಾರವು ಗೋಚರಿಪುದೇನೋ, ಅದು ಅರ್ಥ ಆದರೂ ಆಗ್ಬೋದೇನೋ ಅಂತಾರೆ. ಹೀಗೆ ಅದು ಜಗನ್ನಾಥ ದಾಸರ ಕಾಂಪೋಸಿಷನ್ ಆಗಿದೆ, ಅದನ್ನ ರಚನೆಯ ಚಮತ್ಕಾರ ಅದು. ಸೂರ್ಯಕಿರಣಗಳಂತೆ ತನ್ನೆಯ ವೀರ್ಯದಿಂದಲೇ ಕೊಳುತಿಹ ಅನಾರ್ಯರಿಗೆ ಈತನ ವಿಹಾರವು ಗೋಚರಿಪುದೇನೋ. ವೀರ್ಯದಿಂದಲೇ, ತನ್ನಯ ವೀರ್ಯದಿಂದಲೇ ಇದೆಲ್ಲ ಮಾಡುವುದು. ಮತ್ತೆ ಇನ್ನೊಬ್ಬರ ಹೆಲ್ಪು, ಅವನ ಹೆಂಡತಿ ಇದ್ದಾಳೆ, ಆಮೇಲೆ ಇದು ಸುರರ ಘಟನೆ ಇದೆ, ಎಲ್ಲ ಇದ್ದರೂ ಕೂಡ ಅವರಿಂದ ಇವನಿಗೇನು ಹೆಲ್ಪ್ ಇಲ್ಲ, ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಇವನಿರೋದು. ಅದರಿಂದ ಎಲ್ಲರಿಗೂ ಸಹಾಯ ಮಾಡ್ತಾ ತನ್ನಯ ವೀರ್ಯದಿಂದಲೇ, ತಾನಾಗಿ ಸ್ವಸಾಮರ್ಥ್ಯದಿಂದಲೇ ಇದನ್ನು ಮಾಡ್ತಾ ಇದ್ದಾನೆ. ಅಂಥ ಒಂದು ಲೋಕವಿಲಕ್ಷಣವಾದಂಥ ಭಗವಂತನ ಕ್ರಿಯೆ ಬರೇ ಲೌಕಿಕ ಪ್ರಜ್ಞೆಯ ಅನಾರ್ಯರಿಗೆ ಅರ್ಥವಾಗುವುದು ಸಾಧ್ಯವೇ? ಆ ಲೋಕದ ಪ್ರಕ್ರಿಯೆಯನ್ನು ಬಿಟ್ಟು ಅಧ್ಯಾತ್ಮದಲ್ಲಿ ಇಳಿದವರಿಗೂ ಒಮ್ಮಿಂದೊಮ್ಮೆಲೆ ತಿಳಿದೀತೇನು? ಸ್ವಲ್ಪ ಕಷ್ಟ ಅಂತ ಹೇಳಿ ನಿಲ್ಲಿಸ್ತಾರೆ. ಅಲ್ಲಿಗೆ ಇವತ್ತು ನಿನ್ನೆಯಷ್ಟು ಪ್ರಗತಿ ಆಗಲಿಲ್ಲ. 3 ಪದ್ಯ ಆಯಿತು. ಅದು ಒಮ್ಮೊಮ್ಮೆ ಆಗುತ್ತೆ, ಶಿಷ್ಟಾಗಮನೆ ಅನಧ್ಯಾಯ ಅಂತ. ದೊಡ್ಡವರು ಬಂದರೆ ವಿಘ್ನ ಜಾಸ್ತಿ ಯಾವಾಗಲೂ. ಆದ್ದರಿಂದ ದೊಡ್ಡವರು ಬಂದಾಗ ಸ್ವಲ್ಪ ಒಳ್ಳೆಯ ಕೆಲಸಗಳಿಗೆ ವಿಘ್ನ ಆಗೋದು ಉಂಟು. ಇವತ್ತು ವಿಘ್ನ ಆಗಲಿಲ್ಲ, ಅವರು ಸಂತೋಷವಾಗಿ ಕೂತು ಕೇಳ್ತಾ ಇದ್ದಾರೆ. ಅದು ಶುರು ಮಾಡೋ ಒಂಚೂರು ತಡ ಆಯಿತು. ಆದ್ದರಿಂದ 5 ಆಗಲಿಲ್ಲ, 3 ಆಯಿತು. ನಾಳೆ ಸೇರಿಸಿ 5 ಆಗುತ್ತೆ. ಉಳಿದದನ್ನ ನಾಳೆ ದಿವಸ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ. ಜಯತಿ ಪರಾಶರಸೂನು ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯ ಅಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ.
ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜಾನಂತಮಿತ್ಯಾಲಪಂತಂ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ. ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ. ಪೂಜ್ಯ ಶ್ರೀಪಾದರೇ ಮತ್ತು ನನ್ನ ಅಧ್ಯಾತ್ಮ ಬಂಧುಗಳೇ, ನಮ್ಮ ದೇಹದ ಒಳಗೆ ನಾನಾ ರೂಪಗಳಿಂದ ಭಗವಂತ ಹೇಗೆ ನಿಯಂತ್ರಣ ಮಾಡ್ತಾನೆ ನಮ್ಮ ದೇಹದ ವ್ಯಾಪಾರಗಳನ್ನು ಮತ್ತು ಅವಸ್ಥಾಭೇದಗಳನ್ನು ಅನ್ನುವುದನ್ನು ನಾವು ನಿನ್ನೆ ನೋಡಿದೆವು. ಈ ಸಂಧಿಯಲ್ಲಿ ಮುಂದೆ ಬರತಕ್ಕಂಥ ಹೆಚ್ಚಿನ ಶ್ಲೋಕಗಳು ಇದಕ್ಕೆ ಬೇರೆ ಬೇರೆ ದೃಷ್ಟಾಂತಗಳನ್ನು ಕೊಟ್ಟು ಭಗವಂತ ಹೇಗೆ ನಿರ್ಲಿಪ್ತನಾಗಿ ಇದನ್ನು ಮಾಡ್ತಾನೆ, ಈ ಕ್ರಿಯೆಯನ್ನು ಮಾಡಿದರೂ ಅವನಿಗೆ ಅದು ಲೇಪ ಇಲ್ಲದಂತೆ ಹೇಗೆ ಆಗುತ್ತೆ, ಮತ್ತು ಈ ಕ್ರಿಯೆಯಿಂದ ಅವನಿಗೆ ದುಃಖದ ಸಂಬಂಧ ಇಲ್ಲ, ಆನಂದಮಯನಾಗಿ ಕ್ರಿಯೆಯನ್ನು ಮಾಡ್ತಾನೆ ಅನ್ನೋದು ಹೇಗೆ ಅನ್ನೋದಕ್ಕೆ ಅನೇಕ ಲೌಕಿಕ ದೃಷ್ಟಾಂತಗಳನ್ನು ಕೊಡ್ತಾರೆ ಮುಂದಿನ ಶ್ಲೋಕಗಳಲ್ಲಿ. ಅದರಿಂದ ಈ ಮುಂದಿನ ಶ್ಲೋಕಗಳನ್ನು ಸ್ವಲ್ಪ ವೇಗವಾಗಿ ಮಾಡಬಹುದು ಅಂತ ಅನಿಸುತ್ತೆ. ಯಾಕೆಂದರೆ 32 ಪದ್ಯಗಳು ಈ ಬಾರಿ ಮುಗಿಬೇಕು ಅಂದರೆ ಸ್ವಲ್ಪ ವೇಗವಾಗಿ ಹೋಗಬೇಕು ನಾವು. ಜನಕ ತನ್ನಾತ್ಮಜಗೆ ವರಭೂಷಣ ದುಕೂಲವ ತೊಡಿಸಿ ತಾ ವಂದನೆಯ ಕೈಕುಳುತ ಅವನ ಹರಸುತ ಹರುಷ ಪಡುವಂತೆ ವನರೋಹಿಕ್ಷಣ ಪೂಜ್ಯ ಪೂಜಕ ನೆನೆಸಿ ಪೂಜಾ ಸಾಧನ ಪದಾರ್ಥನು ತನಗೆ ತಾನಾಗಿ ಫಲಗಳ ನೀವ ಭಜಕರಿಗೆ ಅಂತ. ಒಬ್ಬ ತಂದೆ ಮಗುವನ್ನು ಶಿಕ್ಷಣ ಮಾಡುವಾಗ ಅದಕ್ಕೆ ಬೇಕಾಗಿರತಕ್ಕಂಥ ಬಟ್ಟೆ ಬರೆಗಳನ್ನು, ಅದು ಬಯಸ್ತಕ್ಕಂಥ ಆಭರಣಗಳನ್ನು ಎಲ್ಲವನ್ನು ತಂದು ಕೊಡ್ತಾನೆ. ತಂದುಕೊಟ್ಟು ಆಮೇಲೆ ಹುಟ್ಟುಹಬ್ಬದ ದಿವಸ ಹೊಸ ಬಟ್ಟೆ ಬೇಕು ಅನ್ನತ್ತೆ ಮಗು. ಹೊಸ ಬಟ್ಟೆಯನ್ನು ತಂದು ಕೊಡ್ತಾನೆ, ಅದನ್ನು ತಾನೇ ಹಾಕ್ತಾನೆ, ಮಗುವಿಗೆ ತೊಡಿಸ್ತಾನೆ. ಆಮೇಲೆ ಹುಟ್ಟುಹಬ್ಬದ ದಿವಸ ದೊಡ್ಡವರಿಗೆ ನಮಸ್ಕಾರ ಮಾಡಬೇಕಪ್ಪ ಅಂತಾನೆ. ಆಮೇಲೆ ಮಾಡು ಅಪ್ಪನಿಗೆ ನಮಸ್ಕಾರ, ಇವನೇ ಬಟ್ಟೆ ಕೊಟ್ಟು ಹೊಸ ಬಟ್ಟೆ ತೊಟ್ಟಾಗ ಪುನಃ ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು, ಇವತ್ತು ಹುಟ್ಟುಹಬ್ಬ ಬೇರೆ ದೊಡ್ಡವ್ರಿಗೆ ನಮಸ್ಕಾರ ಮಾಡಬೇಕು ಅಂಥೇಳಿ ತನಗೆ ನಮಸ್ಕಾರ ಮಾಡಿಸ್ತಾನೆ. ಆಮೇಲೆ ಆಶೀರ್ವಾದ ಮಾಡ್ತಾನೆ. ಈ ಎಲ್ಲ ಕ್ರಿಯೆ ಮಗು ಮಾಡಿದ್ದಾದರೂ ಕೂಡ ಅದರಲ್ಲಿ ಬಟ್ಟೆ ಬೇಕು ಅಂತ ಬಯಸಿದಾಗ ಬಟ್ಟೆ ಅದುದಿನ ತಂದುಕೊಳ್ಳಿಲ್ಲ, ತಂದೆ ಬಟ್ಟೆ ತಂದುಕೊಟ್ಟ. ಹೊಸ ಬಟ್ಟೆ ತೆಗೆದುಕೊಂಡಾಗ ನಮಸ್ಕಾರ ಮಾಡಬೇಕು ದೊಡ್ಡವರಿಗೆ ಅಂತ ತಂದೆನೇ ಹೇಳಿದ. ತಂದೆ ಹೇಳಿದ ಅಂತ ಮಗು ತಂದೆಗೆ ಮಾಡಿತು. ಮಗು ನಮಸ್ಕಾರ ಮಾಡಿದಂದು ಬಹಳ ಸಂತೋಷಪಟ್ಟು ಆಶೀರ್ವಾದ ಮಾಡಿದ ತಂದೆ. ಇದು ಸಾಮಾನ್ಯ ಲೋಕದಲ್ಲಿ ನಡೆಯತಕ್ಕಂಥ ಒಂದು ಕ್ರಿಯೆ. ಜನಕ ತನ್ನ ಆತ್ಮಜೆಗೆ, ಈ ಶಬ್ದವನ್ನು ಸ್ವಲ್ಪ ನಾವು ತನ್ನ ಆತ್ಮಜ ಅಂದರೆ ಇದನ್ನು ಅನುವಾದ ಮಾಡುವ ಸ್ವಲ್ಪ ತೊಂದರೆ ಉಂಟು. ತನ್ನ ಮಗ ಅಂತ, ತನ್ನ ಆತ್ಮಜ ಅಂತ ಅಂದರೆ ಅದಕ್ಕೆ ಇದಕ್ಕೆ ಒಂದು ಲೋಕದಲ್ಲಿ ಇಂಥ ವ್ಯವಹಾರಗಳಿಗೆ ಒಂದು ಸಂಸ್ಕೃತದಲ್ಲಿ ಒಂದು ರೂಢಿ ಇದೆ. ಏನು ಅಂದರೆ ಕರಿಗಲಭನ್ಯಾಯ ಅಂತ. ಕಲಭ ಅಂತಂದರೆ ಆನೆ ಮರಿ ಅಂತ, ಕರಿಗಲಭ ಅಂದರೆ ಆನೆ ಮರಿ ಅಂತ ಹೇಳಿದ ಹಾಗಾಯಿತು. ಸಂಸ್ಕೃತದಲ್ಲಿ ಹೀಗೆ ಹೇಳ್ತಾರೆ ಕರಿಗಲಭ ಅಂತ. ಆವಾಗ ಕರಿಗಲಭ ಅಂತ ಹೇಳುವಾಗ ಕಲಭ ಅಂತ ಅನ್ನೋದಕ್ಕೆ ಆನೆ ಮರಿ ಅಂತ ಅರ್ಥ ಮಾಡಬಾರದು, ಬರೇ ಮರಿ ಅಂತ ಅರ್ಥ. ಕರಿಕಲಭ ಅಂದರೆ ಆನೆ ಮರಿ ಅಷ್ಟೇ. ಕರಿಗಲಭ ಅಂದರೆ ಆನೆ ಮರಿ ಅಂತ ಆಗುತ್ತೆ. ಇನ್ನು ಇಂಥ ತುಂಬ ಪ್ರಯೋಗಗಳಿವೆ. ಪಾಕಂ ಪಚ್ಚತಿ ಅಂತಿದೆ. ಪಾಕಂ ಪಚ್ಚತಿ ಏನು ಅಡುಗೆಯನ್ನು ಅಡುಗೆ ಮಾಡ್ತಾನೆ ಅಂತ. ಪಾಕಂ ಪಚ್ಚತಿ ಅಂದರೆ ಅಡುಗೆಯನ್ನು ಅಡುಗೆ ಮಾಡ್ತಾನೆ ಅಲ್ಲ, ಅಲ್ಲಿ ಅಡುಗೆ ಮಾಡ್ತಾನೆ ಅಂತ ಎಷ್ಟೇ ಅರ್ಥ. ನಮ್ಮಲ್ಲಿ ಉಂಟಲ್ಲ, ಹಣ್ಣು ಹಂಪಲು ಹೇಳ್ತೇವೆ, ಕ್ಯಾಚ್ ಹಿಡಿಯುವುದು ಅಂತ ಹೇಳ್ತೇವೆ. ಕ್ಯಾಚ್ ಹಿಡಿಯುವುದು ಅದೆಲ್ಲ ಇಂಥ ಪ್ರಯೋಗಗಳು ಭಾಷೆಯಲ್ಲಿ ಬೇಕಾದಷ್ಟು ಬಂದಿವೆ. ಆ ರೀತಿಯಿಂದ ಈ ರೀತಿಯ ಪ್ರಯೋಗ ಸಾಧು ಒಂದು ಅದಲ್ಲ. ಇಲ್ಲಿ ಯಾವ ರೀತಿಯ ಪೌನರುಕ್ತಿ ಇಲ್ಲದೆ ತನ್ನ ಆತ್ಮಜಿಗೆ ಅನ್ನೋದನ್ನು ಕೂಡಿಸ್ಲಿಕ್ಕೆ ಬರುತ್ತೆ. ಯಾಕಂದರೆ ಅಂಗಾದಂಗಾತ್ ಸಂಭವಸಿ ಹೃದಯಾದ ಅಧಿಜಾಯಿಸಿ ಆತ್ಮಾವೈ ಪುತ್ರನಾಮಾಸಿ ಅಂತ ಶ್ರುತಿ. ಅವನು ಹುಟ್ಟಿದ್ದು ಅವನಿಂದ ಅಲ್ಲ, ಅವನ ಶರೀರದಿಂದ. ಅಂಗಾದಂಗಾತ್ ಸಂಭವಸಿ
ಅವನಿಂದ ಹುಟ್ಟಿದ್ದು ಅಲ್ಲ, ಅವನು ಹುಟ್ಟಿದ್ದು ಅಲ್ಲ. ಅವನ ಶರೀರದಿಂದ ಅವನ ಶರೀರ ಹುಟ್ಟಿದ್ದು, ಅಪ್ಪನ ಶರೀರದಿಂದ ಮಗನ ಶರೀರ ಹುಟ್ಟಿದ್ದು. ಅದರಿಂದ ತನ್ನ ಆತ್ಮ ಅಂದರೆ ತನ್ನ ಶರೀರ, ಅದರಿಂದ ಹುಟ್ಟಿದವ ತನ್ನ ಆತ್ಮಜ. ಏನು ಪೌನರುತ್ಯ ಅಥವಾ ಇಲ್ಲಿ ಏನು ಕರಿಗಲಭ ನ್ಯಾಯ ಕೂಡ ಬೇಕಿಲ್ಲ. ಜನಕ ತನ್ನ ಆತ್ಮಜಗೆ ತನ್ನ ದೇಹದಿಂದ ಹುಟ್ಟಿದ ತನ್ನ ಮಗನಿಗೆ ವರಭೂಷಣ ದುಕೂಲವ ತೊಡಿಸಿ, ವರಭೂಷಣ ವರದುಕುಲ, ಒಳ್ಳೆಯ ಚಿನ್ನಾಭರಣ, ಒಳ್ಳೆಯ ಬಟ್ಟೆ ಬರೆ ಬೇಕು ಅಂತ ಮಗು ಬಯಸಿತು, ಅಥವಾ ಹಬ್ಬ ಅಥವಾ ಹುಟ್ಟು ಹಬ್ಬ, ಇನ್ನೊಂದು ಹಬ್ಬ, ಪರ್ವದಿನ, ಯುಗಾದಿ ಇವನು ತಂದು ಅದನ್ನು ತಂದದ್ದಷ್ಟೇ ಅಲ್ಲ, ಉಟ್ಕೊಳ್ಳಿಕ್ಕೂ ಬರಲಿಲ್ಲ ಮಗುವಿಗೆ, ಹಾಕೊಳ್ಳೋದು ಹೇಗೆ ಅಂತ ತಿರುಮುರು ಮಾಡಿ ಹಾಕ್ಕೊಂಡಿತ್ತು. ಹಾಗಲ್ಲಪ್ಪ, ಹೀಗೆ ತಾನೇ ತೊಡಿಸಿದ, ತಾನೇ ಒಂದನೆಯ ಕೈಗೊಳ್ಳುತ್ತಾ ಆಮೇಲೆ ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು ಅಂದ. ಅದು ಅಪ್ಪನಿಗೆ ನಮಸ್ಕಾರ ಮಾಡಿತು, ನಮಸ್ಕಾರ ಮಾಡಿಸಿಕೊಂಡು ಅವನ ಹರಸುತ್ತಾ ಆಶೀರ್ವಾದ ಮಾಡಿದೆ ಅಪ್ಪ. ಹೀಗೆ ಆಶೀರ್ವಾದ ಮಾಡಿ ಖುಷಿಯೋ ಖುಷಿ, ನನ್ನ ಮಗು ನನ್ನ ನಮಸ್ಕಾರ ಮಾಡಿತು, ನಾನು ಆಶೀರ್ವಾದ ಮಾಡಿದೆ ಅಂತ ಹರುಷ ಪಡುವಂತೆ ವನರುಹೇಕ್ಷಣ ಪೂಜ್ಯ ಪೂಜಕ ನೆನೆಸಿ ಪೂಜಾ ಸಾಧನ ಪದಾರ್ಥನು ತನಗೆ ತಾನಾಗಿ ಫಲಗಳ ನೀವ ಭಜಕರಿಗೆ ಅಂತ ಭಗವಂತನಿಗೆ ವನರುಹೇಕ್ಷಣ ಅಂತ ಒಂದು ಶಬ್ದವನ್ನು ಬಳಸ್ತಾರೆ. ವನರುಹೇಕ್ಷಣ ಅಂತಂದರೆ ಪ್ರಸಿದ್ಧವಾದ ಅರ್ಥ, ವನ ಅಂದರೆ ನೀರು, ವನರುಹ ಅಂದರೆ ಕಮಲ, ನೀರಿನಲ್ಲಿ ಹುಟ್ಟಿದ್ದು. ಜಲಜ ಅಂದರೂ ವನರುಹ ಅಂದರೆ ಒಂದೇ, ಜಲೇರುಹ, ಪಂಕಜ, ಪಂಕೇರುಹ, ವನಜ, ವನರುಹ ಎಲ್ಲ ಒಂದೇ ಅರ್ಥವನ್ನು ಹೇಳ್ತಕ್ಕಂಥ ಶಬ್ದಗಳು. ವನ ಅಂದರೆ ಕಾಡು ಅಂತ ಇಷ್ಟೇ ಅಲ್ಲ, ನೀರು ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ. ಅಂದರೆ ವನರುಹ ಅಂದರೆ ಕಮಲ, ಈಕ್ಷಣ ಅಂದರೆ ಕಣ್ಣು, ವನರುಹ ಈಕ್ಷಣ ಅಂದರೆ ಕಮಲ ತಾವರೆಯಂತೆ ಕಣ್ಣು, ಅಗಲವಾದ ಸುಂದರವಾದ ಕಣ್ಣುಳ್ಳವ ಅಂತ ಅನ್ನೋದು ಒಂದು ಅರ್ಥ. ಈ ಅರ್ಥವೂ ಕೂಡ ವೇದೋಕ್ತವಾದಂಥ ನಾಮ ಇದು. ಯಾಕೆಂದರೆ ವೇದದಲ್ಲಿ ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಂ ಯೌ ಮಕ್ಷಿಣಿ ಅಂತ ಹೇಳ್ತಾರೆ. ಸ್ವಾಮಿ ಬಗ್ಗ ದರ್ಶನ ಬರ ಕುತ್ಕೊಂಡಾಗಲ್ಲ ಸತ್ತು ಕುರ್ಚಿ ಲಕ್ಕನ ಜಾಗ್ರತೆ ಲಕ್ಕನ ಅದಕ್ಕೆ ಕುರ್ಚಿ ಬೋತ್ರಿ ಬಂಡೆ ಏನೇ. ಹಾಗಾಗಿ ವನರುಹ ಅಂತಂದರೆ ಕಮಲ, ಈಕ್ಷಣ ಅಂದರೆ ಕಣ್ಣು. ಇದು ಪ್ರಸಿದ್ಧವಾದ ಕಮಲದಂಥ ಕಣ್ಣು. ಕಮಲದಂಥ ಕಣ್ಣು ಅನ್ನೋದು ಒಂದು ಅಲಂಕಾರಿಕವಾದ ಶಬ್ದ ಅಷ್ಟೇ ಅಲ್ಲ, ಇದು ಒಂದು ಉಪಾಸನೆಗೆ ವಿಹಿತವಾಗಿರತಕ್ಕಂಥ ವೈದಿಕ ನಾಮ. ತತ್ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಂ ಯೋ ಮಕ್ಷಿಣಿ ಅಂತ. ಕಪ್ಯಾಸಂ ಪುಂಡರೀಕಂ ಅಂದರೆ ಕೆಂಪು ತಾವರೆ. ಈ ಶಬ್ದದ ಅರ್ಥದ ಬಗ್ಗೆ ಉಪನಿಷತ್ತಿನ ಅರ್ಥ ಚಿಂತನೆ ಈಗ ಬೇಡ. ಕೆಂದಾವರೆ, ಪುಂಡರೀಕ, ಅದು ವೇದದಲ್ಲಿ ಪುಂಡರೀಕ ಅನ್ನೋದನ್ನು ಕೆಂದಾವರೆ ಅನ್ನುವ ಅರ್ಥದಲ್ಲಿ ಬಳಸಿದ್ದಾರೆ. ಕೆಂದಾವರೆ ಅನ್ನುವ ಅರ್ಥ ಕೋಶದಲ್ಲಿ ಇಲ್ಲ. ನಿಜವಾಗಿ ಕೋಶದಲ್ಲಿ ಪುಂಡರೀಕಂ ಸೀತಾಂಭೋಜಂ ಅಂತ ಹೇಳ್ತಾನೆ, ಬಿಳಿದಾವರೆ ಅಂತ ಪುಂಡರೀಕ ಅಂದರೆ. ಆದರೆ ವೇದದಲ್ಲಿ ಪುಂಡರೀಕ ಶಬ್ದ ಕೆಂದಾವರೆ ಅನ್ನುವ ಅರ್ಥದಲ್ಲೇ ಇರೋದು. ಈ ಪ್ರಾಚೀನ ಅರ್ಥಗಳು ಕೋಶಕಾರರ ಕೈಯಲ್ಲಿ ಹೇಗೆ ಹೊಲಗೆಟ್ಟು ಹೋಗ್ತವೆ ಅನ್ನೋದಕ್ಕೆ ಇದೊಂದು ದೃಷ್ಟಾಂತ. ನಿಜವಾಗಿ ಪುಂಡರೀಕ ಅಂದರೆ ಕೆಂದಾವರೆ. ಆದರೆ ಇವತ್ತು ನೀವು ಸಂಸ್ಕೃತ ಕೋಶ ನೋಡಿದರೆ ಅದನ್ನು ಅವನು ಬಿಳಿದಾವರೆ ಅಂತ ಅರ್ಥ ಬರೀತಾನೆ. ಈ ಧಾತು ಪಾಠದಲ್ಲಿ, ಕೋಶ ಪಾಠದಲ್ಲಿ ಹೀಗೆ ಎಷ್ಟೋ ಸಂಸ್ಕೃತದ ಅರ್ಥಗಳು ಅಪಾರ್ಥಗಳಾಗಿಬಿಟ್ಟಿದ್ದಾವೆ. ನಮ್ಮಲ್ಲಿ ಪ್ರಿಂಟ್ ಆದಂಥ ಧಾತುಪಾಠ, ಭೀಮಸೇನ ಧಾತುಪಾಠ ಕೂಡ ಎಷ್ಟೋ ತಪ್ಪು ಧಾತುಗಳು ಅದರಲ್ಲಿ ಪ್ರಿಂಟ್ ಆಗಿವೆ ಮತ್ತು ಅದನ್ನು ಇವತ್ತು ಸಂಸ್ಕೃತವಾಗಿ ಬಿಟ್ಟಿದೆ. ಅದು ಎಷ್ಟೋ ತಪ್ಪು ಶಬ್ದಗಳು ಕೋಶದಲ್ಲಿ ಸೇರಿಕೊಂಡಿವೆ. ಅದು ಕೋಶಕಾರರೇ ಮಾಡಿದ್ದು, ಪ್ರಿಂಟಿನವರು ಮಾಡಿದ್ದಲ್ಲ. ಅದು ಆಮೇಲೆ ಕೋಶಕಾರರು ಬರೆದದ್ದನ್ನು ಕೋಶ ಗುರು ಹೊಡೆಯುವ ಮಂದಿಗೆ ಅದು ಸಂಸ್ಕೃತ ಭಾಷೆಯ ಅರ್ಥವಾಗಿ ಬಿಟ್ಟಿದೆ. ಅದು ತಮಾಷೆ ಏನು ಅಂದರೆ, ಅವನವನ ಹಿಂದಿನ ಕೋಶವನ್ನು ನೋಡಿ ಇವನು ಕೋಶ ಬರೆದದ್ದು. ಹಿಂದಿನ ಕೋಶದಲ್ಲಿ ಏನಿತ್ತು ಅಂದರೆ ಗಾಯತ್ರಿ ಬಾಲಪುತ್ರ ಅಂತಿತ್ತು. ಅವನು ಬಾಲಪುತ್ರ ಅಂದರೆ ಬಾಲತನಯ ಅಂತ ಅದನ್ನು ಪರ್ಯಾಯ ಶಬ್ದ, ಪುತ್ರ ಆದ್ರೇನು ತನಯ ಆದ್ರೇನು ಅಂತ ಬಾಲತನಯ ಅಂತ ಮಾಡಿದ. ಅದು ಬಾಲಪುತ್ರ ಅಂತಿದ್ದದ್ದು ಮಾತ್ರ ಪ್ರತಿ ತೆಗೆಯುವವರ ಮಿಸ್ಟೇಕ್ನಿಂದ. ಅದು ನಿಜವಾಗಿ ಇರಬೇಕಾಗಿದ್ದು ಬಾಲಪತ್ರ ಅಂತ. ಗಾಯತ್ರಿ ಬಾಲಪತ್ರ ಅಂತ ಶಬ್ದ. ಅದು ಚಿಕ್ಕ ಚಿಕ್ಕ ಎಲೆಯ ಬಳ್ಳಿ, ಅದು ಗಿಡ. ಬಾಲಪತ್ರ ಅಂದರೆ ಸಣ್ಣ ಸಣ್ಣ ಎಲೆಯ ಗಿಡ ಅಂತ. ಅದನ್ನು ಯಾರೋ ಪ್ರತಿ ತೆಗೆಯವರು ಬಾಲಪುತ್ರ ಅಂತ ಬರೆದ್ರು. ಅದನ್ನು ಓದಿದ ಅಮರಸಿಂಹಕಾರ. ಅವನು ಕೋಶ ಬರೆಯುವ ಬಾಲತನಯ ಅಂತ ಶಬ್ದ ಮಾಡಿ ಸಂಸ್ಕೃತ ಸಾಹಿತ್ಯಕ್ಕೆ ಒಂದು ಹೊಸ ಶಬ್ದ ಕೊಟ್ಟ. ಹೀಗೆ ಇಂಥ ಅರ್ಥಗಳು ಬೇರೆ ಆಗೋದು, ಶಬ್ದಗಳು ಬೇರೆ ಆಗೋದು ಆಗಿ ಈಗ ಸಂಸ್ಕೃತವಲ್ಲದ ಅನೇಕ ಶಬ್ದಗಳು ಸಂಸ್ಕೃತದಲ್ಲಿ ಸೇರಿಕೊಂಡಿವೆ. ಬಾಹುಶಾಲಿ ಅನ್ನುವ ಶಬ್ದ ಹಾಗೆ. ಬಾಹುಶಾಲಿ ಅಂತ ಅನ್ನುವಂಥದ್ದು ಮೂಲತಃ ಸಂಸ್ಕೃತದಲ್ಲಿ ಇಲ್ಲದಿದ್ದ ಶಬ್ದ ಅಲ್ಲ, ಬಾಹುಶಾಲಿ ಅಂತ ಇದ್ದದ್ದು. ಆಮೇಲೆ ಬಾಹುಶಾಲಿ ಆಯಿತು. ಹೀಗೆ ರೂಪಾಂತರಗಳಾಗಿವೆ, ಅರ್ಥಾಂತರಗಳಾಗಿವೆ.
ಹಾಗೆ ಈ ಪುಂಡರೀಕ ಅನ್ನೋದಕ್ಕೆ ಕೆಂದಾವರೆ ಅನ್ನೋದು ಪ್ರಾಚೀನ ವೇದದಲ್ಲಿ ಇರತಕ್ಕಂಥ ಪ್ರಯೋಗ. ಏಕಪುಂಡರೀಕಂ ಶಿರಸಿ ಧಾರಯತಿ ಅಂತ ತೈತರೇಯದಲ್ಲಿ ಕೂಡ ಬರ್ತದೆ. ಪುಂಡರೀಕವನ್ನು ತಲೆಯಲ್ಲಿ ಧರಿಸಿದಂತೆ ಕನಸು ಕಂಡರೆ ಅದು ಅಮಂಗಲ ಅಂತ, ಅಶುಭ ಅಂತ. ಆದರೆ ಏಕಪುಂಡರೀಕಂ ಧಾರಯತಿ ಪುಂಡರೀಕವನ್ನು ಧರಿಸುವುದರೆ ಕೆಂಪು ತಾವರೆ ಹೂವನ್ನು ಧರಿಸುವುದು, ಬಿಳಿದಾವರೆಯನ್ನಲ್ಲ. ಕನಸಿನಲ್ಲಿ ಕೆಂದಾವರೆ ಹೂವನ್ನು ಧರಿಸಿದಂತೆ ಕನಸು ಕಂಡರೆ ಅದು ಅಮಂಗಳ ಅಂತ ಹೇಳುತ್ತೆ. ಹೀಗೆ ಕನಸಿನ ಫಲ ಹೇಳುವಾಗ ಪುಂಡರೀಕ ಶಬ್ದ ಅನ್ನೋದು ವೇದದಲ್ಲಿ ಕೆಂದಾವರೆ ಅನ್ನುವ ಅರ್ಥದಲ್ಲಿ ಬಂದಿದೆ. ಅರ್ಥಾತ್ ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಂ ಯೋಮಕ್ಷ, ಕೆಂದಾವರೆಯಂತೆ ಸ್ವಲ್ಪ ಕಣ್ಣು ಕೆಂಪು ಛಾಯೆ ಇರಬೇಕು ಅನ್ನೋದಕ್ಕೋಸ್ಕರ ಕೆಂದಾವರೆಯನ್ನು ಉಪಮಾನವಾಗಿ ಕೊಡ್ತಾರೆ. ತೀರಾ ಕೆಂಪಲ್ಲ, ಆದರೆ ಕೆಂಪು ಇಲ್ಲದೇ ಇದ್ದರೆ, ಕಣ್ಣಿನಲ್ಲಿ ಕೆಂಪು ರಕ್ತದ ಛಾಯೆ ಇಲ್ಲದೇ ಇದ್ದರೆ ಕಣ್ಣು ನೋಡಿದ ತಕ್ಷಣ ಅವನನ್ನು ಅನೀಮಿಕ್ಕು ಅಂತ ಹೇಳ್ತಾರೆ ಡಾಕ್ಟರ್ಗಳು. ಆದ್ದರಿಂದ ಕಣ್ಣಿನಲ್ಲಿ ಕೆಂಪು ಛಾಯೆ ಇರಬೇಕು, ಅದು ಆರೋಗ್ಯದ ಲಕ್ಷಣ ಮತ್ತು ಸೌಂದರ್ಯದ ಲಕ್ಷಣ. ಅದಕ್ಕೋಸ್ಕರ ಪುಂಡರೀಕಂ ಅಂತ, ಕೆಂಪು ತಾವರೆಯಂತೆ ಕಣ್ಣು ಅಂತ. ಅದು ಕಪ್ಯಾಸವಾಗಿರಬೇಕು. ಕಪಿ ಅಂದರೆ ಅದರ ನಾಳ, ಕಮಲದ ನಾಳ ಅದು ಕಪಿ. ಯಾಕೆಂದರೆ ನೀರು ಹೀರುವಂಥದ್ದು ಅದು. ನೀರು ಹೀರುವ ನಾಳದಲ್ಲಿ, ನೆಲದಿಂದ ಇದರಲ್ಲಿ ಸರೋವರದಲ್ಲಿ ನೀರು ಹೀರುವ ನಾಳದ ಮೇಲೆ ಇರತಕ್ಕಂಥ ಕಮಲ ಅಂತ. ಅಂದರೆ ನಾಳದಿಂದ ಕತ್ತರಿಸಿ ತಂದ ಕಮಲ ಅಲ್ಲ. ನಾಳದಿಂದ ಕತ್ತರಿಸಿ ತಂದ ಕಮಲದ ಕಣ್ಣು ಅಂದರೆ ಬಾಡಿದ ಕಣ್ಣು ಅಂತ ಅರ್ಥ ಆಯಿತು. ಕಮಲವು ಬಾಡಿರುತ್ತೆ, ಕತ್ತರಿಸಿ ತಂದ ಮೇಲೆ ಅವನಿಗೆ ಕಣ್ಣು ಅಂದರೆ ಏನೋ ತಾಪತ್ರೆ ಇರಬೇಕು ಮನೆಯಲ್ಲಿ. ಯಾಕೆಂದರೆ ಕಪ್ಯಾಸ ಪುಂಡರೀಕದ ಆಗಲ್ಲ, ಬರೇ ಪುಂಡರೀಕದ ಕಣ್ಣಿದೆ ಅವನದ್ದು ಅಂತ. ಆದ್ದರಿಂದ ನೀರಿನ ನಾಳದಲ್ಲಿಯೇ ನೀರು ಹೀರಿಕೊಂಡು ಇರತಕ್ಕ, ಇನ್ನೂ ಅದರ ಬುಡದಿಂದ ಕತ್ತರಿಸಿ ಬೇರ್ಪಡದ ಕಮಲ ಉಂಟಲ್ಲ, ಅದನ್ನು ಕಪ್ಯಾಸ ಪುಂಡರೀಕ ಅಂತ ಹೇಳ್ತಾರೆ. ಕಪ್ಯಾಸಂ ಪುಂಡರೀಕಂ ಅಂದರೆ ಕೆಂದಾವರೆಯಂತೆ, ಏವಮಕ್ಷಿಣಿ ಹೀಗೆ ಭಗವಂತನ ಕಣ್ಣು ಅಂತ. ಅವನು ಅರವಿಂದಾಕ್ಷ, ಪುಷ್ಕರಾಕ್ಷ. ವಿಷ್ಣು ಸಹಸ್ರನಾಮದಲ್ಲೂ ಈ ಮಾತು ಬಂದಿದೆ. ಹೀಗೆ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ, ವೇದದಲ್ಲಿ ಬಂದಿದೆ. ಭಗವಂತ ಅರವಿಂದ ನಯನ ಅನ್ನತಕ್ಕಂಥದ್ದನ್ನು ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಬಳಸಿದ್ದಾರೆ. ಹೀಗೆ ಇದು ಭಗವಂತನ ರೂಪದ ಉಪಾಸನೆಯಲ್ಲಿ ಭಗವಂತನ ದಿವ್ಯಮೂರ್ತಿಯನ್ನು ಧ್ಯಾನ ಮಾಡುವಾಗ ಅವನ ಕಣ್ಣನ್ನು ಹೇಗೆ ಧ್ಯಾನ ಮಾಡಬೇಕು ಅಂದರೆ ಅರವಿಂದಾಕ್ಷ ಅಂತ. ಆದ್ದರಿಂದ ವನರೋಹೇಕ್ಷಣ ಅಂತ ಅನ್ನೋ ಶಬ್ದವನ್ನು ಬಳಸಿದರು. ಇದು ಒಂದು ವೈದಿಕ ಉಪಾಸನಾ ಪದ್ಧತಿಯ ಒಂದು ನಾಮವೂ ಹೌದು. ಬರೀ ಅಲಂಕಾರಿಕವಾಗಿ ಕವಿಗಳು ವರ್ಣನೆ ಮಾಡಿದಂತೆ ಅಲಂಕಾರಿಕವಾಗಿ ಹೇಳಿದ ಮಾತಲ್ಲ. ಕವಿಗಳು ವರ್ಣನೆ ಮಾಡುವಾಗ ಅದು ಎಷ್ಟು ಕೆಟ್ಟ ಕಣ್ಣಿದ್ದರೂ ಕೂಡ ಕಮಲನಯನ ಅಂತ ಹೇಳ್ತಾರೆ ಅವರು. ಆದರೆ ಇದು ಹಾಗಲ್ಲ, ಇದು ಅನ್ವರ್ಥವಾದ ನಾಮ. ಇಷ್ಟೇ ಅಲ್ಲ, ವನರುಹೇಕ್ಷಣ ಅಂತ ಅನ್ನೋದರಲ್ಲಿ ನಾವು ಈ ಶಬ್ದದಲ್ಲಿ ಇನ್ನೊಂದು ಅರ್ಥವಿಶೇಷವನ್ನು ಅನುಸಂಧಾನ ಮಾಡುವಂಥದ್ದು ಉಂಟು. ಏನು ಅಂದರೆ ವನರುಹ ಅಂದರೆ ಕಮಲ ಅಂದರೆ ಏನು ಕಮಲ? ಅದು ವನ ಅಂದರೆ ನೀರು, ನೀರಿನಲ್ಲಿ ಹುಟ್ಟಿದ್ದು ಅಂತ ಅಲ್ವೇ? ನೀರಿನಲ್ಲಿ ಹುಟ್ಟಿದ್ದು ನಿಜವಾಗಿ ಯಾವುದು? ಮೂಲಕ್ಕೆ ಹೋಗಬೇಕು ನಾವು. ಅಪಯೇವ ಸಸರ್ಜಾದವು ತಾಸು ವೀರ್ಯಮವಾಸೃಜತ್ ತದಂಡಮಭವದ್ಧೈಮಂ ಸಹಸ್ರಾಂಶ ಸಮಪ್ರಭಂ ತಸ್ಮಿನ್ ಯಜ್ಞೇ ಸ್ವಯಂ ಬ್ರಹ್ಮ ಸರ್ವಲೋಕ ಪಿತಾಮಹ. ಮೊಟ್ಟ ಮೊದಲು ಭಗವಂತ ನೀರನ್ನು ಸೃಷ್ಟಿ ಮಾಡಿದ. ಆ ನೀರಿನಲ್ಲಿ ಒಂದು ಹುಟ್ಟಿತು. ಅದೇನು ಹುಟ್ಟಿತು ಅಂದರೆ ಬ್ರಹ್ಮಾಂಡ ಅನ್ನುವ ಕಮಲ. ಅದನ್ನು ಕಮಲ ಅಂತಲೇ ಹೇಳೋದು, ಬ್ರಹ್ಮಾಂಡ ಕಮಲ. ಯಾಕಂದರೆ ಅಜಸ್ಯ ನಾಭೋ ಅಧ್ಯೇಕಮರ್ಪಿತಂ, ಭಗವಂತನ ನಾಭಿಯಲ್ಲಿ ಒಂದು ಕಮಲ, ಅದು ಬ್ರಹ್ಮಾಂಡ ಕಮಲ ಅಲ್ಲವೇ? ಆದ್ದರಿಂದ ವನ ರುಹ ಅಂದರೆ ಮೊಟ್ಟ ಮೊದಲು ಭಗವಂತ ನೀರನ್ನು ಸೃಷ್ಟಿ ಮಾಡಿ ನೀರಿನಲ್ಲಿ ಹುಟ್ಟಿಕೊಂಡಂಥ ಕಮಲ ಅಂತಂದರೆ ಬ್ರಹ್ಮಾಂಡವೇ, ಇಡೀ ವಿಶ್ವ. ಆ ವಿಶ್ವವನ್ನು ಈಕ್ಷತೆ ಸಾಕ್ಷಿಯಾಗಿ ಸದಾ ನೋಡ್ತಾ ಇರುವವ ನಿರ್ಲಿಪ್ತನಾಗಿ, ಅವನು ವನರುಹೇಕ್ಷಣ. ಇದು ಭಾಗವತದಲ್ಲಿ ನಮಃ ಪಂಕಜನಾಭಾಯ, ನಮಃ ಪಂಕಜಮಾಲಿನೇ, ನಮಃ ಪಂಕಜನೇತ್ರಾಯ, ನಮಸ್ತೆ ಪಂಕಜಾಂಘ್ರಯೇ ಅನ್ನುವಲ್ಲಿ ಕೂಡ ಈ ಮಾತು ಹೇಳ್ತಾರೆ. ಬ್ರಹ್ಮಾಂಡ ಅವನು ಪಂಕಜನೇತ್ರ ಅಂತ. ಅಂದರೆ ಅಲ್ಲಿ ಪಂಕಜದ ಮೇಲೆ ಕಣ್ಣು ಅಷ್ಟೇ ಅಲ್ಲ, ಬ್ರಹ್ಮಾಂಡದ ನೇತೃ ನಾಯಕ ಅಂತ. ಪಂಕಜನೇತ್ರ ಅಂದರೆ ಬ್ರಹ್ಮಾಂಡದ ನಾಯಕ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ. ಇಲ್ಲಿ ಈ ಕ್ಷಣ ಅನ್ನೋದನ್ನು ಬರ್ತದೆ. ಅದನ್ನು ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ, ಇಡೀ ಬ್ರಹ್ಮಾಂಡದ ವ್ಯಾಪಾರಗಳನ್ನು ಸಾಕ್ಷಿಯಾಗಿ ನೋಡ್ತಾ ಇರುವವ, ಅದರ ಲೇಪವೇ ಇಲ್ಲದವ, ಅಂಥವನು ವನರುಹೇಕ್ಷಣ. ಹೀಗೆ ವನರುಹೇಕ್ಷಣ ಅನ್ನೋದರಲ್ಲಿ ತಾವರೇ ಕಣ್ಣಿನಂಥ ಅತ್ಯಂತ ಸುಂದರವಾದ ಎತ್ತೇ ಕಲ್ಯಾಣದ ರೂಪಂ ತತ್ತೇ ಪಶ್ಯಾಮಿ, ಅತ್ಯಂತ ಕಲ್ಯಾಣತಮೋರವಾಗಿರತಕ್ಕಂಥ ಭಗವಂತನ ರೂಪದ ಅನುಸಂಧಾನದಲ್ಲಿ ಭಗವಂತನ ಕಣ್ಣು ತಾವರೆ ಎಲೆಯಂತೆ ಇದೆ ಅನ್ನುವಂಥದ್ದು ಉಪಾಸನೆ. ಅದು ಎಂಥ ಭಗವಂತನ ಕಣ್ಣದು? ಅದು ಇಡೀ ಬ್ರಹ್ಮಾಂಡವನ್ನು ಸಾಕ್ಷಿಯಾಗಿ ನೋಡುವಂಥ ಕಣ್ಣು. ಅಂಥ ವನರುಹೇಕ್ಷಣ ಯಾಕೆ ಈ ಮಾತನ್ನು ಬಳಸಿದರು ಅಂತಂದರೆ, ಏನೂ ಇಲ್ಲ, ತಂದೆಗೆ ಒಬ್ಬ ಮಗ ಹುಟ್ಟಿದ, ಮಗನಿಗೆ ಬಟ್ಟೆ ಬರೆ ತಂದೆಯೇ ತಂದ, ಬಟ್ಟೆ ಬರೆ ಉಡ್ಲಿಕ್ಕೆ ಮಗನಿಗೆ ಗೊತ್ತಿರಲಿಲ್ಲ, ತಂದೆಯೇ ಬಟ್ಟೆ ಬರೆ ಉಡಿಸಿದ. ಆಮೇಲೆ ಇವತ್ತು ಹಬ್ಬ ಅಲ್ವಾ, ಹೊಸ ಬಟ್ಟೆ ಹುಟ್ಟಿದ್ದಲ್ವ, ನಮಸ್ಕಾರ ಮಾಡು ನನಗೆ ಇಂದ, ಇದು ಮಗು ನಮಸ್ಕಾರ ಮಾಡಿತು, ನಮಸ್ಕಾರ ಮಾಡಿದ್ದಕ್ಕೆ ಆಶೀರ್ವಾದ ಮಾಡಿ. ಹಾಗೆ ಏನೂ ಇಲ್ಲ, ಪೂಜಾ ಸಾಧನವೂ ಇಲ್ಲ, ಪೂಜಕನೂ ಇಲ್ಲ, ಏನೂ ಇಲ್ಲ. ಅಂಥ ಸಂದರ್ಭದಲ್ಲಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ತಾನು ಸಾಕ್ಷಿಯಾಗಿ ನಿಂತು ಅದರ ಸಮಸ್ತ ತನಗೆ ಪೂಜಕರಾಗಿರ್ತಕ್ಕಂಥ ಜೀವಜಾತವನ್ನು ಸೃಷ್ಟಿ ಮಾಡಿದ. ಪೂಜೆಗೆ ಬೇಕಾಗಿರತಕ್ಕಂಥ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ.
ನೀರೇ ಮೊದಲು ಸೃಷ್ಟಿಯಾದ್ದು ನೋಡಿ, ಅದು ಭಗವಂತನ ಪೂಜೆಗೆ ಸಾಧನವಾದ್ದೇ. ಅದರಿಂದ ಅದಕ್ಕೆ ಅರ್ಕ ಅಂತ ಹೆಸರು. ಅರ್ಕ ಅಂದರೆ ಅರ್ಕ ಪೂಜಾಯಾಂತ ಧಾತು ಇದೆ. ಕಾಶಕೃಷ್ಣ ಧಾತು ಪಾಠದಲ್ಲಿ ಅರ್ಕ ಪೂಜಾಯಾಂತ ಒಂದು ಧಾತು ಇದೆ. ಅದು ಪೂಜಾ ಸಾಧನ ಅಂತಲೇ ಅರ್ಥ. ಅರ್ಕ ಅಂತಂದರೆ ನೀರಿಗೆ ಅರ್ಕ ಅಂತ ಒಂದು ಹೆಸರಿದೆ ವೇದದಲ್ಲಿ. ಅದು ಯಾಕೆ ನೀರು ಅರ್ಕ ಅಂದರೆ ಅದು ಪೂಜಾ ಸಾಧನ, ಅದು ಭಗವಂತನ ಪೂಜಾ. ಹೀಗೆ ಪೂಜಾ ಸಾಧನವನ್ನು ಸೃಷ್ಟಿ ಮಾಡಿದ, ಪೂಜಕರನ್ನು ಸೃಷ್ಟಿ ಮಾಡಿದ, ಪೂಜ್ಯನಾದವ ಇದ್ದಾನಲ್ಲ ಅವನೇ. ಹೀಗೆ ತಾನು ವನರುಹೇಕ್ಷಣನಾಗಿ ಪೂಜಕನೆನಿಸಿ ದೇವತೆಗಳನ್ನು ಸೃಷ್ಟಿ ಮಾಡಿದ, ದೇವತೆಗಳನ್ನು ಆರಾಧನೆ ಮಾಡಿದರು, ಮನುಷ್ಯನ ಸೃಷ್ಟಿ ಮಾಡಿದ, ಅವರಿಂದ ಪೂಜೆ ಕೊಂಡ್ರೆ ಪೂಜಕರ ಒಳಗೂ ಅವನೇ ಇದ್ದದ್ದು ತಾನೇ ಪೂರ್ತಿಯಾಗಿ. ಹಾಗಾಗಿ ಪೂಜಕನೊಳಗಿದ್ದು